ಅಂಬುರ ಬದಲನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುವಿಧಿಯ ಆತ್ಮನಿಗೆ ಕೈ ಮುಗಿದಂಬುದ
ಅದೆಷ್ಟೋ ಬಾರಿ ಬಂದಿದ್ದಾರೆ. ಆದರೆ ಅವರಿಗೆ ಬದುಕುಳಿದಿಲ್ಲ. ಯಾಕಾಗಿ ಅವರ ಪಾಪದ ಕೊಡಲು ಸಾಂಗತ್ತಾಗೇ ಬಂತು. ಹಾಗಿರುವಾಗ ಇನ್ನು ಮುಂದೆ ದಾನವರು ಬಂದರೆ ಏನು ಮಾಡುತ್ತೀರಿ ಎಂಬುದಾಗಿ ಕೇಳಿ. ಇನ್ನು ಮುಂದೆ ದಾನವರು ಈ ಸ್ವರ್ಗಲೋಕಕ್ಕೆ ಬಂದಿರುತ್ತಾದರೆ ಸ್ವರ್ಗಲೋಕದಲ್ಲಿ ನರಕ ತೋರಿಸದೆ ಬೀಳುತ್ತಿದ್ದೆ. ಸಕ್ಕರೆ ಇದ್ದಲ್ಲಿ ಇರುವೆಗಳು ಬರುವುದು ಸಹಜ. ಆದರೆ ಈ ಸ್ವರ್ಗದ ಸುವಸ್ತುಗಳನ್ನು ಬಂದು ದಾನವರು ಬರುವುದು ಸಹಜವೇ ಸಹಜ. ನೈಋತ್ಯ ದಿಕ್ಕಿನ ಒಡೆಯನಾದ ನಿರುತ್ತ ನಾನಿದ್ದೇನೆ. ಅವರನ್ನು ಕರೆದು ಲೋಕವನ್ನು ಅಟಕ ಮಾಡಿಕೊಡುತ್ತೇನೆ. ಚಿಂತೆಯನ್ನು ಬಿಟ್ಟು ನೀವಾಡಿದಂತಹ ನುಡಿಗಳಿಂದ ಸಂತೋಷಗೊಂಡಿದ್ದೇನೆ ನಾನು. ನಿಮ್ಮಲ್ಲಿರುವಂತಹ ಕಲಿತ್ವ, ನಿಮ್ಮಲ್ಲಿರುವಂತಹ ಪಂಥ ಪೌರುಷ ನಾನೇನೋ ತಿಳಿಯದವರಲ್ಲ. ಆದರೂ ದೇವಸಭೆಯ ವ್ಯಾಪ್ತಿ ಮರ್ಯಾದೆ ನಾವು ಕೆಲವು ಸಲ ನಮ್ಮ ಆಯುಧಗಳನ್ನು ಹರಿತ ಉಂಟು ಅಂತ ನೋಡುವುದು, ನಮ್ಮ ಸೇನೆ ಸನ್ನದ್ಧವಾದ ಸ್ಥಿತಿಯಲ್ಲಿ ಉಂಟು ಅಂತ ನೋಡುವುದು, ನಮ್ಮದ್ದಾದಂತಹ ಭಂಡಾರದಲ್ಲಿ ತುಂಬಿಸಿಟ್ಟದ್ದು ಚೆನ್ನಾಗಿದೆಯೇ ಅಂತ ನೋಡುವುದು, ನಮ್ಮ ಆರೋಗ್ಯವನ್ನು ಆಗಾಗ ಕಾಪಾಡಿಕೊಳ್ಳುತ್ತಾ ಬರುವುದು ಇತ್ಯಾದಿಗಳೆಲ್ಲ ಕೆಡುತ್ತದೆ ಅಂತಲ್ಲ, ಕೆಡಬಾರದು. ಜಾಗೃತ ಇದು ಯಾವತ್ತೂ ಬೇಕು. ಜೀವನದಲ್ಲಿ ಮುಂದೆ ಬರಬಹುದಾದಂಥ ಆಪತ್ತುಗಳನ್ನು ನಾವು ಈಗಲೇ ಎಣಿಸಿದ್ರೆ ಆಪತ್ತು ಬಂದಾಗ ಮತ್ತೆ ಏನು ಅಂತ ಯೋಚಿಸುವುದಕ್ಕಿಲ್ವಲ್ಲ. ಸರಿಯಾದಂತಹ ಸ್ಥಿತಿಯಲ್ಲಿ ನಾವಿದ್ರೆ, ಎಚ್ಚರಾವಸ್ಥೆಯಲ್ಲಿದ್ರೆ ಯಾವರೂ ನಮಗೆ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು, ನಳಿನನಾಭನಾದಂತಹ ಪರಮಾತ್ಮ ನಮಗೆ ಖಂಡಿತವಾಗಿಯೂ ಈ ಲೋಕವನ್ನು ಕೊಟ್ಟಿದ್ದಾನೆ ಅಂತ ಆದ್ರೆ ನಾವು ಕಾಯುವಲ್ಲಿ ಅವನ ರಕ್ಷಣೆಯೂ ಉಂಟೇ ಉಂಟಲ್ಲ. ಆ ಬಗ್ಗೆ ನಮಗೆ ವಿಶ್ವಾಸ ಇದೆ, ಧೈರ್ಯ ಇದೆ. ಆದರೆ ಇವತ್ತಿನ ಸಭೆಯನ್ನು ಮುಕ್ತಾಯ ಮಾಡುವುದಕ್ಕಿಂತ ಮೊದಲು ವಿಶೇಷವಾಗಿ ಒಂದು ವಿಷಯವನ್ನು ಇನ್ನೂ ತಿಳಿಸುವುದಕ್ಕಿದೆ ನಿಮಗೆ. ದಿವಿಜ
ದೇವಸಭೆಯಲ್ಲಿರುವಂತಹ ಸದಮಲರೆಲ್ಲ ಕೇಳಬೇಕಾದ ವಿಚಾರ ಏನು? ನಾವು ಸೋಮಪ್ರದೋಷ ಕಾಲದಲ್ಲಿ ಭಗವಂತನಾದ ಶಿವನನ್ನು ಅರ್ಚಿಸುವುದು ವಾಡಿಕೆ ರೂಢಿ. ಹೌದು. ಇವತ್ತು ಕೂಡ ಆ ಸರ್ವೇಶ್ವರನನ್ನು ಕಾಣುವುದಕ್ಕಾಗಿ, ಆ ಶರಮೇಶ್ವರನನ್ನು ನೋಡುವುದಕ್ಕಾಗಿ ನಾವೆಲ್ಲರೂ ವಿಶೇಷವಾದಂತಹ ಒಂದು ಉತ್ಸಾಹದಿಂದ, ಸಂಭ್ರಮದಿಂದ, ವಿನೋದವಾದಂತಹ ಕೆಲವಾರು ವಿಷಯಗಳನ್ನೆಲ್ಲ ಸೇರಿಸಿಕೊಂಡು ಒಂದು ಜಾತ್ರೆಯ ಹಾಗೆ ಭೂಲೋಕದತ್ತ ಕಾಲ್ನಡಿಗೆಯಿಂದಲೇ ಹೋಗಿ ಹೋಗಿ ಪರಮೇಶ್ವರನ ತಾಣವಾಗಿರುವಂತಹ ಕೈಲಾಸವನ್ನು ಸೇರಬೇಕು ಎನ್ನುವಂತಹ ಉತ್ಕಟವಾದ ಆಶೆಯನ್ನು ಹೊಂದಿರಿಸಿದ್ದೇನೆ. ಅಷ್ಟೊತ್ತಿಗಾಗುವಾಗ ನನ್ನ ಸತಿಯಾದಂತಹ ಶಚಿಯು ಬಂದು ಹೇಳ್ತಾಳೆ, ನಾನು ಬರ್ತೇನೆ ಅಂತ. ಅವಳಲ್ಲಿ ಹೇಳಿದ್ದೇನೆ, ಬೇಡ ಹೆಣ್ಣುಮಕ್ಕಳು ಭೂಲೋಕದಲ್ಲಿ ನಡ್ಕೊಂಡು ಹೋಗುವುದು, ಹಾಗಾಗಿ ಎಂತೆಂಥವರೆಲ್ಲ ಭೂಲೋಕದಲ್ಲಿ ಸಿಗ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಾವು ಹೋಗುವ ಈ ಕಾರ್ಯಕ್ರಮದಲ್ಲಿ ಹೆಣ್ಣುಮಕ್ಕಳ ಪಾತ್ರ ಬೇಡ, ಗಂಡಸರಾದ ನಾವು ಮಾತ್ರ ಹೋಗುವುದು ಅಂತ. ಹಾಗಾಗಿ ಪರಮೇಶ್ವರನ ಅರ್ಚನೆಗಾಗಿ ಪ್ರತಿಯೊಬ್ಬರು ಸನ್ನದ್ಧರಾಗಿ ಭೂಲೋಕದತ್ತ ನಡೆಯೋಣ, ಭೂಲೋಕದತ್ತ ನಡೆಯೋಣ. ವಾತಾವರಣವೇ ಬಿಸಿ 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 ಬಿಸಿ. ಮೇಲಿನಿಂದ ಸೂರ್ಯನ ಬಿಸಿಲು, ಕೆಳಗಿನಿಂದ ಸೂರ್ಯನ ತಾಪಮಾನಕ್ಕೆ ಬಿಸಿಯಾದಂಥ ಹೊಯ್ಗೆಯ ಬಿಸಿ. ಇದನ್ನೆಲ್ಲ ಸಹಿಸುವುದಕ್ಕಾಗದೆ ತ್ರಿದರ್ಶರಾದಂತಹ ನಮಗೂ ಆಯಾಸ ಬಾಧಿಸ್ತದೆ. ಬೆವರೇ ಇಲ್ಲದಿರುವಂತಹ ನಮಗೂ ಸಂಕಟ ಆಗುತ್ತಾ ಉಂಟು. ಏನೋ ಒಂದು ತ್ರಿಷಬೇಕು 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 ಅಂತ ಅನ್ನಿಸ್ತಾ ಇದೆ. ತುಂಬ ಹೊತ್ತಾಯಿತು, ಗಂಟಲ ಪಸೆ ಆರಿದೆ. ಏನಾದರೂ ಒಂದು ಕುಡಿಯುವುದಕ್ಕೆ ಸಿಕ್ಕಿದ್ರೆ ಒಳ್ಳೆದುಂಟು ಅಂತ ಯೋಚಿಸ್ತೇನೆ. ಅಲ್ಲಿ ಇಲ್ಲಿ ಹುಡುಕುತ್ತೇನೆ, ಯಾರೊಬ್ಬರೂ ನನ್ನ ಕಣ್ಣಿಗೆ ಬೀಳುತ್ತಲೂ ಇಲ್ಲ. ಒಂದು ನೀರ ಕೆರೆಯು ಕಾಣುತ್ತಲೂ ಇಲ್ಲ. ಕೆರೆ ಬಾವಿಗಳನ್ನು ನೋಡಿದರೆ ಎಲ್ಲದರಲ್ಲಿಯೂ ನೀರಿಲ್ಲ ಎನ್ನುವ ಸೂಚನೆಯೇ ಕೊಡ್ತಾ ಇದೆ. ಹಾಗಾದ್ರೆ ನಾನು ಎಂತ ಹೋಗಲಿ? ಇನ್ನು ಒಂದು ಹೆಜ್ಜೆಯನ್ನು ಮುಂದಿರಿಸುವುದಕ್ಕೆ ಸಾಧ್ಯ ಇಲ್ಲ. ತಾಪದಿಂದ ಬಳಲಿದಂತಹ ನಾನು ಯಾರನ್ನಾದರೂ ಪರಿಹಾರಾರ್ಥವಾಗಿ ಕಾಣಲೇಬೇಕು. ನೋಡೋಣ, ಈಗ ಇಲ್ಲದೆ ಇದ್ರೆ ಸ್ವಲ್ಪ ಹೊತ್ತಿನಲ್ಲಾದರೂ ಯಾರಾದರೂ ಸಿಕ್ಕಿಯಾರು. ಇದೇ ದಾರಿಯಲ್ಲಿ ಮುಂದುವರಿಯುತ್ತೇನೆ.
ಶಾಶ್ವತವಾಗಿ ಶೋಣಿತಾಪುರದಲ್ಲಿ ಯಾರು ಉಳಿಲಿಲ್ಲ. ಕಾಲದೋಷವ ಕರ್ಮದೋಷವ ಎಂಬಂತೆ ಅಲಿದುಳಿದ ಬಲ ಸಹಿತ ನಾವು ನೇರವಾಗಿ ಇಲ್ಲಿಗೆ ಬಂದು ಈ ಮಧುವನದಲ್ಲಿ ವರ್ತಮಾನದಲ್ಲಿ ಬದುಕುತ್ತಾ ಇದ್ದೇವೆ. ಅವಸರವಾಗಿ ಕಳೆದೇ ಅಲ್ಲ ಏನಪ್ಪ. ಅವರಲ್ಲಿ ಯಾರಾದ್ರೂ ಸಾಧಿಸುವಂತಿದ್ರೆ ಇದರಿಂದ ಆಗ್ತದ? ಆಗುವುದಿಲ್ಲ, ಆಗುವುದೇ ಇಲ್ಲ. ಆಯದಿಂದ ಆಗದಿದ್ರೆ ಉಪಾಯ ಬೇಕಂತೆ. ಎಲ್ಲಿ ಸಿಗ್ತಾನೆ? ಎಲ್ಲಿ ಸಿಗ್ತಾನೆ? ನೀನು ಹೇಳಿದ ಹಾಗೆ ನೀರಿನಲ್ಲಿ ಮೊಸಳೆಗೆ ಬಲ ಹೆಚ್ಚು. ಹೌದು, ನೀರಿನಿಂದ ಮೇಲೆ ಬಂದ್ರೆ ಬಲವೇ ಇಲ್ಲ. ಈಗ ಹಾಗಾಯ್ತು. ಓ ಕಡೆ ನೋಡು, ಏನದು? ಏನು? ಯಾರದು? ಯಾರದು? ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ಹೌದಾ? ಹೌದು. ನಮ್ಮ ಮಧುವನಕ್ಕಾಗಿ ಹೀಗೆ ಮುನ್ನಡೆಯುತ್ತಿರುವವರು ಯಾರು ಅಂತ ಗೊತ್ತಾಯ್ತಾ? ಯಾರು? ದೇವೇಂದ್ರ. ದೇವತೆಗಳು ಅವರೆಲ್ಲ ದೂರ ಇದ್ದಾರೆ. ದೇವೇಂದ್ರನನ್ನು ನೋಡುತ್ತೆ. ಅವನನ್ನು ಕಾಣುವಾಗ ಯಾಕೆ ಅಂತ ಗೊತ್ತಿಲ್ಲ, ಬಹುಶಃ ಸ್ವರ್ಗ ಬಿಟ್ಟು ಭೂಲೋಕಕ್ಕೆ ಇಳಿದಿದ್ದಾನೆ. ಆ ಪ್ರಭಾವದಿಂದ ಅವ ಬಸವಳಿದು ಬೆಂಡಾಗಿದ್ದಾನೆ. ಹೇಗೆ? ಬಸವಳಿದು ಬೆಂಡಾಗಿದ್ದಾನೆ. ನೋಡಿದ್ಯಾ? ಏನು ಮಾಡುವ ಈಗ? ಅವನನ್ನು ಸರಿಯಾಗಿ ನೋಡು. ಏನೋ ಆಯಾಸ, ತೃಷ ಅವನನ್ನು ಕಾಡ್ತಾ ಇದೆ. ಎನ್ನುವುದು ಅವನನ್ನು ನೋಡುವಾಗ ಗೊತ್ತಾಗ್ತದೆ. ಏನು ಮಾಡುವ? ತಮ್ಮ, ಇದುವೇ ಸಂದರ್ಭ. ಹೆಸರೇನು ಇಲ್ಲಿಗೆ? ಮಧುವನ. ಇಲ್ಲಿ ಇರುವವರೆಲ್ಲ ಕುಡಿಯುವುದಕ್ಕೆ ಉಪಯೋಗಿಸುವುದೇನು? ಮಧು ಅಲ್ವಾ? ಈಗ ನೋಡು, ಅವ ಹೋಗುದಲ್ಲಿಗೆ ಗೊತ್ತುಂಟ? ಎಲ್ಲಿಗೆ? ಪರಮ ಪ್ರದೋಷ ಕಾಲ. ಈ ದಾರಿದಾಗಿ ಅವ ಹೋಗುದು ಕೈಲಾಸ ಲೋಕಕ್ಕೆ. ಪರಶುವನನ್ನು ಪೂಜಿಸುವುದಕ್ಕಾಗಿ ಹೋಗುದು. ಶರಬೇಶ್ವರನ ಬಳಿಗೆ ಹೊರಟ ಮಾವ ಈಗ ಏನು ಮಾಡ್ಬೇಕು ಗೊತ್ತಾ? ಏನು ಮಾಡುವ? ಈ ಹೊತ್ತಿಗೆ ಅವನಿಗೆ ಏನು ಕೊಟ್ಟರು ಹಿಂದೆ ಮುಂದೆ ಆಲೋಚನೆ ಮಾಡದೆ ಅವ ಅದನ್ನು ಕುಡಿತಾರೆ. ಅಷ್ಟು ಬಾಯಾರಿಕೆ ಆಗಿದೆ. ಹಾಗಿದ್ರೆ ನಾವು ಏನು ಮಾಡಬೇಕು? ಈಗ ಅವನಿಗೆ ನಾವು ಕೆಂಡ ಕುಡಿಸಬೇಕು.
ಮಧು 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 ಅಣ್ಣ ಮಧು ಏನು ಮಧು ಕುಡಿಸುವುದಕ್ಕಾಗಿ ನೀನು ಹಾಗತ್ತೆ. ಹಾಗಾದ್ರೆ ನಾನಿಲ್ಲಿ ಸುಮ್ಮನೆ ಉಳಿಯುವುದಲ್ಲ. ಮತ್ತೆ ನಾನು ಕುಡಿಸಿದ ಮೇಲೆ ನಿನಗೆ ಎಂತದ್ದು ಕೆಲಸ? ನಾನು ಒಂದು ವ್ಯವಸ್ಥೆ ಮಾಡ್ತೇನೆ ಅವನಿಗೆ. ವ್ಯವಸ್ಥೆ? ಮಧುವನ್ನು ನೀನು ಕಡ್ತಿ ಕುಡಿಯುವಂತಹ ಸಂದರ್ಭ ಆ ಮಧುವಿನ ಒಳಗೆ ಅನುರೂಪವಾಗಿ ನಾನಿರ್ತೇನೆ. ಹೋಗುವುದು ಮಾತ್ರವಲ್ಲ, ಹೊಟ್ಟೆಗೆ ಹೋಗುತ್ತೇನೆ. ಹಾಗೆ ಮಾಡಬಾರದ ಅನ್ಯಾಯ ಏನು ಮಾಡಬಾರದು. ಈ ಪ್ರಪಂಚದಲ್ಲಿ ಯಾವುದನ್ನು ಯಾರು ಕೂಡ ಮಾಡಬಾರದಂತಹ ಅನ್ಯಾಯವನ್ನು ನಾನು ಮಾಡಿದ್ದೇನೆ. ಇಲ್ಲಿ ಒಳ್ಳೆ ವಿಷಯ ಉಂಟು. ಏನು? ಯಾಕೆ ಗೊತ್ತಾ? ಯಾಕೆ? ಅವ ಬಾಯಾರಿಕೆಯಿಂದ ಬಳಲಿದ್ದಾನೆ. ನಾನೀಗ ಕಳ್ಳು ಮಾರುವವನಾಗಿ ಅವನ ಎದುರಿಗೆ ಹೋಗಿ ಅವನಿಗೆ ಕಳ್ಳು ಕುಡಿಸ್ತೇನೆ. ಆ ಕಳ್ಳಿನ ಜೊತೆಗೆ ನೀನು ಅನುರೂಪದಲ್ಲಿ ಅವನ ಹೊಟ್ಟೆ ಒಳಗೆ ಹೋಗಿ ಸೇರಿಕೊಳ್ತೇನೆ. ಅವನನ್ನು ಕೆಡಕ್ತಾ ಇರ್ತೀನಿ. ಖಂಡಿತ. ಇಲ್ಲದಿದ್ರೆ ಬರೇ ಕಳ್ಳು ಕುಡಿದ್ರೆ ಅದರ ಪ್ರಭಾವ ತುಂಬಾ ಹೊತ್ತು ಇರುವುದಿಲ್ಲ ಅಲ್ವಾ? ಹೌದು. ಇದು ಇಳಿಲಿಕ್ಕೆ ಬಿಡಬಾರ್ದು. ಮತ್ತು ಹಾಗೆ ನೀನು ಕೆಡಕ್ತಾ ಇರ್ಬೇಕು. ನಾವು ಪ್ರಯತ್ನ ಮಾಡ್ತೇನೆ. ಆವಾಗ ಏನಾಗ್ತದೆ ಗೊತ್ತಾ? ಏನಾಗುತ್ತದೆ? ನಿನಗೆ ಮಂಗ ಗೊತ್ತುಂಟಾ? ಗೊತ್ತುಂಟಾ? ನೋಡಿದ್ದೇನೆ. ನೋಡಿದ್ಯಾ? ಗೊತ್ತುಂಟು. ಕಪ್ಪಿಯ ಚೇಷ್ಟೆ ಏನು ಗೊತ್ತುಂಟಾ? ಹೇಗೆ? ಒಂದು ಕಥೆ ಉಂಟು. ಹೇಗೆ? ಈ ಮಂಗದ್ದು ಮೊದಲೇ ತರದು ಮಂಗ ಚೇಷ್ಟೆ. ಹೌದು. ಆ ಮಂಗನಿಗೆ ಒಂದು ಸ್ವಲ್ಪ ಕಲ್ಲು ಕುಡಿಸಬೇಕು ನಾವು. ಆವಾಗ ನೋಡ್ಬೇಕು ಅದರ ಚೇಷ್ಟೆ. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಆ ಕಲ್ಲು ಕುಡಿದ ಮಂಗನಿಗೆ ಒಂದು ಚೇಳು ಕಚ್ಚಬೇಕು. ಮತ್ತೆ ಅದರ ಅವಸ್ಥೆ ನೋಡ್ಬೇಕು ಏನು ಮಾಡ್ತದೆ ಅಂತ ಆ ಮಂಗನಿಗೆ ಗೊತ್ತಿರುವುದಿಲ್ಲ. ಇವನ ಸ್ಥಿತಿಯು ಮಂಗನ ಹಾಗೆ ಆಗಬೇಕೀಗ. ಹೌದಾ? ಯಾಕೆ? ಇವ ಹೋಗುದಲ್ಲಿಗೆ ಪರಶುವನಲ್ಲಿಗೆ. ಪೂಜೆಗಾಗಿ. ಯಾಕೆ? ಯಾಕೆ ಬೇಕಾಗಿ? ಪೂಜೆ ಮಾಡ್ಲಿಕ್ಕೆ. ಹೌದಲ್ವಾ? ಪೂಜೆ ಮಾಡುದು ಯಾಕೆ? ಏನಾದ್ರೂ ಬೇಕು ಅವನಿಗೆ ಆಶೀರ್ವಾದ ಪಡೀಲಿಕ್ಕೆ. ಹೌದು. ಅದು ತತ್ತು ವಿರುದ್ಧ ಆಗಬೇಕು. ಹೇಗೆ? ಯಾವ ಪೂಜೆ ಮಾಡುವ ಕೈ ಉಂಟ ಅದೇ ಪೂಜೆ ಮಾಡುವ ಕೈಯಿಂದ ಆ ಪರಶುವನ ಮಂಗಗೆ ಬಡಿಬೇಕು. ಬಡಿದ್ರ ಅವ ಸುಮ್ಮನಿದ್ದಾನ? ಅವ ಮೊದಲೇ ಸಿಟ್ಟಿನವ. ಹೌದಾ? ಹೌದು. ಸಿಟ್ಟು ಬರ್ತದೆ. ಅವನಿಗೆ. ಆವಾಗ ಏನಾಗ್ತದೆ? ಅವನಲ್ಲಿ ಒಂದು ಹೆಚ್ಚಿನ ಕಣ್ಣು ಉಂಟು. ಹೌದು. ತೆರೀತಾನೆ. ಕಣ್ಣು ಬಿಟ್ರೆ ಆವಾಗ ಇವ ಏನಾಗ್ತಾನೆ? ಭಸ್ಮ. ವರ ಪಡೆಯುವಲ್ಲಿ ಇವನಿಗೆ ಶಾಪ ಆಗ್ತಾರೆ. ಹೌದಲ್ಲ? ಇಷ್ಟು ನಾವು ಮಾಡಬೇಕು. ಮಾಡಬೇಕಿದ್ರೆ ನಾವು ಈಗ ಹೋದ್ರೆ ಆಗ್ಲಿಕ್ಕಿಲ್ಲ. ನಾವು ಈಗ ಹೋದ್ರೆ ಅವ ಕೊಂದನು ದೇವರ ಏನು ಮಾಡುವ? ಕೆಲಸ ಮಾಡು. ಹೇಗೆ? ವೇಷ ಮಾಡು. ವೇಷ? ಯಾವುದು? ನನ್ನ ವೇಷ ನೋಡ್ತೀಯ? ಕಣ್ಣು ಮಾರುವವನ ವೇಷವ ಹೇಗೆಂತ ನೋಡ್ತೀಯ? ಹೇಗೆ? ನೀನು ನಾನು ಅನುರೂಪದಲ್ಲಿ ಇರ್ತೇನೆ. ಹೌದಾ? ಹೌದು. ಅಲ್ಲಿಂದ ಏನು? ಅಲ್ಲಿಂದ ನೋಡ್ಬೇಕು. ಯಾಕೆ ಇಷ್ಟು ಅಂತರ? ಅಂತಾರಂದ್ರೆ ನನ್ನದು ವೇಷ ಪರ್ಯಟನೆ. ನೀನು ಅಲ್ಲಿಗೆ ಸಣ್ಣದಾಗುದಲ್ಲ. ಹೌದು. ಅದಕ್ಕೆ ನೀನಲ್ಲಿ. ಹೌದಾ? ಕಣ್ಣು ಮಾರುವವನ ವೇಷ ನೋಡ್ತೀಯ?
ಗೊತ್ತಾಯಿಗೆ ಕೋಟಿ ಪೂಜಾರಿ ನೆನ್ನ ಪೂಜಾರಿ ಎಂಗ ಮೂಜಿಯನ್ನ ಮಾತ್ರ ಎಡ್ಡೆ ಪುದಾರ್ದ ಹಾಕುದು ಅವತ್ತು ಜೇರಿಗೆ ಒಂಜಿ ಕಲಿಟ್ಟು ಬೆಳ್ಳೇರು ಸತೀಶ್ ಪೂಜಾರಿ ಬಂಡದು ಬೊಕ್ಕೊಂಜಿ ಬೆಲ್ಲ ಮಲ್ಪುರಟ್ಟು ಹಣ್ಣು ಪೂಜಾರಿ ಬಂಡದು ಬೊಕ್ಕೊಂಜಿ ಕಲಿ ಮೂರು ನೆಟ್ಟು ಯಾನು ಬಾರಿ ಪೂಜಾರಿ ಎಂಗ ಮೂರೇ ಜನ ಈ ಊರು ಉಪ್ಪುನಗಲು ಅಂಚಾದ ಮಾತಲ್ಲೇ ಪರಿ ಎರಡು ಕೋಟಿ ಪೂಜಾರಿ ಮಂಡ ಸ್ವಾಮಿ ದಾದ ಮಲ್ಪುರಲ್ಲಿ ಕಕ್ಕ ದಿನ ವಸ್ತುಜಿ ಏಳು ಮುಟ್ಟ ದಿನ ತಪ್ಪುಜಿ ಈ ಊರಡೆಲ್ಲ ಗುರ್ತ ಇಜ್ಜಿದ ಮಣ್ಣಿನಗಳು ಏರ್ಲಜ್ಜಿ ನಮ್ಮ ಆತ ಕಲಿತ ವಿಚಾರ ಸ್ವಾಮಿ ಯಾನು ಪೂಜಾರಿ ಸ್ವಾಮಿ ಪೂಜಾರಿ ತಾನೇ ಪೂಜಾರಿ ಬೇಡ ಅಂದವನಿಗೆ ಏನುವಾರು ತಾನೇ ಪೂಜಾರಿ ಬಂದ ಅದು ಸಸಾರಣ ಇದೆ ಈಗ ಎರಡು ಒಂಜಿ ಪಾತ್ರೆಗೇನು ಎಡ್ಡ ತೆರಿನಕಲಿಗೆ ದಾದ ಬಂದ ಪೇರು ಬಲ್ಲವರು ಬಂದ ಪೇರು ಅಂಚದೆ ಎಂಟು ತೆರಿನಕಲೇ ಬಿಲ್ಲವರೇ ಬಲ್ಲವರು ಬಲ್ಲವರೇ ಬಿಲ್ಲವರು ಅವತ್ತುಂಡೆ ಈಗ ಹಾ ಬೊಕ್ಕ ಪೂಜಾರಲು ನುಳ್ಳಾರದೆ ಅವು ಏರು ಬಂದೆಗೆ ಅವು ಎಂಕುಲೆ ದೇವಸ್ಥಾನ ಪೂಜೆ ಮಾಡ್ಬೇಕಲೇ ಪೂಜಾರಿ ಹತ್ತು ತುಂಬ ಎಂಕುಲೆ ಪೂಜೆ ಮಾಡ್ತಂದಿತ್ತ ಇತ್ತ ಪೂರ ಇರ್ನಂತಿರಗಳು ಸೇರ್ನ ಅಲ್ಪ ನೋಡ್ತೀನಿ ಅಂಚದೆ ಎಂಕುಲಿಗೆ ಚಿಟ್ಟೆ ಬೈಗ ಅಣ್ಣ ಎಂಕಲೆಗಳ ದೇವೇರಿಲ್ಲ ಎಂಕುಲು ದೇವೇರಿನೆಲ್ಲ ಬಿಡ್ದುಬಾರ್ದು ಜ ಎಂಕಲೆಗೆ ಕುಜಿಲೇಶ್ವರಿ ದೇವಿಲ್ಲ ಪಕ್ಕ ಕುಜಿಲೇಶ್ವರಿ ದೇವಿ ಅಮಲೇಶ್ವರ ದೇವಿ ಎಂಕಲ್ ನಾಟ್ಯ ರಡ್ಡು ದೇವರು ನಿಂಗೆ ತಾರದ ಕೊಡಿಗೆ ನಮ್ಮೂರಿನಾಗಲು ಪಂಚಾಯತ್ ಇಂಜೆನಂದ ಸೊರಬು ಎಂಕಲಿಗೆ ದೇವರಲ್ಲೇ ಸ್ವಾಮಿ ಬೊಕ್ಕಗೇನು ವರ ಎಂಕಲ್ಲ ಜಾತಿ ನಿಂತಿನಾದ ಪುದಾರ್ ಪೂರಪ್ಪು ಬೇತೆ ವಾ ಜಾತಿಗಳಜ್ಜಿ ಎಂಕೆಲ್ಲ ಜಾತಿ ನಿಂತಿನಾದ ಪೂರಪ್ಪು ಬೇರೆ ವಾ ಜಾತಿಗಳಜ್ಜಿ ಇದು ಸುವರ್ಣಂದು ಕೇಂದ್ರ ಅಲ್ಲೇ ಸೂರ್ಣ ಕಂಡೆ ಹತ್ತಿ ಇದೇ ಖಚಿಪುದ ಸೂರ್ಣ ಕಂಡೆ ಹತ್ತು ಸುವರ್ಣ ಅಂದು ಉಪ್ಪುನಿ ಎಂಕಲೆಡ್ ಮುಂಡ ಬೇತೆ ಇರಲಿ ತುಗ ಈ ಬಟ್ರೆ ನಿಕಲೆಡ್ ಸುವರ್ಣ ಬಣ್ಣದುಂಡ ತುಗ ಏನೆಲ್ಲ ಬಟ್ಟಲು ಸುವರ್ಣ ಬಣ್ಣದುಂಡ ಇತ್ತ ಕೈಟು ಕುರ್ಕಾದಕ್ಕೆ ಏನು ಎಂಚನಿಗಳು ಸುವರ್ಣ ಆಚರಣೆ ಮಾಡೋದು ಬೊಕ್ಕ ಕಣೆರ ಬಂಡ ಸುಮಾರು ಉಂಡು ಸ್ವಾಮಿ 475 ಪುರಪ್ಪುಲುಂಡು ಅಂಚೆ ಮಾತೆಲ್ಲ ಬಣೇರ ಗೋಪುಜಿ ಸುವರ್ಣ ಬಂಡ ಎಂಕುಲು ಪೂಜಾರ್ಲು ಬಂಡ ಎಂಕುಲು ಬೊಕ್ಕ ಈರು ಏತು ಮಿತ್ತು ಉಂಡಲ್ಲ ಆತೆ ಮಿತ್ತು ಗೋಪಿನಿ 5 ಮಿತ್ತಿರೇ ಗೋರಾಪುಣ ಎಂಕುಲು ಮನಸ್ಸು ಮಲ್ತುಂಡ ದಿನಕ್ಕೂ 3 ಸರ್ತಿ ಮಿತ್ತು ಬೋಪ 3 ಸರ್ತಿ ಕಿತ್ತು ಬರ್ಪ ಅಂಚದುಲೆ ನಮ್ಮ ತುಲೆ ತುಲೆ ಕಲ್ಲು ತುಂಡುಗಳು ಹಾಕೊಂಡು ಅವು ತುಲೆಗೆ ತೌಟದ ತುಂಡುಗಳು ಹಾಕೊಂಡು ಈ ಕೈಯಿಂದ ಮಲ್ತುಂಡ ಇಲೆಗ್ಲೆಗ್ಲ ವ್ಯತ್ಯಾಸ ಒಪ್ಪುನ ಆತೆ ಸ್ವಾಮಿ ಯಾವ್ದ ಮಲ್ಪುಲು ಮಲ್ಲೆ ಓಡ ಏನದು ಬುದರ್ಲ ಮಾಡ ಉಂಡು ಎರಡು ಒಂಜಿ ಯಾನು ಪ್ರಶ್ನೆಗೇನು ಈ ಪ್ರಪಂಚಡು ಮಲ್ಲೆಡ್ದು ಮಲ್ಲ ಹೂ ಬಲ್ಲೆಗೆ ಓ ಮಲ್ಲೆಡ್ದು ಮಲ್ಲ ರಾಮ ಮಂದಿರಣ ಅಪಗಣೆ ಎನ್ನ ಪ್ರಶ್ನೆಗೆ ಇರು ಉತ್ತರ ಕೊರಡು ಮಲ್ಲೆಡ್ದು ಮಲ್ಲ ರಾಮ ಮಂದಿರಣ್ಣ ರಾಮ ದೇವಸ್ಥಾನ ಭೂಮಿದ ವಿಚ್ಚದಾಯ ಉಂಟು ನಾವು ಬಂದ್ರೆ ದೇವಸ್ಥಾನ ಭೂಮಿದ ವಿಚ್ಚದಾಯ ಮಲ್ಲೆಡ್ದು ಮಲ್ಲ ರಾಮ ಮಂದಿರಣ್ಣ ದೇವಸ್ಥಾನ ಭೂಮಿದ ವಿಚ್ಚ ಉಂಟುದಿಂದಾಯ ಬಂದ್ಲೆ ಭೂಮಿ ಮಲ್ಲನ ಭೂಮಿ ಮಲ್ಲ ಅಂಡ ಮಾಸೇಸನ ಕೊಡಿ ಮಂಡ್ಯದ ಕೊಡಿಟ್ಟಿದಾಯ ಉಪ್ಪು ನಾವು ಬಂದ್ಲಿ ನನ್ನ ಪ್ರಶ್ನೆಗೆ ಉತ್ತರ ಕೊರಲಿ ಮಾಸೇಸೆ ಮಲ್ಲ ಅಂಡ ಈಶ್ವರ ದೇವರನ್ನ ಕೆಕ್ಕಲಿಗೆ ದಾಯ ಸುತ್ತರು ಮಾಡ್ತೀನಿ ಅವು ಬಂದ್ಲೆ ಮಾಸೇಸೆ ಮಲ್ಲೆ ಅಂದಂಡ ಈಶ್ವರ ದೇವರನ್ನ ಕೆಕ್ಕಿಲಿಗೆ ದಾಯ ಸುತ್ತರು ಮಾಡ್ತೀನಿ ಈಶ್ವರ ದೇವರ ಮಲ್ಲೆ ಅಂದ ಗುಡ್ಡೆದ ಕೊಡಿಟ್ಟು ಬೋದು ದಾಯ ಗುಲ್ದೀನಿ ಗುಡ್ಡೆ ಮಲ್ಲಂದ ಹನುಮಂತನ ಕಿನಿಕನ ಬೆರೆಯಲ್ಲಿ ದಾಯ ಉಂಟುದೀನಿ ಹನುಮಂತೆ ಮಲ್ಲಂಡ ರಾಮನ ಕಾರಾಮುದಿಯಲ್ಲಿ ದಾಯ ಗುಂತುದೀನಿ ಊರಿಗೆಲ್ಲ ಮಾತಾಡ್ರಿ ಅಪ್ಪ ಪ್ರಶ್ನೆಗೆ ಉತ್ತರ ಬರಲೇ ಬಂದ್ಬಿಡಿ ಅಪ್ಪಗಂಡ ಮಲ್ಲೆರ್ದು ಮಲ್ಲೆ ಏರಂದು ಗಂಡ ರಾತ್ರಿ ಬಾಗಿಯಲ್ಲಿ ಗಂಗ ಕಲಿಗಂಗ ಸರ ಬರ್ಪಿನಿ ಅಂದು ಏತು ಬರ್ನಲ್ಲ ಆಯನ ಕಾರಡೆ ಆಯ ಉಂಟು ತಂದೆ ಬೇತೆಗಲ್ಲ ಆದ್ರೆ ಬರ್ಚೆ ಏತು ಬರ್ನಲ್ಲ ಆಯನ ಕಾರಡೆ ಆಯ ಉಂಟು ಆತು ಮಲ್ಲ ಬಕ ಎನ್ನಡ ಆ ಒಂದೊಂದು ಬಂಡದೆ ಬಕ ಪಾತ್ರೆ ಉಂಟು ನೀನು ಅಂಚದೇ ಇರಿಪೀರ ಉಂಟುದೀನಿ ಎನ್ನ ಬರ್ಪಡ ಬಲೆ ಎನ್ನ ಎದುರು ಬಲೆ ಬಲೆ ಎಂಕಲು ಒಂಜೇ ಉರ್ದಾಕಲು ಆರು ಉದ್ದ ಯಾನು ಕುದ್ದಿ ಆತಿ ಬಲೆ ಅಂಚನಿಗೆ ಏನು ಶಶಿ ಮಲ್ಲೆ ಮಾತ್ರಲ್ಲ ಮಲ್ಲಂದ್ ಬಂದ್ಬೇರ್ದ ಯಾನ್ ಬಂದ್ಬಿನಿ ವಿಷಯ ಪಂಡ ಅವು ಸ್ವಾಮಿ ಅಂಚಾದು ರಾತ್ರಿ ಬಗೆಯಲ್ಲಿ ಗಂಗಸರ ಬರ್ನ ಮಾತ್ರ ಸರಿಯಾದ ಗುಂತರೆ ನೀ ಬಲ ತಿಕ್ಕುನು ಪರದಿನಕ್ಕೂ ಏರ್ಲಜ್ಜೇರು ಮಾತೆರ್ಲ ಬರ್ಪೇರಿ ಬೊಕ್ಕ ಮಾತೆರ್ಲ ಬರ್ಪೇರಿ 33 ಕೋಟಿ ದೇವಲು ಬರ್ತಿದ್ದೀರ ಅಕ್ಕಲೆ ಬರ್ನ ಸುರಪಾನಗೆ ಬಾಕಿ ಅಕ್ಕಲೆ ಬರ್ನ ಗಂಗಸರ ಅದು ಬಂದ್ಬೇರಿ ಬೊಕ್ಕ ಸರಿಕೇನುವರ ಸಪೂರ ಇತ್ತಿನ ಜೋಕಲಿಗೆ ದಿನವಾಲ ಒಂಜನ್ ತಿಪ್ಪಿ ಕಲಿಗೊರ್ನ ಒಂಜಿ ತಿಂಗಳ ಇತ್ತು ಬುಡ್ಕೆ ನಾಪೇರು ತೋರಾತಿನ ಬಗ್ಗೆ ಎಂಚ ಈರು ಸಪುರಾತ ತೋರಾಪಿನ ಬಗ್ಗೆ ಎಂಚ ಒಂಜನ್ ತಿಪ್ಪಿ ಕಲಿ ಬರ್ನ ಮಾತ್ರ ಇತ್ತು ತೋರಾಪಿನಿ ಅಂತೆ ಸ್ವಾಮಿ ದಾದಲ ಉಪ್ಪಾಡು ಇನಿ ಯಾನು ಕಾಂಡೆಲ್ಲ ಕದು ಬೈದೆವೋ ಓ ಪಿದಡ್ಡಿ ಓಡೆಗಿದ್ದ ಪಿದಡ್ಡಿ ನೀ ಬೇಗ ಲಕ್ಕದೆ ಅಂಚ ಒಂದು ಕಲಿನ ಪೂರ
ವಿಚಾರತೀನಿ ಅಮ್ಮ ಸೊಳ್ಳು ಪೋಯಿ ನೋಡು ತೂಕ ಏರಲ್ಲ ಇನ್ನು ಚಿಕ್ಕ ಏರಲ್ಲ ಬಂದಂತೆ ವಿಚಾರತೀನಿ ನಾನು ಮತ್ತೆ ಭತ್ತ ಸುಮಾರು ಇದೆಲ್ಲ ಕಲಿಬಿಡಿ ಬೋಡ ಕಲಿ ಬೋಡ್ತಿನ ಬರಲಿ ನಮ್ಮ ತಯಾರುಂಡು ನಮ್ಮ ಕಲಿ ಉಂಡತಿ ನಮ್ಮ ಭಯಂಕರ ನಮ್ಮ ಕಲಿ ಹೊರ ಬಂದ ಯಾವ ಅಡೇಗ ಅಮ್ಮಲ್ ರಯ್ಯ ಏರುದು ನೀನು ಜನ ಯಾರು? ನೀನು ಜನ ಯಾರು? ಜನ ಯಾನೆ ಯಾನೆ ಅಂದ್ರೆ ಯಾನೆ ಯಾನೆ ಏನಕ್ಕೆ ಭಾಷೆ ಬರ್ಪೂಜೆ ಅಂತ ಮಾರ್ರೆ ಇಲ್ಲಿ ವಾವೂರ್ದು ಬೈದರಿ ಅಲ್ಲ ನೀನು ಯಾರು ಅಂತ ಯಾನ ಎಲ್ಲ ಪುದಾರ ಕೋಟಿ ಪೂಜಾರಿ ಹೇಗೆ ಕೋಟಿ ಪೂಜಾರಿ ನೀನು ಒಬ್ಬನೇ ಇದ್ದಿ ಓ ನೀನು ಒಬ್ಬನೇ ಇದ್ದಿ ನನ್ನ ಸ್ವಲ್ಪ ತರ್ಮಲೆ ಕೊಡ್ತಿ ಕುಜೋ ಅಲ್ಲ ಕೋಟಿ ಅಂದ್ರೆ ಕೋಟಿ ಪೂಜಾರಿ ನನ್ನ ಪುದಾರಿ ಪುದಾರಿ ನಿನಗೆ ಕೆಲಸ ಹೆಂಗ ನಾನು ರಾತ್ರಿ ಬಗ್ಗೆ ಕಲಿಮೂರ್ನ ಕೆಲಸ ಎಂತದ್ದು ಕಲಿಮೂರ್ನ ಕಲಿಮೂರ್ನಿ ಅಯ್ಯೋ ದೇವರೇ ಮೂರ್ನತ್ತು ಕಲಿ ದೆಪ್ಪುನು ಮೂರ್ನು ಕೊಂಬುನು ಅದೆಂತದ್ದು ದೆಪ್ಪುಣಿ ಅಂದ್ರೆ ದೆಪ್ಪುಣಿ ಮಂಡ ಅವು ಕಟ್ಟಪುಣಿತ ಮೆಗ್ಗೆ ದೆಪ್ಪುಣಿ ಎತ್ತಿನ ಪಾತೇರಿ ಕಟ್ಟಪುಣಿ ಅಣ್ಣನ ಕಟ್ಟೆಪುಣಿ ಅನ್ನಿ ದೆಪ್ಪುಣಿ ಮೆಗ್ಗೆ ಜನ ಪೆದಂ ಪಾತಿರ್ ಅಲ್ಲ ನನಗೊಂದು ಉಪಕಾರ ಮಾಡಬಹುದಾ ನನಗೆ ಜೋರ ಬಾಯಾರಿಕೆ ಆಗ್ತಾ ಉಂಟು ಬಾಯಾರ ಬೋಳಂದ ಪೋಲೆ ಬಾಯಾರಿಗೆ ಮುಳ್ಳುಂಡ ಬಾಯಾರು ಬಾಯಾರಲ್ಲ ತ್ರಿಷೆ ಕಿಶೆ ಅವದ ಪುಡಿ ಮಲ್ಪುಣ ಓ ಇವರಿಗೆ ಅರ್ಥ ಆಗುದಿಲ್ಲಲ್ಲ ನನಗೆ ನೀರಡಿಕೆ ಆಗ್ತಾ ಉಂಟು ನೀರಡಿಕೆ ಈ ಸರಿ ಬಾರಿ ಕಮ್ಮಿ ಆತನ ಮಾರ್ರೆ ಇಜ್ಜಿ ಇವರ ಬಜ್ಜೆದ ಪೂರ ಮಂಡ್ಯ ವೆಚ್ಚ ಮಲ್ತಂದು ಮೂರನ್ನ ಒಂದು ಎಡ್ಡೆತ್ತು ಈ ಸದ್ದ ಆಲೋಚನೆ ಮಾಡುದು ಪೂರ ಕೊಟ್ಟೈ ಮಲ್ತು ಬಾರ್ದಾತನು ದಾಹ 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 ಇಂಥ ದಾಹ ಬಂದು ದಾಹ 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 ನನಗೆ ಕುಡಿಬೇಕು ಅಂತಾಗಿದೆ ಕುಡಿಬೇಕು ಅಂತ ಐಕ್ ದಾಹ ಬಂದು ಅನ್ಪಿನ ನೀರು 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 ಓ ಭೋಜಲಾಪುಂಡ ಭೋಜಲಾಪುಂಡ ಇದಕ್ಕೆ ಭೋಜಲಾಪುರ ಬಾಯಾರಿಕೆ ತ್ರಿಷೆ ದಾಹ ದಾಹ ನೀರಡಿಕೆ ಅಯ್ಯೋ ದೇವರೇ ಎಂಕ್ ಬಾಜಲಾಪುಂದು ಒಳ್ಳೆ ಈ ನೀರಡಿಕೆ ತ್ರಿಷೆ ಇರೋ ತಿಗಾದಾಟ ಹೆಂಗ್ ಗೊತ್ತಾಗ್ಬಿಡವು ನನಗೆ ಅದಾಗ್ತದೆ ಅವು ಯಾರು ಬಣ್ಣ ಎಲ್ಲ ಮಕ್ಕಳು ಹೋಗಿ ಒಬ್ಬ ಉಂಟ ಏನಡ ಕಲಿ ಮಾತ್ರ ನೀರಿನ ಜೊತೆ ಅದನ್ನಾದ್ರೂ ಸ್ವಲ್ಪ ಕಲಿ ಏರ್ಲಜ್ಜೆ ಈಗ ನಮ್ಮ ಭಾಷೆಯಲ್ಲೆಲ್ಲ ಕಲಿ ಅಂತ ಹೇಳಿದ್ರೆ ನೀನು ಕಲಿ ನೀನು ಇನ್ನೂ ಕಲಿ ನೀನು ಸ್ವಲ್ಪ ಕಲಿ ಇನ್ನು ಹೆಚ್ಚು ಕಲಿ ದಟ್ಟ ದರಿಗೆ ಮಲ್ಲ ಕಲಿ ಬೊಗ್ಗುಂಡ ಯಾವ ಮಂದಿ ಅದು ಯುಗ ಪುರುಷ ಕಲಿ 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 ಪುರುಷ ಯುಗ ಪುರುಷ ಕಲಿ ಪುರುಷ ಯುಗ ಪುರುಷ ಭುವನಾಭಿರಾಮ ಅಯ್ಯೋ ಈಗ ಕೃತ ತ್ರೇತ ದ್ವಾಪರ ಕಲಿ ಅಂತ ಉಂಟಲ್ಲ ಅದರಲ್ಲಿ ಒಂದು ಯುಗದಲ್ಲಿ ಒಬ್ಬನಿಗೆ ಒಂದು ಹೆಸರುಂಟು ಆಯ್ತಾ ಕೃತಯುಗದಲ್ಲಿ ಕೃತ ಪುರುಷ ದ್ವಾಪರದಲ್ಲಿ ಒಬ್ಬ ದ್ವಾಪರ ತ್ರೇತೆಯಲ್ಲಿ ತ್ರೇತೆ ಹಾಗೆ ಕಲಿಯಲ್ಲಿ ಕಲಿ ಅಂತ ಅಲ್ಲ ಹಾಗೆ ಕಲಿ ಪುರುಷ ಅಲ್ಲ ಅಲ್ಲಿ ಕಲಿಯೊಂದು ಬರ್ಬೇಕು ಪುಟ್ಟಪ್ಪ ಇಲ್ಲಿ ಬಾ ನಿನ್ನ ಹೆಸರಿಗೆ ಕೋಟಿ ಪೂಜಾರಿ ಕೋಟಿ ಕೋಟಿ ಪೂಜಾರಿ ಪೂಜಾರಿ ಬೇತೆ ಮಾಡ್ಬೋದು ಕೋಟಿ ಪೂಜಾರಿ ಕೋಟಿ ಪೂಜಾರಿ ಕೋಟಿ ಬೇಕು ಪೂಜಾರಿನ ಕೋಟಿ ಕೋಟಿ ಪೂಜಾರಿ ಅದೆಂತದ್ದು ಅವು ಕಲಿ ಸ್ವಲ್ಪ ಕೊಡ ಸ್ವಲ್ಪ ಕೊಡ ಅವನ ಕೆಳಗಂತ ಬೇರೆ ಜನಕ್ಕೆ ಅಲ್ಲ ಯಾರಿಗಾದ್ರೂ ಈ ದಾಹದಲ್ಲಿ ನಾವು ಸಾಯ್ತಾ ಇದ್ದೇವೆ ನನಗೆ ತ್ರಿಷೆ ಆಗಿ ಕಣ್ಣು ಕಾಣುವುದಿಲ್ಲ ಈಗಿನ ಸ್ವಯಂ ಗಂಟಲ ಪಸೆ ಆರಿದೆ ಇದಕ್ಕೆ ಸ್ವಯಂ ಜೀವಾರೆ ಬಾಗಿಲನ್ನ ಕಣ್ಣು ತೋರ್ಚಿ ಬಾಯಾರಿಕೆಯಲ್ಲಿ ನನಗೆ ತಲೆ ಸುತ್ತು ಬರ್ತಾ ಇದೆ ಅಕಲ್ ಚಕ್ರ ರಟ್ಟಿಲ ಕಾಪುಡು ನನಗೆ ಏನೋ ಸಂಕಟ ಆಗ್ತಾ ಉಂಟು ಅಂದ ಏನೋ ಒಂದು ಒಣಗಿದ ಹಾಗೆ ಶರೀರ
ಈಗ ನೋಡು, ನನಗೆ ಕೊಡದೆ ಹೋಗುವುದು ಅದು ಧರ್ಮವಲ್ಲ. ಅಂದ್ರೆ ಧರ್ಮ ಅಂತ ಹೇಳಿದ್ರೆ ಹೇಗೆ, ಒಬ್ಬ ಬಾಯಾರಿದ್ದಾನೆ ಅಂತ ಆದ್ರೆ ಅವನಿಗೆ ಏನಾದ್ರೂ ನಮ್ಮಲ್ಲಿ ಇದ್ದದನ್ನು ಕೊಟ್ಟು ಸಹಕರಿಸಬೇಕಾದದ್ದು ಒಂದು ಧರ್ಮ. ಗೊತ್ತಾಯ್ತಲ್ಲ? ನಾನು ಇಲ್ಲಿಯವಲ್ಲ, ನಾನು ದೇವಲೋಕದವ. ನನ್ನ ಪರಿಚಯ ಇಲ್ಲ ನಿನಗೆ. ಈ ಎನ್ನ ಕುಟುಂಬದ ಗುರ್ತಜ್ಜನಿಗೆ ಅಂದ್ರೆ ಎಂಗ ಮೂಲ ಎನ್ನ ಊರದಾಗಲೇ ಎನ್ನ ಜಾತಕಲೇ ಗುರ್ತಜ್ಜಿ ಮಾರ್ರೆ, ಎನ್ನೇ ಗುರ್ತಜ್ಜ. ನೀನು ನನಗೆ ಬೈತಾ ಇದ್ಯಾ? ಇಲ್ಲಪ್ಪ, ಯಾರು ಪುಗಾರ್ನಿ. ಇದು ಕೋಟಿ ಓ ಪೂಜಾರಿ ಒಟ್ಟಿಗೆ ಸೇರಾಡಿ ಬೇಕೆ ಮಾಡ್ಕೊಳ್ಸಿ ಕೋಟಿ ತುಂಡು ಮಾಡುವ ಕೋಟಿ. ನಾನು ಮೇಲ್ಲೋಕದವ. ಈಗ ಯಾಪ ಹೋಗ್ತೀನಿ ಮಿತ್ತು? ನಾನು ಮೇಲೆ ಇರುವುದು. ಮಿತ್ತೆ ಉಪ್ಪುನ ನಾನು ಮೇಲೆ ಇರುವುದು. ಬಾವಲ್ದಲ್ಲ ಕನೇಲೊಂದು ಉಪ್ಪುನ ಬಾವಲಿ ಸತ್ತನಿ ಸತ್ತನಿ ಅಣ್ಣನು ಸತ್ತಾನಿ ಅದಲ್ವಾ? ನಾನು ಮೇಲ್ಲೋಕದವ ದೇವೇಂದ್ರ ಅಂತ. ಓ ದೆಯ್ಯೇಂದ್ರನಾ? ಅದೆಂತದ ದಯ್ಯೇಂದ್ರ ಅಂತ? ದೆಯ್ಯೇಂದ್ರ ಎಂಗೆಲ್ಲ ತುಳ್ಕೊಂಡ್ಬಿನ್ ದೆಯ್ಯೇಂದ್ರೆ ದೇವೇಂದ್ರ ದೇವೇಂದ್ರ ದೆಯ್ಯೇಂದ್ರೆ ಇರವನು ಸ್ವರ್ಗೋಡುಪ್ಪುನ ಮೋಡಿ ಎನ್ನ ಅಮ್ಮೇರು ಬೈದೇರಿ ಇರೇವಿನ್ ಕ್ಲಿಯರ್ ಸಿಗಿದೇರಾ? ಹೇಗೆ ನಿನ್ನ ಅಪ್ಪನ ಹೆಸರು? ಎನ್ನ ಅಮ್ಮೇರು ಸೀನಪ್ಪೆ ಎಂದು. ಸೀನಪ್ಪೆ ಶೀನಣ್ಣ. ಸ್ವಲ್ಪ ಗಿಟ್ಟಗೆ ಈಗ ಆರುದ್ದಲ್ಲಿ ಎಂಗುಲು 2 ಜನ ಜೋಕ್ಲೇಟ್ ಯಾನೇ ಕೂತಿ ಆರುದ್ದ ಅಮ್ಮೇರು. ಕಳೆದ ವರ್ಷ ಸಾಧಾರಣ ಯಾವ ತಿಂಗಳಲ್ಲಿ ಬಂದದವರು? ಓ ಅವು ನಟ ನಟ ಮಧ್ಯಾಹ್ನ ಜೋರು ತುಂಬುಪ್ಪುನಾಗ ತೀರ್ಬೋತೀನಿ. ಹಾಗಾದ್ರೆ ಬೇಸಿಗೆಯಲ್ಲಿ ಹನ್ನೊಂದು ನಿನಗೆ ದಿನ ನೆನಪುಂಟಾ? ದಿನ ಐತಾರದಾನೆ. ಮತ್ತೆ ಬೈದೇರಿ ಈಗ ನಮ್ಮ ಕರ್ಣಿಕರಲ್ಲಿ ಕೇಳಬೇಕಷ್ಟೇ. ಅಲ್ಲಿಗೆ ಬಂದಿದ್ದ ಇನಿಯ ಬೋಪಾರ ನಿನ್ನ ಅಪ್ಪನ ಹೆಸರೊಂದು ಬರೆದು ಕೊಡಾಯ್ತಾ? ಇನಿಯ ಬೋಪಾರ ನಾನು ಇವತ್ತು ಹೋಗ್ಲಿಕ್ಕೆ ಆಗುದಿಲ್ಲ. ಇವತ್ತು ನನಗೆ ಕೈಲಾಸಕ್ಕೆ ಹೋಗ್ಲಿಕ್ಕೆ ಉಂಟು. ಅಂದ ನಾಳೆ ಹೋಗ್ತೇನೆ. ಯಾರೊಂದು ತೊಟ್ಟೆಡಂತೆ ನುಂಗೆಲ್ಬಿಂದ ಚಟ್ನಿ ಬಾರ್ದು ಬರ್ಬೇಕು ಹೊತ್ತೋಗೋಲಿ. ಅದೇ ಭಾರಿ ಇಷ್ಟ. ಅದೆಂತದ ತೊಟ್ಟೆ ಅಂತ ಹೇಳಿ? ನುಂಗೆಲಿ ತೊಟ್ಟೆಡು ನುಂಗೆಲ್ಬಿಂದ ಚಟ್ನಿ ಅವರ ನಂಗು ಬಂಡ ಭಾರಿ ಅರೆಗೆ ಅಂಗು. ಅದೆಂತದ ನುಂಗೆಲು ನುಂಗೆಲು? ಅವು ಇನ್ನ ನುಣ್ಣತೆ ಮತ್ಸ್ಯ 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 ಅವೇ ನುಂಗಾವತಾರ ಅವೇ ನುಂಗಾದು ಎಂದೆಡು ಹೊತ್ತುದಾಯಿದು ತುಂಡು ತುಂಡು ಮಾಡ್ತದೆ. ಒಕ್ಕಡಿ ತಾರೆ ಪುರ ಪುಲಿ ಮುಂಚಿ ಪುರ ಬಾರದ ಕಡೆಗೆ ಐಕೆ ಬೆರಕೆ ಮಾಡ್ಬೋದು. ನೀನು ಬಾರಿ ಹಾಸ್ಯ ಮಾತಾಡ್ತಿ. ಇಚ್ಚಪ್ಪ ಇತ್ತೆ ಕಮ್ಮಿ ಮಾಡ್ತೀನಿ ನನಗೆ ಮಾತಾಡ್ಲಿಕ್ಕೆ. ಮಸ್ತ್ ಹಾಸ್ಯ ಮಾತೆಲ್ಲ ಬೋಡಿ ಹಾಕ್ಬಿಡು. ಒಂದು ಬರ್ಸ್ಬಿಡು ಐಕ್ಬೋದು. ನನಗೆ ಬಾರಿ ದಾಹ ಆಗ್ತಾ ಉಂಟು. ಏ ಕೋಟಿ, ಒಂದು ಸ್ವಲ್ಪ ಕೊಡ. ಎಂಟು ಯಾಪದ ಗಿರಾಕಿಲ್ ಬರೋಲ್ಲ ಅಗಲೇ ಮಾಡೋದು ಕಲಿಮ ತೊಂದು ಹೋಗ್ತೀನಿ ನಾನು. ಎರಡು ಪೆದ ಪಾತ್ರೆ ಕೊಂಚ ಆತ ಪಾತ್ರೆ ಹೆಂಗೆ ಮುಡ್ತೊತ್ತಿಜಿ ಯಾನ್ ಬರ್ಪೆ ಮುಂದೆ ಸುರಿಕೆ ತಡ ಆತನ ಬಂದು ಮಂಡೆ ವೆಚ್ಚಿಡಲ್ಲ ನಾನು ಹೋಗೋದಿಲ್ಲ. ನಾನು ಇದೊಂದು ಯಾಪ ಇಲ್ಲಡೆ ಬಂದು ಜೆತ್ತಿದಾತು ಇದರ ಕೊಡುವುದಿಲ್ಲ. ನಿನ್ನ ಅಪ್ಪನ ಮನೆಗೆ ಎಲ್ಲಿ ಕೊಟ್ಟು ಹೋಗ್ತೇವನು? ಅಮ್ಮೇಲೆ ಜನಕ್ಕೆ ಕೊಡ್ರಿ. ನಿನಗೆ ಎಷ್ಟು ಬೇಕು? ನಿನಗೆ ಎಷ್ಟು ಬೇಕು? ಒಂದು ಇಲ್ಲ ನನ್ನ ಹತ್ರ ಉಂಟು. ಒಂದು ಉಂಟು, ನೀನು ಕೊಡು. ಬಂದು ತೆರ್ತಂಡವಿಲಿ ಜಾಗಿರುತ್ತೆ. ನೀನು ಕೊಡದೇ ಇದ್ರೆ ಹೊಡೆಯುದೆ. ನನಗೆ ಇಲ್ಲಿ ಕಣ್ಣು ಕಾಣುವುದಿಲ್ಲ. ಆಗದಿಂದ ಸ್ವಲ್ಪ ಕೊಡು ಸ್ವಲ್ಪ ಕೊಡು ಅಂತ ಹೇಳಿದ್ರೆ ನಿನ್ನದೊಂದು ಬಾರಿ ಆಯ್ತಲ್ಲ ಇದು. ಕಣ್ಣು ಕಣ್ಣಲ್ಲಿ ಯಾರಿಗೆ ಆಗ್ತಾ ಉಂಟು? ಎರಡನೇ ಜವಾಬ್ದಾರಿ ಎಣ್ಣೆ ಕಲ್ಲು ಒಮ್ಮೆನ ಬಗೆಲ್ಲ ಕಣ್ಣು ನನಗೆ ಹೇಳಿರ್ತದೆ. ಒಬ್ಬನಿಗೆ ಆಯಾಸ ಆಗುವಾಗ, ಒಬ್ಬನಿಗೆ ಹಸಿವೆ ಆಗುವಾಗ, ಒಬ್ಬನಿಗೆ ತೃಷೆ ಆಗುವಾಗ ಏನೋ ಒಂದು ಮಾನಸಿಕವಾಗಿ ಅವನಿಗೆ ತುಮಲ ಇರ್ತದೆ, ಬಿಸಿ ಆಗ್ತದೆ. ಹಾಗಾಗಿ ಕೊಡು ಅಂತ ಅಲ್ಲ ಒಂದು ಪ್ರಾರಬ್ಧ
ಕೊಡು ವಾ. ಓ ಯಜಮಾನ್ರೆ ಕಿರ್ತುಬಲಿ ಕಿರ್ತುಬಲಿ ಎಲ್ಲಿಗೆ? ಎಷ್ಟಿತ್ತು ನೆಲಕ್ಕೆ ನಾನು ಸಿಂಹಾಸನ ದೇವಪೀಠ ದೇವ ಸಿಂಹಾಸನದಲ್ಲಿ ಕೂತಿಲ್ಲ. ಈಗ ಸಿನಿಮಾಸನ ಮುಲ್ಪನ ಪುಜೀರು ಅದೇ ಬೋಣತೆ ಮೂರು ನೆಲಟ್ಟೆಗಳು ನೋಡು ಅದೇ ಕೋಡೆ ಅಂಬೆ ಇರ್ತದೆ ಅಪ್ಪ ಕುಲ್ಲೆ ಅದೇನು ಅಲ್ಲಿ ಕೂತ್ಕೊಳ್ಳದೆ ಇದ್ರೆ ಇದು ಕುಡಿಲಿಕ್ಕಿಲ್ವಾ? ಕಲಿಪರ್ನಾಗ ಒಂದು ಉಮೇದು ಬರೋಡ ಅವು ನೆಲಟ್ಟೆಗಳು ಎಂತದು? ಕಲಿಪರ್ನಾಗ ಉಮೇದು ಬರೋಡ ಉಮೇಶ ಉಮೇಶ್ ಎತ್ತು ಉಮೇಶನೇ ಬಕ್ಕಾರನೆ ಉಮೇದು ಬರೋಡ ಉಮೇದು ಉಲ್ಲಾಸ ಎಂತದು? ಉಲ್ಲಾಸ ಉಲ್ಲಾಸ ಬರೋಡ ಉಲ್ಲಾಸ 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 ಅವು ನೆಲಟ್ಟೆಗಳು ನೋಡು ಅದು ಈಗ ಅಲ್ಲೇ ಕೂತ್ಕೊಳ್ಬೇಕಲ್ಲ. ಮೂಲಿ ಏತ ಬಲ್ಲ ನರಮನೆ ಬರ್ತದಲ್ಲ ನೆಲಟ್ಟೆಗಳು ನೋಡು ಅದನ್ನು ಕುಡಿಯುವ ಧರ್ಮ ನಾವು ಒಪ್ಪಿದೆವು. ನಾವು ಒಪ್ಪಿದೆವು. ಉಪ್ಪಿನಂಗಡಿ ಕೋಡೆ ಈಗ ಇಲ್ಲಿ ಮೂಲು 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 ಇದೆಲ್ಲ ವಜ್ರಾಯುಧ ವಜ್ರಾಯುಧ ಅವಲೇ ಕೋಡೆ ಇಲ್ಲಿಯ ಅದು ಕೆಳಗೆ ಹೇಗೆ ಕೂತ್ಕೊಳ್ಳುವ? ಕುಲ್ಲೇ ಮಾರ್ರೆ ನಾನು ಐರಾವತದ ಮೇಲೆ ಕೂತ್ಕೊಳ್ಳುವವ. ಐರಾವತದ ಮೇಲೆ ಐರಾವತ ಮುಲ್ಪ ಬರ್ಪುಜಿ ಮುಲ್ಪ ಗುರಿ ಗುರುಪು ಮಸ್ತುಂಡು ತೂಕ ಬರ್ಬಿಸರ್ತೀವಿ. ಈಗ ನೀನು ಇಲ್ಲಿ ಕೂತ್ಕೊಳ್ಳದಿದ್ರೆ ಕೊಡುವುದಿಲ್ಲ. ಇಕ್ಕಿ ಕಾರ್ಯವಾಸಿ ಕತ್ತೆ ಕಾಲು ಎಂಜಿನ ಅಲ್ಲ ಹೇಳುದು ನಾನು. ಕೆಲವು ಸಲ ಎರೆಹುಳವು ನಾಗನ ಹಾಗೆ ಹೆಡೆ ಬಿಚ್ಚುತ್ತದೆ. ಎಂಚಿನೇ ಅಕ್ಕನೇ ಐವಾತೀರಿ ಕೋಟಿ ಮಾತೆಲ್ಲ ಫರ್ನಿರ್ಬೇಕು ಇದೆಲ್ಲ ಸುರುಕಿ ಇಲ್ಲಿ ಕೂತ್ಕೊಳ್ಳದಿದ್ರೆ ಕೊಡುವುದಿಲ್ಲ. ನಾನು ಹೇಗೆ ಕೂತ್ಕೊಳ್ಳುವುದ ಇಲ್ಲಿ? ಮುಸುತ್ತು ಮಾಡ್ಲಿ ನಾನು ತೊಂದರೆ ಮೂಲ ಕೂಡ ಹೆಚ್ಚು ಮುಸುತ್ತು ಮಾಡ ನೀನು ಏನು ಹೇಳ್ತಾ ಇದ್ದಿ? ಅದು ಮುಸುತ್ತು ಮಾಡಿದ ಹುಲ್ಲು ಅಲ್ಲ ಎಲ್ಲಿ ಹೇಗೆ ಕೂತ್ಕೊಳ್ಳುವುದು? ಇಂಚ ಅಟ್ಟೆ ಬೈದು ಅಬ್ಬಾ ಈಗೇನ ಕೆಲ ಭೂಲೋಕ ಬಟ್ಟಿ ಬೆಳಿಗ್ಗೆ ಗಂಟೆ ಮೇಲೆ ಶುರುವಾತ ನಾನು ನೀನು ಕೂತ್ಕೋ. ಕುಂತಲೇ ಮಾಡ ಕುಂತಲೇ ಅದು ಎಂತದ್ದು ನಾವು ತಿಪ್ಪಿ ತಿಪ್ಪಿ ಎಂತದು? ತಿಪ್ಪಿ 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 ಅಂದ್ರೆ ಎಂತದು? ತಿಪ್ಪಿ ಬಣ್ಣ ತಾರ ಇದೊಂಡತ ಪೆರಿ ನಿರ್ಮಕ ತಿಪ್ಪಿ ಉಂಡತ ಅవి ಪೂರ ಪೆರಿಸ ಅಂದು ತಾರೆ ಅಂದ್ರೆ ತಾರೆ ಬೊಂಡ ಬೊಂಡೆ ಮಾಡ್ಕೊಡತ್ತೆ ಅವು ನುಂಗಿ ಇಡ್ಬೇಕ ತಾರೆ ಹಾಕೊಡತ್ತೆ ಅವು ಅವು ಓ ತೆಂಗಿನಕಾಯಿ ಬೊಗೈನ ಗೆರಟೆ ಗೆರಟೆ ಬೊಗೈನ ಚಿಗಲ್ದಾಟ ನಿನ್ನ ಈ ಜನಕ್ಕೆ ಅದು ಬೇಡ ನನಗೆ. ನಾನೆಲ್ಲ ಬಂಗಾರದ ತಂಬಿಗೆಯಲ್ಲಿ ಕುಡಿಯುವ. ಅಂದ್ರೆ ಅಮ್ಮ ಗೆರಟೆ ಎಲ್ಲ ನನಗಾಗ್ಲಿಕ್ಕಿಲ್ಲ. ಅದು ಬಂಗಾರದ ತಂಬಿಗೆ. ಅಂದ್ರೆ ಅಮ್ಮ ಬಂಗಾರದಿಲ್ಲ ಅಂತಂದ್ರೆ ಬೆಳ್ಳಿಯದ್ದಾದ್ರೂ ಆಗ್ಬೇಕು. ಬೊಕ್ಕ ತಾಮ್ರದ ಪೂಜಾ ನಾವೆಲ್ಲ ಅದರಲ್ಲೆಲ್ಲ ಗೆರಟೆಯಲ್ಲೆಲ್ಲ ಕುಡಿಯುವವರು ನಾವು. ಹನ್ನೊಂದು ಒಳ್ಳೆ ಬೋಡ್ತೇನೆ ನಂದು ನನಗೆ ಗೆರಟೆಯಲ್ಲಿ ಬೇಡ. ನನಗೆ ಗೆರಟೆಯಲ್ಲಿ ಬೇಡ. ಬಂಗಾರದಕ್ಕೆ 75,000 ಬೊಲ್ಲಿಗೆ 50,000 ತಾಮ್ರದಕ್ಕೆ ಮಾತ್ರ 2,000. ಹಾಗಾದ್ರೆ ತಾಮ್ರದ್ದರಲ್ಲಿ ತಾಮ್ರದವು ಎಲ್ಲೇ ಇನ್ನು ಉಪಯೋಗ ಐತಿ ಎಲ್ಲೇ ನೀನು ಕೂತ್ಕೊಳ್ಳ. ನೀನು ಎಂತ ಮಾಡ್ತಾ ಇದ್ದೆ? ಕೈ ಹಾಕಿದನು ಅವು ಚರ್ಮುರಿಗಾಲ ಇರೋದೇ ಬೆರಕಾಲ ಅದು ಎಂತದ ನೊರೆ ಬರ್ತದೆ ಅದರಲ್ಲಿ. ಅವು ಚೀಪೆ ಕಲಿ ಅಂಚೇನೆ ಒಳ್ಳೆ ಇದರಲ್ಲಿ ಗೆರಟೆಯಲ್ಲೆಲ್ಲ ನಾ ಕುಡಿಯುವುದೇನು? ಅವು ಸುರುಕು ತಿಪ್ಪಿ ಬಕ್ಕ ಹಾಕೇರಿಗೆ ತಿಪ್ಪೆಗೋಲು ರಡ್ಲು ಒಟ್ಟಿಗೆ ಹಾಕೋದು. ವಾಸನೆ ಬರ್ತದೆ ಇದು. ಆ ಸುರುಕು ವಾಸನೆ ಬೊಕ್ಕ ನವನ ಹೌದ ತೊಂಡು ಮಲ್ಲಕ್ಕಿ ಹೌದೀನ ಬಾಯಿಗೆ ಹತ್ತಿರ ಕೊಂಡೋಗುವಾಗ ಮೂಗಿನಲ್ಲಿ ವಾಸನೆ ಬರ್ತದಲ್ಲ ಅದು. ಅವು ಮೂಗಿತ್ತಿನ ಕೆಳಗತ್ತ ಇರಿದಾನೆನ್ನ ಮೂಗಿತ್ತಿನ ಕೆಳಗೆ ವಾಸನೆ ಆಡ್ಬೋದು. ಇದೆಲ್ಲ ಎಂತದ್ದು ನಿನ್ನ ಕರ್ಮವೇ? ಅವಂದಿ ಅವು ಯಾರು ಅವಳು ಮಿತ್ತು ಯಾರ್ಯಾರಿಗೆ ಕುಡಿಲಿಕ್ಕೆ ಕೊಡುವಾಗ ಒಂದು ಆರೋಗ್ಯ ನೋಡ್ಬೇಡ. ಯಾ ನಾವು ಮಿತ್ತು ಫೋನ್ ಅವರ ಕರೆ ಬರ್ತೇವೆ ಒಂದು 2 ಕುಜಾಲು 3 ದಿನ ಮುಂಗು ಬೀರಲ್ ಬರ್ತದೆ. ಅದೇ ಅದೇ ಅಂಚ ವೈಪಿ 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 ಹೆಚ್ಚಿನ ಕರ್ಮ ಮಾರ್ರೆ ಬ್ರಹ್ಮಕಲ ಶಾಪಿನ ಜಾಗೇಡಿ ಅಂಕಿದ್ದಾರೆ ಎಂದು ಕಲಿಯಾಭಿಷೇಕ. ಇದು ಎಂತದ ಹುಳಿ ಹುಳಿ ಉಂಟು ಮಾರ. ಸುರುಕು ಪುಲಿ ಪುಲಿ ಬೊಕ್ಕ ಚೀಪೆ ಹಾಕು ಅಂತ ಹೋದ್ರೆ ಹರಿ 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 ಮಗ ಬೆರು ಒಯ್ಕಲಕ್ಕೆ ಒಯ್ಪೈತೆ ಒಂಚೂರು ಸುರುಕು ಉಲ್ಲತ್ತ ಇಡಿ ಎಡುಪು ಬೊಕ್ಕ ಸರಿ ಹಾಕ್ಬಿಡು ಕೊಡಿ ಸ್ವಲ್ಪ ಕೊಡು. ತಿನ್ಲಿಕ್ಕೆ ಎಂತದಿಲ್ಲ.
ತಿನ್ಲಿಕ್ಕಿಲ್ವೇನು? ತಿನ್ಲಿಕ್ಕೆ ಮೂಲದ ಆಲೋಚನೆ ಅದು ನಾಲಿಗೆ ಎಂತದೋ ಒಂಥರ ಆಗ್ತದೆ. ಅದು ಏರ ದುಂಬರಿ ಬಂತೆಗೆ ಕಲಿ ಬರ್ನಾಗದಲ್ಲ ತಿನ್ನೇರೆ ಕೊರ್ಲೇನು ತಿನ್ನೇರೆ ಇಕ್ಕಿದ ಮನೆಗೆ ಬುಕ್ಕೋರಿ ಬಂತೆಗೆ ಕಲಿ ಬರ್ನಾಗ ಪೀತ ಪೀಯಾಡ್ ನಾವು ಕೋರುವಂತೆಗೆ. ನೀನು ಬಾರಿ ಹಾಸ್ಯ ಮಾತಾಡ್ತೀವ. ಇಷ್ಟೇ ಕಮ್ಮಿ ಬಂದೆ ಬೋಡಿ ಹಾಕುವಂತೆ ಪೂರ ಒಟ್ಟಾರೆ ಮಾತಾಡಿ. ಉಪ್ಪಿನಕಾಯಿ ಉಂಟಾ? ಉಪ್ಪಿನಕಾಯಿ ಉಪ್ಪಿನಕಾಯಿ ಆಲೋಚನೆ ಕೊಡಿ. ನೀನು ಮುಗಿಡಿದ್ದೆ. ಅಯ್ಯೋ ಎಂತದ ಅದು ಬೂದಿ ಹೊಂಡದಲ್ಲಿ ಇತ್ತ ಮಾರಾಯ. ಬೇಕೆ ಜನಕ್ಕೂ ಕೈ ಮಾಡುವ ಸುರುಕಿಯನ್ನು ಐಕಿ ತಯಾರು ಮಾಡ್ತೀನಿ. ಕೊಡಿ, ನಾನು ಮುಗಿಕಾಯಿ ಹಿಡಿಬೇಕಾ? ಮಾಡ್ರಿ. ಈಗ ಅಷ್ಟು ವಾಸನೆ ಬರುವುದಿಲ್ಲ ಮಾರಾಯ. ಸುರುಕು ವಾಸನೆ ಬಗ್ಗೆ ಸರಿ ಹಾಕೊಂಡು ಇದೆಂತದ? ಚಕ್ಕುಲಿ ಚಕ್ಕುಲಿ ಎಂತದು? ಚಕ್ಕುಲಿ ಚಕ್ಕುಲಿ ಅಂದು ಚಕ್ಕುಲಿ ಅಂದ್ರೆ ಚಕ್ಕುಲಿ ಬಂಡಲ್ಲ ಇಂಚ ಉರುಂಟು ಉಂಟು ಡ್ಯಾಗ್ ಹಾಕೊಂಡ ಚಕ್ಕುಲಿ ಅಂದೆ ಚಕ್ಕುಲಿ ಏರ್ ಬಂದು ಈ ಜನಕ್ಕೆ ದೇವೇಂದ್ರ ಕೂಲಿ ಮೇಲೆ ನಾನು ಒಂದು ಬರೀ ಕತ್ತೊಂದು ತಕ್ಕುಲಿ ಅಜ್ಜಿ ಅಂತದ್ದು ಇಂಥದ್ದು ತಕ್ಕುಲಿ ಕೊಡಿ. ನಾನು ಎಲ್ಲ ಗೊತ್ತಾವು ಕುಲ್ಲನ ಬಿಡ್ಸೋದಿಜ್ಜಿ. ನಾನೇ ಓಡ వచ్చేవారు ಇಷ್ಟೇ ಈಗೆಲ್ಲ ಓಡ వచ్చారు ಶುರು ಆಗ್ತಂಡು. ಓ ಓ ಬರ್ರಿ 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 ಓ ಓ ಎಲ್ಲ ಗೊತ್ತಾವು ಕೂತ ದೊಡ್ಡ ನೀರು ಅಡಿಲ್ಲ. ಓ ನಿನಗೆ ಮಕ್ಕಳೆಷ್ಟು? ನಿನಗೆ ಮಕ್ಕಳೆಷ್ಟು? ಎನ್ನ ಮೂಜಿ ಮಗ ಬಿದೈದ ರಡ್ಡು ಅಂದ್ರೆ ನೀನು ಮಕ್ಕಳ ತಾಯಿಯನ್ನು ಮದುವೆ ಅಂತ? ಮಕ್ಕಳ ತಾಯಿಯನ್ನು ಮದುವೆ ಅಂತ ನೀನು ಈಗೆಲ್ಲ ಪೆದಂಪಾತಿಯನ್ನು ದಾದ ಮಾಡಿದೆ. ಏನೇನು ಜೋಕಲ್ ಅಪ್ಪಿನೇ ಮದುವೆ ಆತೀನ? ನಿನಗೆ ಮಕ್ಕಳೆಷ್ಟು ಅಂತ? ಒಂದು ಜೋಕುಲು ಬಿದೆ ಬಂದಾಗ ನೀನು ಮದುವೆ ಅಂತ ಕೊಡ್ತೆ ಅಂದ್ಯಾನು ಒಂದು ಜೋಕುಲು. ನೀವು ಕೋಟಿ ಅಲ್ವಾ? ಎಷ್ಟು? 1 ಕೋಟಿ 2 ಕೋಟಿಯಾ? ನನ್ನ ತೂಡಾತೆ ಈ ಸರಿ ವೈಕ್ ಬಿಡುಗಡೆ ಹಾಕೊಂಡು ನನ್ನ ತೂಡಾತೆ ಜನ ಮಾರ್ರೆ ಇದು ಸಾವು ಮಾರ್ರಿ ಕೊಡಿ. ಬರಿ 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 ಕೊಡಿ. ಓಯ್ ಅಣ್ಣ ನನ್ನ ಕಾರ್ಯಕ್ರಮ ಮಸ್ತ್ ಉಂಟು. ಓಯ್ ನನ್ನ ಸುಮಾರು ಜನ ಬರ್ಲಿಲ್ಲ ಈ ಜಾಗೆ ಸುಮಾರು ಜನ ಬರ್ಲಿಲ್ಲ. ಕೋಟಿ. ಓ ಮೇಲೆ ರಂಬೆ ರಂಬೆ ಓಲಿಯ ರಂಬೆ ಈ ಜನಕ್ಕೆ ಸ್ವಯಜ್ಜಿ ಮಾಡಿ ಅವು ಮರದ ಕೊಂಬೆ ರಂಬೆ ಓಯ್ ಅವು ಕುಕ್ಕದ ಮರಕ್ಕೆ ಮೇಣ ಜಪ್ಪುನಿ ಮೇಣ ಓಯ್ ಪೋತಡಿ ಜನ ಲಕ್ಕ ಪೋತದು ಕೋಟಿ. ಓ ಕೋಟಿ. ಓ ಕೋಟಿ ಮುರುಳ್ಳೆ ಕೋಟಿ. ಕೋಟಿ. ಅವು ಬಡಕೈದ ಕೃಷ್ಣನೇ ಸರಿ ಎರುಮೈಂದೆ ಕೋಟಿ ಹತ್ರ ಎರುಮೈಂದೆ ಅವನು ಮಗನ ಎರುಮೈಂದೆ ಎನ್ನ ಮಗೆ ಹತ್ತಿ ಯಾನು ಬುದ್ಧಪ್ಪನಾಗ ಎನ್ನ ಮಗೆ ಅದು ತಪ್ಪೇಣ ಇಲ್ಲಿ ಸ್ವಯ ನೀನು ಹೇಳಿದಲ್ಲ ನಿನ್ನ ಅಪ್ಪ ಉತ್ತ ಇದ್ದಾನೆ. ಅವು ಯಾನು ಮಾತ್ರ ನಿನ್ನ ಅಪ್ಪ ಎನ್ನ ಮೇಲೆ ಉತ್ತ ಎನ್ನ ಫಲ ಎಲ್ಲ ಉತ್ತಾನೆ ನಿನ್ನ ಅಪ್ಪ ಸೀನಾ.
ಕರೆ ಬರ್ತು. ಕೋಟಿ 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 ಇದು ಕರೆಂಟ್ ಬಿತ್ತು ಬಾರ ಪೂಜೆ ಅಂದು. ನೆಲೆಯವಳು ನನ್ನ ಹೆಂಡತಿ, ನನ್ನ ಸಖಿ. ನೀನು ಕುಸಲ್ ಮಾತಾಡಿ ಯಾರು ಇದು ಮಣ್ಣಲ್ಲಿ ಸಖಿ ಎಂತ ಇದು ಉಮೇದಿದ್ಯ ಯಾರು 5 ಹತ್ತಲೆ ಸಖಿ ಇದೆಲ್ಲ ಸಚಿನ್ ನಾನು ಹೆಂಗು ಉಮೇದಿದ್ಯ ಜಟ್ವಲೆ ನರಕದ ಜನ ಹೆಂಗೆ ಸಾವಿ ನರಕ ಎಂತೂ ನನಗೆ ಸದ್ಯ ಆಗೋದು. ಜಯಂತ ಜಯಂತ ಆಯವರು ಕಾಟೊಂದಿಲ್ಲ ನನ್ನ ಮಗ ಜಯಂತ. ಜಯಂತ ಎಕಡೆ ಯಾರು ಬೋಡಿದ ಇತ್ತ ಜಯಂತೇನ ಯಾನ ಆಟೋಡು ಸೀರಿಯಸ್ ಮಲ್ಪುನೆ ಏನ ಬರದಿರಬೇಕು. ನೀನು ಕೋಟಿಯ ಕೋಟಿಯೇ ಕೋಟಿ ಓ ನನ್ನ ವಜ್ರಾಯುಧದಲ್ಲಿ ಉಂಟಾ? ಇರ್ನ ಉಜಿರೆ ಉಂಡ ಅವಳು ಉಜಿರೆ ಆಯ್ತು ಕೊಡು ವಜ್ರಾಯುಧ ಕೊಡು. ಎಂದಿನ ವಜ್ರ ಇದೆ ಒಂದು ಕೊಟ್ಟಲಿಗೆ ತಲಕೊಂಡು ಫೋಟೋ ತಿರ್ಗಾಕ ಮಕ್ಕಳೇ ಮಾಡಿದೆ ನಿಜ. ನೀನು ಮೇಲೆ ಬಾಯ್ತಾ ನಿನಗೆ ಚಿಲ್ಲರೆ ಬೇಕು ಅಂತಾದ್ರೆ ಓಡಿ ಇನ್ನು ಅಮ್ಮನೇ ಒಪ್ಪಿಗೆ ಎಲ್ಲ ದುಡ್ಡು ಬರಲಿ ನಿಗು ಬರೋದು ಸರಿ ಮೂಗೂಟ ನಿಗು ದುಡ್ಡು ಬರದೆ ಬರಕ ದುಡ್ಡು ಬರಲಿ ದುಡ್ಡು ಬರಲಿ ಅಂದು ಬರಲಿ ಮಾಲ್ ಬರ್ಕೊಂಡು ಮಾರಿ ಕೋಟಿ ಎಲ್ಲಿ ಬಾರ ಕೋಟಿ ಏನಲ್ಲ ಮನೇನ ಸಾವು ಸತ್ತು ಮಾರೆ ಸಾವು ಮರ್ಯಾದೆ ಬರ್ಬೇಕು ದುಡ್ಡು ಕೊಡ್ಲೆ ದುಡ್ಡು ಕೊಡ್ಲೆ ದುಡ್ಡು ಕೊಡ್ಲೆ ಕುಡಿಲಿಕ್ಕೆ ಕೂಡ ಕುಡಿಲಿಕ್ಕೆ ಬರ್ಬೇಡಣ್ಣ ಕುಡಿಲಿಕ್ಕೆ ಮಗ್ಗ నీకు కల్పవే ఈ ఇంటోడు పండుగ యానేది ఓ దేవుడు పర్లేదు హోలి పర్లి
ಕೈಲಾಸ ಶಂಕರನ ಬೆಳ್ಳಿ ಬೆಟ್ಟ. ನಾನು ಬಂದಿಷ್ಟೊತ್ತಾಯ್ತು. ಎಲ್ಲಿದ್ದಾನವ? ಯಾವಾಗಲೂ ಹೇಗೆ ಕ್ರಮ? ಹೇಗೆ? ನಾ ಬಂದ್ರೆ ಏನ್ ಮಾಡ್ತಾನೆ? ನನ್ನನ್ನು ಸತ್ಕರಿಸ್ತಾನೆ, ನನ್ನನ್ನು ಮಾತಾಡಿಸ್ತಾನೆ, ನನ್ನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾನೆ. ಇವತ್ತಿಲ್ಲ. ಶಂಕರ, ಓ ಶಂಕರ, ಚೆಂಬು ಶಂಕರ, ಓ ಚೆಂಬು ಶಂಕರ, ಏ ಬೋಳೆ ಶಂಕರ, ಕೈಲಾಸವಾಸಿ ಶಂಕರ. ಅವನ ಕಿವಿಗೆ ಎಂಥದ್ದು ಹೋಗಿದೆ? ಅವನಿಗೆ ನಾ ಕರೆದದ್ದು ಕೇಳುವುದೇ ಇಲ್ಲಲ್ಲ. ಅವ ಊರಲ್ಲಿಲ್ವಾ ಶಂಕರ? ಮಂಜಪ್ಪ ಊರಲ್ಲಿಲ್ವಾ? ಬೆಟ್ಟಪ್ಪ, ಇವನಿಗೆ ಬೋಧವೇ ಇಲ್ಲ ಅಂತ. ನಾನು ಸುರಪ, ತ್ರಿವಿಷ್ಟಪ, ಇಂದ್ರ ಬಂದು ಇಷ್ಟೊತ್ತಾಯ್ತು. ಇವನಿಗೆ ಕೇಳುವುದೇ ಇಲ್ಲ ಅಂತ. ಎಲ್ಲಿಯ ಹೊರಗಿನ ಅಹಂಕಾರ ಇವನ ತಲೆಗಡಲಿದೆ. ಅವನ ಪಿತ್ತ ಇಳಿಸ್ಬೇಕೋ ಬೇಡ? ಇದೆಂತದು? ಹೌದಲ್ಲ? ಇವಾಗ ಕಣ್ಣು ಮುಚ್ಚಿ ಕೂತಿದ್ದಾನೆ. ಒಂದು ಕಣ್ಣಾದ್ರೆ ಬಿಡಬಹುದಿತ್ತಲ್ಲ. ಇವನಿಗೆ ಮೂರು ಕಣ್ಣುಂಟು, ಮೂರು ಮುಚ್ಚಿದ್ದಾರೆ. ಇವ ತಗೊಳ್ಳಿ ಅವನ ಶೂಲ ಒಂದು ಮಾಡ್ತಾನೆ. ಏ ಈಶ್ವರ, ಇವನನ್ನು ಹೀಗೆ ಬಿಟ್ಟಾಗಲಿಕ್ಕಿಲ್ಲ. ಇವನಿಗೆ ಒಂದು ಸನ್ಮಾನ ಮಾಡಬೇಕು. ಇವನಿಗೆ ಏನ್ ಮಾಡುವ? ಈ ಕುಲಿಶದಿಂದ ತೆಗೆದು ಅವನ ಮಂಡೆಗೆ ಒಂದೇ
ಮದ್ಯವನ್ನು ಸೇವಿಸಿ ಮತಿ ವಿಕಲನಾಗಿ ವರ್ತಿಸಿ ನನ್ನ ಶಿರಕ್ಕೆ ಬಡಿದೆಯ ದಂಡಿಸ್ತೇನೆ ನಿನ್ನನ್ನು. ನಾನು ಕೈಲಾಸಕ್ಕೆ ಬಂದ್ರೆ ನಿನಗೆ ನನ್ನ ಬಗ್ಗೆ ತಾತ್ಸಾರವೇನು? ಯಾಕೆ? ನಾನು ಎಷ್ಟೊತ್ತಿನಿಂದ ನಿನ್ನ ಕರೆದೆ, ನೀ ಬಂದ್ಯಾ? ಅದು ಹೇಗೆ ಕರೆದೆ ನೀನು? ಶಂಕರ 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 ಭಕ್ತಿಯಿಂದ ಕರೆಯುವ ಕ್ರಮ ಹಾಗ? ನಿನ್ನ ಮನೆ ಆಳ ನಾನು. ನೀನು ಸುಮ್ಮನೆ ಕೂತಿದ್ಯಾ? ಜಗನ್ನಾಥ ಏನು ಏನು ಟೊಳ್ಳಪ್ಪ, ನಿನ್ನ ಮಂಡೆಗೆ ಇನ್ನೂ ಬಡಿತೇನೆ ನಾನು. ಯಾರು ಬಡಿಯುವುದು? ನಾನೇ. ನಿನ್ನ ಕುಡಿದ ಅಮಲನ್ನು ಇಳಿಸ್ತೇನೆ ನಾನು, ಇಳಿಸ್ತೇನೆ. ಈಗಲ್ಲ ಇವನಿಗೆ ಇವನಿಗೆ ಸರಿಯಾದ ಶಾಸ್ತಿಯನ್ನು ಮಾಡಬೇಕಿದ್ರೆ ನಮ್ಮವರಿಂದ ಬಡಿಸಬೇಕು. ಎಲ್ಲಿ ಪ್ರಮಾಣವು?
ಬಂದಿದ್ದ. ಬಂದವನೇ ಅರ್ಚಿಸುವ ಬದಲು ನನ್ನ ಹಣೆಗೆ ವಜ್ರಾಯುಧದಿಂದ ಬಡಿದ ಮಗು, ಏನು ಮಾಡ್ತೀರಿ? ಸುರಪಾಲನ ಕುಡಿದ ಮತ್ತನ್ನು ನಾನು ಇಳಿಸ್ತೇನೆ. ಕುಡಿದದನ್ನವ ಕಾರಬೇಕು. ಭಾಷೆಯ ಸಂತಾನಗಳಿದ್ದವು. ನಿನಗೆ ಉಂಟೇನು ಭಾಷೆಯ ಸಂತಾನ? ದೊಡ್ಡ ಜನ ನೀನು. ದೊಡ್ಡ ಜನವೇ ನಾನು. ಸದಾಶಿವ ಸದಾಶಿವ ಸದಾಶಿವರ ಧ್ಯಾನದಲ್ಲಿರುವ ಇರಬೇಕಾದವರು ನೀನು. ಏನೂರು? ಏನೂರು ನನ್ನದ ಕೈಲಾಸರಿಂದಲೇ ಬಂದದ್ದು. ಹರಪುತ್ರ ವೀರಭದ್ರ. ಹರಪುತ್ರ ಹರಪುತ್ರ ಅಲ್ವಾ? ಹರಸುತ. ಅರಸುತ 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 ಅಲ್ಲ, ಹರಸುತ. ಹರಸುತ ನಾಲಿಗೇನು ಮಗುಚದಿಲ್ವಾ? ನಿಮ್ಮವನೇ ಒಬ್ಬ ಇದ್ದಾನಲ್ಲ ಯಮ, ಗರಗಸ ಹೇಳಿಲಿಕ್ಕೆ ಸರಿಯಾಗುತ್ತದೆ. ವೀರಭದ್ರ ವೀರಭದ್ರ. ಈ ವೀರಭದ್ರನ ಸಾಧನೆಯನ್ನು ತಿಳಿಯದೆ ವರ್ತಿಸಬೇಡ. ನಿನ್ನ ಕರ್ಮ ಸಾಧನೆ ಅಲ್ಲ. ಕರ್ಮವ ಒಂದು ಪ್ರಸಂಗದಲ್ಲಿ ಇಷ್ಟು ತಿನ್ಲಿಕ್ಕೆ ಕೊಟ್ಟಿದ್ದಾರೆ, ಅದರಲ್ಲಿ ಮಾತ್ರ ಇವರದ್ದೆಲ್ಲ ಕೆಲಸ. ಎಲ್ಲ ಪ್ರಸಂಗದಲ್ಲಿ ಪೆಟ್ಟಿದ್ದದೆ ಅಂತ ಪ್ರಸಂಗ ಆಮೇಲೆ ಬರಲಿಲ್ಲ ನಮಗೆ. ವೀರಭದ್ರ ನಿಲ್ಲುವುದಕ್ಕೆ ಕೂಡುವುದಿಲ್ಲ ನಿನಗೆ. ಇನ್ನು ಕೈಲಾಸದಲ್ಲಿ ಹೆಗ್ಗಣ. ಎಂತದ್ದು? ಹೆಗ್ಗಣ ಹೆಗ್ಗಣ ಹಿರಿಯಗಣ ಹಿರಿಯಗಣ. ಪ್ರಮಥಾದಿಗಳಲ್ಲಿ ನಾನು ಒಬ್ಬ. ಪ್ರಥಮಾದಿಗಳಲ್ಲಿ? ಪ್ರಥಮಾದಿಗಳಲ್ಲಿ ಅಲ್ವೋ, ಪ್ರಮಥಾದಿಗಳಲ್ಲಿ. ಪ್ರಮಥ ಪ್ರಮಥ ನಾಲ್ಗೆ ಹೊರಡಾಡುವುದಿಲ್ಲ ಅವೇನು? ಕುಡಿದದ್ದು ಹೆಚ್ಚಾಗಿದೆ. 3 ಲೋಕವನ್ನು ಪಾಲಿಸಬೇಕಾದವನು ನೀನು. ಆದರೆ ಪಾಲನೆಯ ಕಾರ್ಯವನ್ನು ನೀನು ಬಿಟ್ಟು ಈ ರೀತಿ ಅರೆ ಹುಚ್ಚರಂತೆ ವರ್ತಿಸ್ತಾ ಇದ್ದೀಯಲ್ವೇನು? ಮಂಡೆಗೆ 2 ಪೆಟ್ಟು ಬಿದ್ರೆ ಕುಡಿದದ್ದೆಲ್ಲ ಕಕ್ಕಿಸ್ತೇನೆ ಈಗ. ದೇವೇಂದ್ರ ಗೊತ್ತೇನ? ದೇವೇಂದ್ರನ ಕಂಬೈತೆ ದ್ರೌಪದಿಯೋ.
ಯಾರ ಯಾರು ನನ್ನ ಅಪ್ಪನ ತಲೆಗೆ ಹೊಡೆದವ ನೀನು. ನಿನಗೊಂದು ಭಾಷೆಯ ಸಂತಾನ ಇಲ್ವಾ ನಿನಗೆ? ಏ ಭೂತ, ಏಯ್ ಇದು ಭೂತದಾಗೆ ಕಾಣ್ತೇನಾ? ಏನು ಭೂತ? ನೀನು ಅದ್ಭುತವ? ಹೌದು, ನಾನು ಅದ್ಭುತವೇ. ದಕ್ಷ ಮಕಧ್ವಂಸಿ. ಎಂತದ್ದು? ದಕ್ಷ ಮಕಧ್ವಂಸಿ. ಹೌದು, ತಪ್ಪನ್ನು ಮಾಡಿದ್ದಾನೆ, ಅದಕ್ಕಾಗಿ ತಲೆ ಕಡ್ದದ್ದು. ಈಶ್ವರ ಪುತ್ರ. ಏಯ್ ಈಶ್ವರ ಪುತ್ರ, ಈಶ್ವರ ಪುತ್ರ. ಏಯ್ ಹೇಳು ನೋಡುವ, ನಿನ್ನ ಅಪ್ಪ ಯಾರು? ಈಗ ಈಶ್ವರ ಪುತ್ರ ಅಂತ ಹೇಳಿದಿ ಪುಣ್ಯಾತ್ಮ, ಪುನಃ ನಿನ್ನ ಅಪ್ಪ ಯಾರು ಅಂತ ಹೇಳ್ತಾನೆ. ಈಶ್ವರನ ಯಾವ ಹೆಂಡತಿಯ ಮಗ ನೀನು? ಜಡ್ಡೆಯಿಂದ ಹುಟ್ಟಿದವ ನಾನು. ನಿನಗೆ ಅಪ್ಪ ಜಟಪ್ಪ. ಜಟಪ್ಪ ಜಡ್ಡಪ್ಪ ಅಲ್ವೋ? ಮತ್ತೆ ಶಿವ, ಶಿವ ರುದ್ರಾಂಶ ಸಂಭೂತ ನಾನು. ನೀನು ಅದು ನಾನೇ ರುದ್ರಾಂಶ. ಹಾ ರುದ್ರಾಂಶ ಹಾ. ನಿನ್ನ ಮಂಡೆಗೆ ಬಡದ್ರೆ ಸಾಮರ್ಥ್ಯ ಉಂಟಾ? ವೀರಭದ್ರ, ಏನು ನೀನು ಹುಡಿ ಹುಡುಗಿ ಆಗ್ಬೇಕು. ನಿನ್ನ ಕುಡ್ದದ್ದನ್ನೆಲ್ಲ ಕಾಣಿಸ್ತಾನೆ ಈಗ. ನೀನು ಇಲ್ಲವಂತಾದ್ರೆ ಈ ಕೈಲಾಸದೊಳಗೆ ಬಂದು ನನ್ನ ಅಪ್ಪನ ತಲೆಗೆ ಹೊಡೆದಿದ್ಯಾ? ನಿನಗೆ ಏನಾದರೂ ಮರ್ಯಾದೆ ಉಂಟ? ನಿನಗೆ ಗಂಟಲ ಪೂರ್ತಿ ಕುಡಿದು ಬಂದು ನನ್ನ ತಂದೆಯ ಪಾದಕ್ಕೆ ಎರಗಿ ಕಷ್ಟಗಳನ್ನು ಹೇಳಿಕೊಂಡವನು, ಅವರ ಕಣ್ಣಲ್ಲೇ ಕಣ್ಣೀರನ್ನು ಬರೆಸಿದ್ದೀಯ. ಯಾರು? ನಾನು ಹರನ ಮಗ ಷಣ್ಮುಖ. ಹಗರಣ? ಹಗರಣ ಅಲ್ಲ, ಹರಗಣ. ಹರಗಣ. ಹಾ, ನೀನು ಹರನ ಮಗ ಕುಮಾರಸ್ವಾಮಿ. ಹೌದು. ಷಣ್ಮುಖ. ಹಾ, ಆರುಮುಗ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಷಡಾನನ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ. ಇವತ್ತು ನಿನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾ, ಏನ ನಿನ್ನ ಅವನ ಮಂಡ್ಯದಲ್ಲಿ ನಕ್ಷತ್ರ ಗಟ್ಟಿ ನೋಡ. ಅದು ನಕ್ಷತ್ರ ಗಟ್ಟಿ ಅಲ್ಲ, ಅದು ಕೋಡು. ಕೋಡು? ಕೋಡು ನಿನಗೆ ಕೋಡಲ್ವೇನಾ? ನನಗಿರುವುದಿಲ್ಲ, ಇರುವುದು ಅವರಿಗೆ ಮಾತ್ರ. ಅವನ ಕೋಡು. ಹಾ, ನಿನ್ನ ದಾಡೆ ಏನೋ ಮೂಡಿದ್ದೇನೆ ಮಕ್ಕಳ ಮೇಲೆ. ಅವನೇ
ಸದಾಶಿವ ಗಿರಿಧರ ಕಾಪಾಡು ಸ್ವಾಮಿ ಕಾಪಾಡು. ನಿನ್ನ ಭಕ್ತರ ಮೇಲೆ ಮುನಿಯಬೇಡ. ಶಾಂತನಾಗು ಶಾಂತನಾಗು ಶಾಂತನೇನೋ ನಾನಾಗಬಹುದು. ಹಣೆಗಣ್ಣಿನಿಂದ ಹಣೆಗಣ್ಣನ್ನು ತೆರೆದಿದ್ದೇನೆ. ಹೊರ ಬಂದಿದ್ದ ಜ್ವಾಲೆ ಏನು ಮಾಡಬೇಕಿದನ್ನು? ಅದಕ್ಕೊಂದು ದಾರಿ ಇದೆ. ನೇರವಾಗಿ ಸಮುದ್ರದ ಆಳಕ್ಕೆ ಬಿಡು. ಅಲ್ಲಿ ಅದೆಷ್ಟು ತತ್ಸುಗಳಿದ್ದಾರೆ ಅವರ ವಧೆ ಆಗಲು. ಅವರ ವಧೆಗಾಗಿದವನನ್ನ ಕಿಡಿಯನ್ನು ದೇವೇಂದ್ರ ನಿನ್ನನ್ನು ಪೂಜಿಸುವುದಕ್ಕೆ ಬೇಕಾಗಿ ಬಂದವ. ಕುಂಭಾನಿ ಕುಂಭದ ಮೋಸಕ್ಕೊಳಗಾಗಿ ಈ ರೀತಿ ಮಾಡಿದ್ದಾನೆ. ಅವನನ್ನು ಕ್ಷಮಿಸಿ. ಜಯ ಜಯ जय चारु चरित्र साधु जन कुल मित्र जय दुष्ट कुल दुष्ट सुरनरो रगे श्रेष्ठ जय नमो जय गपति जय 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 ಜಲಜಲ ಕಲಶಂ ಲಿಂಗಮಾಕಾಶಮೂರ್ತಿಂ ನಕ್ಷತ್ರಂ ಪುಷ್ಪಮಾಲ್ಯಂ ಗ್ರಹಗಣ ಕುಸುಮಂ ನೇತ್ರಚಂದ್ರಾರ್ಕವಹಿನಿಂ ಕುಕ್ಷಿಂ ಸಪ್ತಸಮುದ್ರಂ ಭುಜಗಿರಿ ಶಿಖರಂ ಸಪ್ತವಾತಾಳಪಾದಂ ವೇದಂ ವಕ್ರಂ ಷಡಂಗಂ ದಶದಿಶವಸರಂ ದಿವ್ಯಲಿಂಗಂ ನಮಾಮಿ ದಿವ್ಯಲಿಂಗಂ ನಮಾಮಿ ದಿವ್ಯಲಿಂಗಂ ನಮಾಮಿ. ಕಾಪಾಡು ತಂದೆಯೇ ಕಾಪಾಡು. ಅಮರೇಂದ್ರ ಕರಿವರು ತನಿ ಕೀಳು ಮರುಗಿನಿ ಮನದಿ ಕರಕರಿ ಗುಣದಿರು ಪರಿದಿ ತೆರದಿ ಚರಜನ್ಮ ಗೆಲವರ ತೆರದಿವರೆಗೆ ಎಲ್ಲವಿಲ್ಲ ನಿನ್ನುಳು ಕರುಣ ಹೊರಟಿರಗಿ ಸುಲಭ ಅಮರೇಂದ್ರ, ನೀನು ಗೈದಂತಹ ಕಾರ್ಯದಿಂದ ನಾನು ಕ್ಷಣಕಾಲ ಸಿಟ್ಟುಗೊಂಡೆ ಅಂತಾದ್ರೂ ಶಾಶ್ವತವಾಗಿ ಸಿಟ್ಟನ್ನಿರಿಸಿಕೊಳ್ಳುವವನೇ ನಾನು. ಗುಹ ಗಣಪಾದಿಗಳಷ್ಟೇ ಪ್ರೀತಿಯನ್ನು ನಿನ್ನ ಮೇಲೂ ನಾನು ಇರಿಸಿಕೊಂಡ. ಅವರು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನು ಮಾಡಿದ ತಪ್ಪನ್ನು ಮನ್ನಿಸಿದ್ದೇನೆ. ನಿನ್ನ ಸ್ವಬುದ್ಧಿಯಿಂದ ನೀನು ಮಾಡಿದ್ದಲ್ಲ, ದುಷ್ಕೃತ್ಯದಿಂದಲಾಗಿ ನೀನಿದ್ದನ್ನು ಮಾಡಿದೆ ಎಂಬಾಗ ನೀನು ನಿರಪರಾಧಿಯೇ. ಭೂಲೋಕಕ್ಕೆ ಇಳಿಯುವಾಗ ಏನು ದಾಹ ಗೊತ್ತಾಗಲಿಲ್ಲ ಸ್ವಾಮಿ. ಇಲ್ಲದೆ ಇದ್ರೆ ನಾವೆಲ್ಲ ನೀರು ಕುಡಿಯುವವರ ಅಲ್ಲ ಭೂಲೋಕದಲ್ಲಿ ಸಿಕ್ಕುವ ಪಾನೀಯ ಕುಡಿಯುವವರ. ಯಾಕೆ ಮರುಳಾಯಿತು ನನ್ನ ಮನಸ್ಸು ಅಂತ ಗೊತ್ತಿಲ್ಲ. ಸಂಕಲ್ಪ ಹೇಗಿರಬಹುದು? ಸಾಗರ ತಳದಲ್ಲಿರುವಂತಹ ದಸ್ಯುಗಳನ್ನು ಕೊಲ್ಲಲೋಸುಗವಾಗಿ ವಿಧಿಯೇ ಇದನ್ನು ನಿರ್ಮಿಸಿದ್ನೋ ಏನೋ. ರಕ್ಕಸರು ಮಾಡಿದ್ದು ರಕ್ಕಸರಿಗೆ ಉಪದ್ರ ಆಯಿತು. ಅನ್ಯಾಯ ಮಾಡಿದವರು ಅದರ ಫಲವನ್ನು ತಿಂದಿದ್ದಾರೆ. ಹೌದು. ಹಾಗೆಂದು ಒಂದು ಸತ್ಯ ಮಾತ್ರ ಗೊತ್ತಾಗಬೇಕು. ತಪ್ಪು ಮಾಡುವುದಕ್ಕೆ ಹೋದ್ರೆ ಮಾಡಿದ ತಪ್ಪೇ ನಮ್ಮನ್ನು ತಪ್ಪು ದಾರಿಯಲ್ಲಿ ತಪ್ಪಾಗಿಸ್ತದೆ. ಹೌದು. ಹಾಗೆಂದು ಪರಶಿವನ ಹಣೆಗೆ ನಾನು ಬಡಿದೆ ಅನ್ನುವಂತ ಅಳುಕು ನಿನ್ನ ಮನಸ್ಸಿನಲ್ಲಿ ಬೇಡ. ಕ್ಷಮಿಸಬೇಕು. ಮಕ್ಕಳು ಶಬ್ದವನ್ನು ಹೇಳುವಾಗ ನನಗೆ ರೋಮಾಂಚನ ಆಗ್ತದೆ. ಮಕ್ಕಳು ಏನೇ ತಪ್ಪನ್ನು ಮಾಡಿದ್ರು ಅದನ್ನು ಮನ್ನಿಸಬೇಕಾದ ತಂದೆ ತಾಯಿಯರ ಕರ್ತವ್ಯ. ನಾನು ಮನ್ನಿಸಿದ್ದೇನೆ. ಮುಂದೆಯೂ ಹಾಗೆ ನಿನಗೇನಾದರೂ ಕಷ್ಟ ಕೋಟಲೆಗಳು ಪ್ರಾಪ್ತಿಸಿತು ಅಂತಾದ್ರೆ ನನ್ನನ್ನು ಧ್ಯಾನಿಸು, ನಿನಗೆ ಸಹಾಯವನ್ನು ನಾನು ನೀಡ್ತೇನೆ. ಶುಚಿರ್ಭೂತನಾಗಿ ಸೋಮಪ್ರದೋಷ ಕಾಲದ ಪೂಜೆಯನ್ನು ಸಲ್ಲಿಸಿ ಮತ್ತೆ ದೇವಲೋಕಕ್ಕೆ ಹೋಗ್ತೇನೆ. ಆಗಲ್ಲಪ್ಪ, ಸೇವೆಗೆ ಅವಕಾಶವನ್ನು ಮಾಡಿ.
ಅಕ್ಷರ ಕೊಡು. ನಾವೆಲ್ಲರೂ ನಮಗೆ ಆಧಾರ ಸ್ತಂಭೀಭೂತವಾದಂತ ವರ್ಣಪ್ಪನ್ನು ರಾತ್ರಿಯಾಗಿ ನಾವು ಸ್ಮರಿಸುವುದು. ವರ್ಣಪ್ಪ ಇಲ್ಲದ್ರೆ ನಮಗೆ ಬೇರೆ ಗತಿಯೇ ಇಲ್ಲ. ನಾವು ರಾತ್ರಿ ಹಗಲು ಸಮುದ್ರದಲ್ಲಿ ಹೋರಾಟ ಮಾಡುವವರು, ನೀರಲ್ಲಿ ಹೋರಾಟ ಮಾಡುವವರು. ನಮ್ಮನ್ನೆಲ್ಲರೂ ಮೊಗವೀರರು ಅಂತ ಕರೀತಾ ಇದ್ದಾರೆ. ಹಾಗೆ ನಮ್ಮಷ್ಟು ವಿಶ್ವಾಸಿ ಮಂದಿಗಳು, ನಮ್ಮಷ್ಟು ಧೈರ್ಯಶಾಲಿಗಳು, ನಮ್ಮಷ್ಟು ನೇರ ವ್ಯವಹಾರ ಮಾಡುವವರು ಬೇರೆ ಯಾವ ಜಾತಿಯವರು ಇಲ್ಲ. ಹಾಗಾಗಿ ನಮ್ಮನ್ನು ಎಲ್ಲರೂ ಮೊಗವೀರರು ಮೊಗವೀರು ಅಂತ ಕರೀತಾ ಇದ್ದಾರೆ. ಎಂದಿನಂತೆ ಇಂದು ಕೂಡ ಆ ಕಡೆ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಏನು ಪ್ರಯೋಜನ ಇಲ್ಲ ಅಂತೇಳಿ ದೋಣಿಯನ್ನು ಹಿಡ್ಕೊಂಡು ನಾವು ಈ ಕಡೆ ಬಂದಿದ್ದೇವೆ. ನಾವೆಲ್ಲರೂ ಸೇರಿ ಬಳೆ ಹಾಕಿ ದೇವರನ್ನು ನೆನೆಸಿ ಮುಂದುವರಿಯುವ. ಒಂದು ಮಗು ಅಳ್ತಾ ಉಂಟಲ್ವೇ? ಹಾಗಾದ್ರೆ ಈ ಮಗುವನ್ನು ಸಮುದ್ರಕ್ಕೆ ಎಸೆದವರು ಯಾರು? ನೋಡುವಾಗ ಬಹಳ ಚಂದ ಕಾಣ್ತಾ ಉಂಟು. ಇದರ ಬಗ್ಗೆ ನಾವು ಯೋಚನೆ ಮಾಡುದಲ್ಲ, ನಾವೆಲ್ಲ ಒಟ್ಟು ಸೇರಿಕೊಂಡು ಈ ಯಾರಿಗೆ ಸೇರ್ಬೇಕೋ ಅವರಿಗೆ ಅದನ್ನು ಕೊಡುವ. ನನ್ನೊಡಲಿನಲ್ಲಿ ಬದುಕು ಕಂಡುಕೊಂಡವರು ನೀವು. ಅಡಲೇ ನಿಮ್ಮ ಬದುಕು. ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ ಗೊತ್ತಾಗ್ಲಿಲ್ಲ. ಏನು ಕಾರಣ ಉಂಟು. Swami, Chaladi
ಒಳ್ಳೇದಾಗ್ಲಪ್ಪ. ನೀನು ನನ್ನನ್ನೇ ನಂಬಿ ಬದುಕುವಲ್ವ? ನಮಗೆ ಬೇರೆ ಗತಿಗೋತ್ರ ಇಲ್ಲ. ನೀರಿಗೆ ಅಧಿಷ್ಠಾತ್ರ ದೇವತೆಯಾದ ವರುಣದೇವ ನೀವು. ಹೌದು. ನೀವು ಕೈ ಬಿಟ್ಟರೆ ನಮಗೆ ಗತಿಯೇ ಇಲ್ಲ. ಇಲ್ಲಪ್ಪ, ನಿನ್ನನ್ನ ಕೈ ಬಿಡುವ ಪ್ರಶ್ನೆ ಇಲ್ಲ. ಸಾಧಾರಣ ಎಷ್ಟು ವರ್ಷ ಆಯ್ತು ನೀ ಬದುಕುವುದು ಇದರಲ್ಲಿ? ಹೌದು. ಮತ್ತೆ ದೇವರ ಹೆಸರಳಿಕೊಂಡೇ ಬದುಕುದು ಬಿಟ್ಟರೆ ಬೇರೆ ನನಗೆ ಯಾವ ಬೆಂಬಲವೂ ಇಲ್ಲ. ಇವರೆಲ್ಲ ನಿನ್ನ ಸಂಗಡಿಗರು ಕಾಣುತ್ತೆ. ನಾನು ನಿಮ್ಮನ್ನ ನಂಬಿ ಬದುಕುದು, ಅವರು ನನ್ನ ನಂಬಿ ಬದುಕುದು. ಓಹೋ, ಇವರನ್ನೆಲ್ಲ ನೋಡಿಕೊಳ್ಳುವ ನೀನು? ಹೌದು. ಹೇಗೆ ಕೆಲಸ ಮಾಡ್ತಾರಾ? ಕೆಲಸ ಮಾಡ್ತಾರೆ, ತೊಂದರೆ ಇಲ್ಲ. ಒಳ್ಳೆ ಬಲೆ ಹಾಕ್ತೇವೆ. ಹೌದಾ? ಹೌದಪ್ಪ. ಬಳೆ ಹಾಕುವುದು ಮಾತ್ರವೇ ಏನಾದ್ರೂ ಸಿಗ್ತದ? ಸಿಗ್ತದೆ. ನಾವು ಹಾಕಿದ ಮೇಲೆ ಮತ್ತೆ ಸಿಗದೆ ಇರ್ತದೆ. ಒಂದೊಂದ್ಸಲ ಬಲೆ ಹಾಕ್ತಾರೆ, ಅದು ಏನ್ ಸಿಗದಿದ್ರೆ ಗಾಳ ಹಾಕ್ತಾರೆ. ಇವಾಗ ಗಾಳ ಹಾಕುದಲ್ಲಿ ಭಯಂಕರ. ಹೌದು, ಇತ್ತೀಚೆಗೆ ತುಂಬಾ ಗಾಳ ಹಾಕಿದ್ದಾರೆ. ಏನೇ ಎಲ್ಲಿಯೂ ತಾಗಲಿಲ್ಲ ಮೀನವನ. ಆದ್ರೂ ಒಂದುಂಟು, ಬದುಕುವ ವಿದ್ಯೆ ಒಂದು ಒಬ್ಬನ ಹತ್ರ ಉಂಟಾ? ಹೌದು. ಅವನಿಗೆ ಏನು ಮಾಡಿದ್ರು ತೊಂದ್ರೆ ಇಲ್ಲ. ಏನಿದ್ರು ನಮ್ಮಲ್ಲೇ ಬಿಟ್ರೆ ಬೇರೆ ವ್ಯವಹಾರದ ಆಚೆ ಹೋಗುವವರಲ್ಲ ಅಷ್ಟೇ. ಹೌದೌದು. ಅಂತೂ ವ್ಯಾಪಾರ ಇಂಥದ್ದೇ ಮಾಡಿಕೊಂಡಿರ್ತೀರಿ. ಅದು ಇಬ್ರು ಮಾವಿನಕಾಯಿಯನ್ನು ಮಾರ್ಲಿಕ್ಕೆ ಹೋದ ಹಾಗೆ. ಇಬ್ರು ರಸಪೂರಿ ಮಾವಿನ ಹಣ್ಣನ್ನು ಮಾರ್ಲಿಕ್ಕೆ ಹೋದ್ರು. ಸಂಜೆವರೆಗಾದ್ರೂ ಇವರಿಗೆ ಗಿರಾಕಿ ಬರ್ಲೇ ಇಲ್ಲ. ಕೊನೆಗೆ ಆಚೆವನ ಮಾವಿನ ಹಣ್ಣು ನೋಡಿ ಈಚೆವನಿಗೆ ಮನಸ್ಸಾಯ್ತು. ಇವರ ಹತ್ರ ಒಂದು ಚಿಕ್ಕಾಸು ಇತ್ತಂತೆ. ಚಿಕ್ಕಾಸು ಕೊಟ್ಟ, ನಿನ್ನ ಮಾವಿನ ಹಣ್ಣನ್ನು ಕೊಡು ಅಂತೇಳಿ. ಇವತ್ತಿಂದ ಒಳ್ಳೆ ರುಚಿ ಆಯ್ತು. ಆಮೇಲೆ ಇವನ ಮಾವಿನ ಹಣ್ಣು ಇತ್ತಲ್ವಾ, ಮಾವಿನ ಹಣ್ಣು ಇದ್ದಲ್ಲಿ ಏನ್ ಮಾಡಿದ, ಅವನಿಗೆ ಇವನ ಒಂದು ಚಿಕ್ಕಾಸು ಇದ್ದ ಅವನಿಗೆ ಕೊಟ್ಟ, ಮಾವಿನ ಹಣ್ಣು ತಿಂದ. ಆಮೇಲೆ ಅವನಿಗೆ ಇವನ ಮಾವಿನ ಹಣ್ಣು ತಿನ್ಬೇಕಂತ ಆಯ್ತು. ಅವನ ಹತ್ರ ಏನು ಚಿಲ್ಲರೆ ಇರ್ಲಿಲ್ಲ. ಇವನು ಕೊಟ್ಟ ಒಂದು ನಾಣ್ಯವನ್ನೇ ಹಿಂದೆ ಇವನಿಗೆ ಕೊಟ್ಟ. ಹಣ್ಣು ಮುಗಿಯಿತು, ಒಂದೇ ಕಾಸಲ್ಲಿ ಇಬ್ರು ಪಾಲ್ ಮಾಡ್ಕೊಂಡ್ರು. ಹಾಗೆ ನಮ್ಮ ವ್ಯವಹಾರ. ಲಾಭ ಇಲ್ಲದೆ ಇದ್ರು ಉದ್ದಿಮೆ ನಡೆಯಿತು. ಹೌದು, ನಮ್ದು ಹಾಗೆ. ಮೀನ್ ಸಿಗದಿದ್ರೆ ನಾವು ಮುಂದುವರಿದೆ. ನಿಮ್ಮ ಮನೆಯ ಊಟಕ್ಕೆ ತೊಂದರೆ ಆಗುವುದಿಲ್ಲ. ಪ್ರಭು. ಹಾಗೆ ಎಂದಿನಂತೆ ಕೂಡ ಅದೇ ನೀವು ಇಲ್ಲಿ ಬರುವವರೆಲ್ಲ ಯಾವಾಗಲೂ ಇಲ್ಲ. ಯಾಕೆ ಬಂದಿದ್ದೀರಿ ಅಂತ ಗೊತ್ತಾಗಲಿಲ್ಲ. ನಮ್ಮ ದೇವರಾದ ನಿಮ್ಮನ್ನ ನೆನಪು ಮಾಡ್ಕೊಂಡು ಪಟ್ಲಾಯಿಗೆ ಹೋದಾಗ ಜೋರು ಗಾಳಿ ಬೀಸ್ತಾ ಇತ್ತು. ಅಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳಿ ಮುಡೈ ದಿಕ್ಕಿಗೆ ಹೋಗಿ ನಾವು ಬಲೆ ಬೀಸಿದೇವರಾಯ್ರೆ. ಮೂಡಣಕ್ಕೆ ಹೋದ್ರ? ಹೌದು. ಮುಡ್ಲಾಯಿಗೆ ಹೋದಾಗ ಪಟ್ಲಾಯಿ ನೆನಪಾಯ್ತು, ಪಟ್ಲಾಯಿಗೆ ಹೋದಾಗ ಮುಡ್ಲಾಯಿ ನೆನಪಾಯ್ತು. ಇದು ದಿವಸದಲ್ಲಿ ಬೆಳಗ್ಗಿಂದ ಸಾಯಂಕಾಲವರೆಗೆ ಹೀಗೆ ಮಾಡಿದ್ರೆ ಮತ್ತೆ ಏನಾದ್ರೂ ಸಿಕ್ಕುದು ಹೇಗೆ ಅಂತ ಯೋಚನೆ ಮಾಡಿ ದೇವರ ನೆನಪು ಮಾಡ್ಕೊಂಡು ನಾವು ಬಲೆ ಹಾಕಿ ಎಳಿವಾಗ ರಾಯ್ರೆ ಮೀನ್ ಸಿಗ್ಲಿಲ್ಲ. ಇಷ್ಟು ದೊಡ್ಡದು ಮಗು ಸಿಕ್ತು ರಾಯ್ರೆ. ನಿಜವಾಗಿ ನೋಡಿ, ಏನು ಬೆಳಕು, ಏನು ತೇಜೋಪುಂಜ ಫಳ 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 ಹೊಳಿತಾ ಇದ್ದಾರೆ. ಕೊಡು ಇಲ್ಲಿ ಕೊಡು. ಹಾಗಾಗಿ ವರುಣದೇವನಾದಂತ ನಿಮಗೆ ಅಲ್ಲಿ ಸಿಕ್ಕಿರುವ ವಸ್ತುಗೆ ನಿಮ್ಗೆ ಕೊಡ್ಬೇಕು ಅಂತೇಳಿ ನಾವು ಅವಸರವಾಗಿ ಓಡಿ ಬಂದಿದ್ದೇವೆ. ನೋಡಿರಾಯ್ರೆ, ನೋಡಿರಾಯ್ರೆ. ನಿಜವಾಗಿಯೂ ವರುಣ ಇದು ಶರಮೇಶ್ವರನ ಅನುಗ್ರಹ. ಅಂಬಿಗನಿಗೆ ವಸ್ತ್ರಾಭರಣವ ಕಿತ್ತು ಕೆಳುಗಿಸಿ ಕೊಡುತ್ತ ಕಳುಹಿಸಿ ಕೊಡುತ್ತ ವರುಣ ತರಳನ ನೆತ್ತಿ ಕೊಡುತ್ತ ಕಡಲಿನ ಒಳಗೆ ಒಂದು ಮಗು ಸಿಕ್ಕುತ್ತದೆ ಅಂತ ಯಾರಿಗಾದ್ರೂ ನಂಬುವುದಕ್ಕೆ ಸಾಧ್ಯವ? ಇಲ್ಲಪ್ಪ. ನಿಮ್ಮದು ಆಳ ಸಮುದ್ರದ ಮೀನುಗಾರಿಕೆ ಅಲ್ವಾ? ಆಳ ಸಮುದ್ರದಲ್ಲಿಯೂ ಮಗು ಸಿಕ್ಕಿದ್ರೆ ಮಗು ಉಳಿದಿತ್ತ ಅಂತ ಒಂದು ಪ್ರಶ್ನೆ ಬರುವುದಿಲ್ಲ? ನಮಗೆ ವಿಚಿತ್ರ ಆದದ್ದು. ಸತ್ಯ ಕೇಳ್ತೇನೆ, ನಿನಗೆ ಸಾಕ್ಲಿಕ್ಕೆ ಕಷ್ಟ ಆಗಿ ನಿನ್ನ ಮನೆಯ ಮಗು ತಂದದ್ದಲ್ಲೂ ಅಲ್ಲ? ಇಲ್ಲ ರಾಯರೇ, ಇಷ್ಟು ವರ್ಷ ಆಯ್ತು ಅಂತ ಚಿಲ್ಲರೆ ವ್ಯವಹಾರ ಜನ್ಮದಲ್ಲಿಲ್ಲಾದ್ರೂ ನಾನು ಮಾಡಿದ್ದುಂಟ? ಇಲ್ಲಪ್ಪ, ನಿನ್ನದು ಚಿಲ್ಲರೆ ಬಳ್ಳರೆ ವ್ಯವಹಾರ ಎಲ್ಲ ಇಲ್ಲ. ಅಂದ್ರೆ ದೊಡ್ಡ ವ್ಯವಹಾರವೇ ಅಂತ ತಾವು ಹೇಳು. ಅಂದ್ರೆ ದೊಡ್ಡವರು ಮಾಡುವ ವ್ಯವಹಾರವನ್ನೇ ನಾನು ಮಾಡ್ತಿ. ಆದ್ರೂ ನಂಬಿಕೆ ಬರಬೇಕೋ ಬೇಡವಾ? ಆದ್ರೂ ಒಂದುಂಟು ನೋಡು, ಸಿಕ್ಕಿದ್ದನ್ನು ನೀನು ಯಾವ ಕಾರಣಕ್ಕೂ ನಿನ್ನದ್ದು ಅಂತ ಇಟ್ಟುಕೊಳ್ಳಿಲ್ಲ. ಇಲ್ಲ, ನನಗೆ ತಂದು ಒಪ್ಪಿಸಿದವನಿದ್ದಿ. ಅದು ನಿಮ್ದೇ ಮಗು ಅಲ್ವೇ? ನಿನ್ನ ಪ್ರಾಮಾಣಿಕತನವನ್ನು ನಾನು ಮೆಚ್ಚಿಕೊಂಡಿದ್ದೆ. ನಿಮ್ಮ ಒಡಲಲ್ಲಿ ಸಿಕ್ಕಿದ ಮಗು ನಿಮ್ದೇ ಆಗಿರಬಾರದು ಯಾಕೆ ಅಂತ ಅನುಮಾನದಿಂದ ಇಟ್ಕೊಂಡು ಬಂದದ್ದು. ನನ್ನದ್ದೇ ಮಗು ಅಲ್ಲ, ನಿಮ್ಮ ಒಡಲಲ್ಲಿ ಸಿಕ್ಕಿದ ಮಗು. ನನಗೂ ಆಶ್ಚರ್ಯವೇ ಸರಿ. ಆದ್ರೆ ತಂದು ಕೊಟ್ಟಿರಬಹುದಾದ ನಿನ್ನ ಪ್ರಾಮಾಣಿಕತೆಯನ್ನು ನಾನು ನಂಬಿದ್ದೇನೆ, ಮೆಚ್ಚಿದ್ದೇನೆ. ಹಾಗಾಗಿ ನಿನ್ನನ್ನು ಸರಿ ಏನಾದ್ರೂ ಕೊಡುವ ಅಂತ ಇದ್ದೇನೆ. ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಸರಿ ವಿವರಿಸಿ ಹೇಳಿದ್ರೆ ನನಗೆ ಅರ್ಥ ಆಗ್ಬಹುದು. ಅಲ್ಲ, ಹಾಗಲ್ಲ. ನಿನ್ನ ಹೆಂಡತಿಯನ್ನು ಕುತ್ತಿಗೆವರೆಗೆ ಮುಚ್ಚುವಷ್ಟು ಕೊಡ್ತೇನೆ. ಮಣ್ಣು ಕೊಡ್ಲಿಕ್ಕೆ ನಾನು ಯಾರು? ರತ್ನಾಕರ ಅಂತ ಗುರುತಿಸಿದವನು. ರತ್ನಾಕರ? ಹೌದು. ಅಲ್ಲ, ರತ್ನಾಕರ ರಾಯರಲ್ಲೂ. ರತ್ನಾಕರ ಅಂದ್ರೆ ಏನು? ನಾನು ನಿಮ್ಮನ್ನು ರಾಯರೇ ಅಂತ ಕರೀದಲ್ವೇ? ಹೌದು. ನೀವು ರತ್ನಾಕರ, ಹಾಗೆ ನೀವು ರತ್ನಾಕರ ರಾಯರು ಅಂತ ಹೇಳಿದ್ ನಾನು. ಹಾಗಲ್ವ? ನನ್ನ ಒಡಲಿನಲ್ಲಿ ಬೇಕಾದಷ್ಟು ಸಮೃದ್ಧವಾದ ಸಂಪತ್ತುಂಟು ಅಂತ ಲೆಕ್ಕಾಚಾರ. ಹೌದು. ಹಾಗಾಗಿ ನಿನಗೆ ನಿನ್ನ ಮನೆ ತುಂಬುವಷ್ಟು ಇವರಿಗೆಲ್ಲ ಎಷ್ಟು ಕೊಡಬೇಕು?
ಎಷ್ಟು ಅವರಿಗೆ ಕೊಡಿ, ನಿಮ್ಗೆ ಎಷ್ಟು ಮನಸ್ಸು ಅಂತ ಅವರಿಗೆ. ಹೌದಾ? ಅವರವರ ಯೋಗ್ಯತೆಗೆ ಸರಿಯಾಗಿ ತಗೊಂಡೋಗುವಷ್ಟು ಕೊಡಿ ರಾಯರೇ. ಸರಿ, ನಿನಗೆ ಬೇಕಾದಷ್ಟು ವಜ್ರ ವೈಡೂರ್ಯ, ನಿನ್ನ ಹೆಂಡತಿಗೆ ಬೇಕಾದಷ್ಟು ಎಲ್ಲವನ್ನು ನಾ ಕೊಡ್ತೇನೆ, ಇವರಿಗೂ ಬೇಕಾದಷ್ಟನ್ನು ಕೊಡ್ತೇನೆ. ನೀವೆಲ್ಲರೂ ಮುಂದುವರಿಯಿರಿ, ಇದರ ಬಗ್ಗೆ ನಾನು ಆಲೋಚನೆ. ಆಗಲಿ ದೇವರೇ, ಅಂತೂ ಮೀನುಗಾರರೆಲ್ಲವರು ಬಂದು ತಮ್ಮ ಕೈಯಲ್ಲಿರುವಂತಹ ಶಿಶುವನ್ನು ನನ್ನ ಕೈಗೆ ಕೊಟ್ಟರು. ನನಗೂ ಇದು ಆಶ್ಚರ್ಯವೇ ಆಗುತ್ತಾ ಉಂಟು. ಇದರ ವಿಚಾರವೇನು ಅಂತ ತಿಳಿಬೇಕು ಅಂತಾದ್ರೆ ಸೃಷ್ಟಿಗೆ ಕರ್ತಾರನಾಗಿರಬಹುದಾದ ವಿಧಾತನಲ್ಲದೆ ಅನ್ಯರು ಇದನ್ನು ತಿಳಿಸುವುದಕ್ಕಿಲ್ಲ. ಹಾಗಾಗಿ ನೇರವಾಗಿ ಸತ್ಯಲೋಕದೊಳಗೆ ಸಾಗುತ್ತೇನೆ. ಕುಬರನ ಕಾಣಿಕೆ ಇದ್ದಂಗ್ರಿಗೆರಗುತ್ತ ಇದು ನಿನಗೆ ಸಲ್ಲಬೇಕು ಅಂತ ನಾನು ನಿನ್ನಡಿಗೆ ತಂದಿದ್ದೇನೆ, ಇದನ್ನು ಸ್ವೀಕರಿಸಬೇಕು ಪ್ರಭು. ಕುವರಯ ಜಗಿ ಪೀಡೆನು ವರುಣನು. ಬ್ರಹ್ಮದೇವರೇ, ನಾನು ಕಡಲಿಗೊಡೆಯ ಅಂತ ಗುರುತಿಸಿದವನು, ಸಿಂಧುಮತಿಯಲ್ಲಿ ಆಳ್ವಿಕೆಯನ್ನು ಮಾಡುವ ವರುಣದೇವ. ನನ್ನೆಡೆಗೆ ಕೆಲವರು ಬೆಸ್ತರು ಬಂದು ಈ ಶಿಶುವನ್ನು ತಂದು ಕೊಟ್ಟರು. ಇದು ಸಾಗರ ಗರ್ಭದಲ್ಲಿ ಸಿಕ್ಕಿತು ಅಂತ ಹೇಳಿದ್ದಾರೆ. ಆದ್ರೆ ಈ ಇದರ ಬಗೆಗಾಗಿ ಏನೂ ನನಗೆ ತಿಳಿದಿಲ್ಲ. ಹಾಗಾಗಿ ನಿನ್ನೆಡೆಗಾಗಿ ಬಂದಿದ್ದೇನೆ, ಮುಂದೇನು ಅಂತ ವಿವರಿಸಬೇಕು ಸ್ವಾಮಿ. ಪಿಡಿದಂತ ರಾಜಿಸು ತೊಡೆಗೆ ನೀಡುತ್ತ ಪಿಡಿದನು ಮಿಡುಕುದ ನಿಳುಕುದ ತಡಿಗನ ತಲೆಗಂದು ಒಡನೆಗೆ ಭಾಸ್ವಗಳು. ವರುಣ, ಈ ಸತ್ಯಲೋಕಕ್ಕೆ ಎಲ್ಲರೂ ಕಣ್ಣೀರಿಡುತ್ತಾ ಬರ್ತಾರೆ, ಆದ್ರೆ ನೀನು ಬರುವಾಗಲೇ ನಗು ನಗುತ್ತಾ ಬರ್ತಾ ಇದ್ದಿ. ನನಗೂ ಆಶ್ಚರ್ಯದಲ್ಲಿ ನಗೆ ಬಂದದ್ದು. ಹೌದು, ಅದನ್ನು ಗಮನಿಸಿದಂತಹ ನಾನು ಏನು ವಿಚಾರ ಎನ್ನುವುದು ಕೇಳುವಾಗ ಆ ಸಂದರ್ಭದಲ್ಲಿ ಈ ಮಗುವನ್ನು ತಂದು ನನಗೆ ಕೊಟ್ಟಿದ್ದಿ. ಹೌದು, ಮಗು ಎಲ್ಲಿ ಸಿಕ್ಕಿದ್ದು? ಸಮುದ್ರದಲ್ಲಿ ಸಿಕ್ಕಿದ ಮಗು. ಸಮುದ್ರ ತೀರದಲ್ಲಿ ಸಿಕ್ಕಿದ ಮಗು ಇದು. ಇದು ವಿಶೇಷವೇ ಸರಿ. ಅದು ಕೈ ನಿಮ್ಮ ಗಡ್ಡಕ್ಕೆ ಕೈ ಹಾಕಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ 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 ನೋಡಿ, ಇದು ಸಾಮಾನ್ಯ ಅಲ್ಲ ನೋಡಿ, ಬ್ರಹ್ಮದೇವರ ಗಡ್ಡಕ್ಕೆ ಕೈ ಹಾಕ್ತದೆ ಮಗು. ಹೌದು, ಮತ್ತೆ ಆದ್ರೆ ಒಂದುಂಟು ಸ್ವಾಮಿ, ಏನು? ನಿಮ್ಮ ಗಡ್ಡಕ್ಕೆ ಕೈ ಹಾಕಬೇಕು ಅಂತಾದ್ರೆ ಇದರೊಂದು ಪೂರಾಪರ ಗಟ್ಟಿ ಇರ್ಬೇಕೋ ಬೇಡವಾ? ಹೌದು. ಯಾರು ಅಂತ ಹೇಳ್ಬೋದಾ? ಇದು ಸ್ವಲ್ಪ ನೋಡ್ಬೇಕಲ್ವಾ ಇದು? ಈಶ್ವರನ ಸಂಭೂತನು ಪದನ ಪೃಥ್ವಿ ಜನರಿಗಳು ವಿಶ್ವಾಸಗಳು ರಕ್ಷಿಸು, ವಿಶ್ವಾಸಗಳು ರಕ್ಷಿಸು ಶೌರ್ಯ ಗಮನೆ ಜನರಿಗಳು ಕಲಿರುವುದು. ವರುಣ, ನಾವು ನೋಡುತ್ತಿದ್ದಾಗಲೇ ಈ ಮಗು ನನ್ನ ಗಡ್ಡವನ್ನು ಇಳಿಯಿತು. ಹೌದು, ನೋಡಿದ್ಯೋ? ಆ ಸಂದರ್ಭದಲ್ಲಿ ನನ್ನ ಕಣ್ಣಿನಿಂದ ಕಣ್ಣೀರು ಇಳಿಯಿತು. ಹೌದಲ್ಲ? ಬಿದ್ದಂತಹ ಕಣ್ಣೀರು ಕೆಳಗೆ ಬಿತ್ತು ಇಲ್ವಲ್ಲ? ಬಿದ್ದಂತಹ ಕಣ್ಣೀರು ನೇರವಾಗಿ ಮಗುವಿನ ತಲೆಗೆ ಬಿದ್ದಿದೆ. ಬ್ರಹ್ಮದೇವರ ಕಣ್ಣಲ್ಲಿ ಕಣ್ಣೀರು ಬರುವುದು ಹೇಳಿದೆ. ಹೌದು, ಆದ್ರೆ ಸರಿಯಾಗಿ ಗಮನಿಸಿದಾಗ ಇದು ಯಾರ ಮಗು? ಇದು ನಮ್ಮ ಮನತೆ ಅಲ್ವಾ? ನಿಮ್ಮ ಮನೆಯ ಮಗು? ಹೌದು. ನೀವು ಯಾಕೆ ಅದನ್ನು ಸಮುದ್ರದಲ್ಲಿ ಬಿಟ್ಟದ್ದು ದೇವ್ರೆ? ಹಾಗಲ್ಲ, ನಮ್ಮವನೇ ಆದಂತಹ ಈಶ್ವರನ ಸೃಷ್ಟಿಯ ಮಗು ಇದು. ಶಿವಸೃಷ್ಟಿ? ಹೌದು. ಅದು ಹೇಗೆ ಸೃಷ್ಟಿ ಆದದ್ದು? ಈ ಹಿಂದೆ ಕೋಪಗೊಂಡಂತಹ ಈಶ್ವರ ತನ್ನಲ್ಲಿದ್ದಂತಹ ಮೂರನೇ ಕಣ್ಣನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಬಂದಂತಹ ಜ್ವಾಲೆಯು ಅದರಲ್ಲಿ ಒಂದು ಕಿಡಿ ಹೋಗಿ ಸಮುದ್ರಕ್ಕೆ ಬಿದ್ದಂತಹ ಸಂದರ್ಭ, ಅಲ್ಲಿ ಸೃಷ್ಟಿಯಾದಂತಹ ಮಗು ಇದು. ಹರಣ ಹಣೆಗನ್ನ ಕಿಡೀತ. ಹೌದು, ಹಾಗಂತ ಇದು ಸಾಮಾನ್ಯವಾದಂತಹ ಮಗುವಲ್ಲ. ಇನ್ನು ಮುಂದೆ ಈ ಲೋಕದಲ್ಲಿ ಈ ಮಗು ಜ್ಯೇಷ್ಠನಾಗಿ ಶ್ರೇಷ್ಠನಾಗಿ ವೀರನಾಗಿ ಮೆರೀತಾನೆ.
ಇದನ್ನು ನೀನು ಸಾಕು ಸಲಗಿದಿ ಅಂತ ಸಾಕುವುದು ಹೌದು ಸ್ವಾಮಿ, ಹೆಸರಿಲ್ಲದಿದ್ರೆ ಸಾಕುವುದು ಹೇಗೆ? ಹೌದಲ್ವಾ? ಹೆಸರು ಬೇಡುವ ಧರಿಸಿದುದರಿಳಿಯಲಿ ಬೆದರಿವಗೆ ಬರದನಂತರ ನಿನುದಲಿ ಬೆದರಿವಗೆ ಬರದನಂತರ ನಿನುದೇನಿ ಕೆರವು ನೀರಿಗೆ ಬರದವಾಗೆ ಇಂದ ಬರದು ಬೇರಿಲ್ಲ ಮರಣ ಹೆಸರು ಜಲಂಧರ ಈ ಲೋಕದಲ್ಲಿ ಸೃಷ್ಟಿಯಾದಂತಹ ಪ್ರತಿಯೊಂದು ಜೀವಿಗೂ ಸೂಚಿಸುವುದಕ್ಕೆ ಒಂದು ಹೆಸರು ಎಂಬುದು ಬೇಕಲ್ಲ? ಹೌದು. ಈ ಮಗುವಿಗೆ ಏನು ಹೆಸರಿಡೋಣ ಎನ್ನುವ ಹಾಗೆ ಯೋಚಿಸಿದ್ರೆ ನನಗೆ ಎಂತದ್ದು ಹೊಳೆಯುವುದಿಲ್ಲ. ಇದು ಎಂತ ಹೆಸರು ಅರುಣ? ನಾವ್ಯಾಕೆ ಆಲೋಚನೆ ಮಾಡುದು? ಅಲ್ಲ, ಆಲೋಚನೆ ಮಾಡೋದಿದ್ರೆ ಹೆಸರು ಸಿಗಬೇಡುವ? ಈಗಷ್ಟೇ ನಮ್ಮ ಕಣ್ಣ ಮುಂದೆ ನಡೀತಲ್ಲ ಒಂದು ಘಟನೆ. ಘಟನೆ? ಹೌದು. ನಾನು ಇಲ್ಲಿ ನಿಂತುಕೊಂಡಿದ್ದೇನೆ, ಘಟನೆ ಎಂತದ್ದು? ಈ ಮಗುವು ನನ್ನ ಗಡ್ಡವನ್ನು ಹಿಡಿದಂತಹ ಸಂದರ್ಭದಲ್ಲಿ ಕಣ್ಣಿನಿಂದ ಹಿಡಿದಂತಹ ಕಣ್ಣೀರು ನೇರವಾಗಿ ಮಗುವಿನ ತಲೆಗೆ ಸೇರಿದೆ. ಹಾಗಾದ್ರೆ ಇನ್ನು ಹೆಸರು ಬೇಕಾ? ಕಣ್ಣೀರು ಅಂತಲೇ ಹೆಸರಿಡುದ? ಹಾಗಲ್ಲ, ಮತ್ತೆ ಇನ್ನು ಮುಂದೆ ಈ ಮಗುವಿಗೆ ಜಲಂಧರ ಎನ್ನುವಂತಹ ಹೆಸರು. ಹಾಗಾದ್ರೆ ಈ ಮಗುವಿನ ಹೆಸರು ಜಲಂಧರ. ಜಲಂಧರ ಅಷ್ಟೇ ಅಲ್ಲ, ಮತ್ತೆ ಈ ಮಗುವಿಗೆ ವಿಶೇಷವಾದಂತಹ ವರಬಲವೂ ಇದೆ. ಹುಟ್ಟುವಾಗಲಿ? ಹೌದು. ಅದ್ಯಾವುದು? ಈ ಮಗುವಿಗೆ ಮರಣ ಒಂದು ಉಂಟು ಅಂತಾದ್ರೆ ತನ್ನ ತಂದೆಯಿಂದಲೇ ಹೊರತು ಮತ್ಯಾರಿಂದಲೂ ಮರಣವಿಲ್ಲ. ಅದಾಗ್ಲಿಕ್ಕೆ ಇಲ್ಲ ಬಿಡಿ, ಅಪ್ಪ ಮಕ್ಕಳನ್ನು ಕೊಲ್ಲಿಕ್ಕೆ. ಹೌದು. ಹಾಗಾಗಿ ಅದರ ಬಗೆಗೆ ತಲೆ ಬಿಸಿ ಇಲ್ಲ. ಮಗುವನ್ನು ನಾನೇ ಸಾಕುವುದಲ್ವಾ? ಸಕ್ತ ರೋಗದಲ್ಲಿ ಇಟ್ಟುಕೊಳ್ತೀರಾ? ಇಲ್ಲ, ಈ ಮಗುವನ್ನು ನೀನೇ ಸಾಕು ಸಲಗಿದಿ ಅಂತಾದ್ರೆ ಮುಂದಕ್ಕೆ ಆತ ಕೀರ್ತಿವಂತನಾಗಿ ಬೆಳೀತಾನೆ. ಸರಿ ಸರಿ, ನಿನಗೂ ಕೀರ್ತಿವಂತನಾದ್ರೆ ಜೀವರಾಶಿಗಳನ್ನು ಸೃಷ್ಟಿ ಮಾಡುವವ ಬ್ರಹ್ಮದೇವ. ಆದರೆ ನನ್ನ ಹುಟ್ಟು ಮಾತ್ರ ವಿಶೇಷವಾದುದು. ವಿಧಾತರಿಂದ ಸೃಷ್ಟಿಸಲ್ಪಟ್ಟವ ನಾನಲ್ಲ. ನಾನು ರುದ್ರ ಸಂಭೂತನಂತೆ. ನನ್ನನ್ನು ಪಾಲಿಸಿದವ ಸಿಂಧುಮತಿಯ ಅರಸನಾದಂತಹ ವರುಣದೇವ. ನನ್ನ ಹುಟ್ಟಿನ ಕಥೆಯನ್ನೆಲ್ಲ ಸವಿವರವಾಗಿ ಹೇಳಿದ. ಹಾಗಿದ್ರೆ
ಹುಟ್ಟು ಎನ್ನುವುದು ಆಕಸ್ಮಿಕ. ನಮ್ಮ ಇಷ್ಟದಂತೆ ಯಾವುದೂ ನಡೆಯುವುದಿಲ್ಲ. ದೈವ ಸಂಕಲ್ಪ ಎನ್ನುವುದು ಬೇರೆ ಇರ್ತದೆ. ಯಾವುದೋ ಒಂದು ಕಾರ್ಯಕ್ಕಾಗಿ ದೇವರು ಜೀವರಾಶಿಗಳನ್ನು ಈ ಲೋಕಕ್ಕೆ ಸೃಷ್ಟಿ ಮಾಡಿ ಕಳುಹಿಸ್ತಾರೋ ಏನು. ಎಳೆಯ ಪ್ರಾಯದಲ್ಲಿಯೇ ಬ್ರಹ್ಮದೇವನನ್ನು ಕಂಡಂತಹ ಭಾಗ್ಯವಂತ ನಾನು. ದೇವರನ್ನು ಕಾಣಬೇಕು ಅಂತಿದ್ರೆ ಬದುಕಿನಲ್ಲಿ ಸಾಧನೆಯನ್ನು ಮಾಡಬೇಕಂತೆ. ಆದರೆ ಯಾವುದನ್ನು ಮಾಡದೇ ಇದ್ರೋ ಬ್ರಹ್ಮನ ದರ್ಶನದ ಭಾಗ್ಯ ನನಗೆ ಒದಗಿ ಬಂತು. ನನ್ನ ಹುಟ್ಟಿನ ರಹಸ್ಯವನ್ನು ತಿಳಿಯುವುದಕ್ಕಾಗಿ ಬ್ರಹ್ಮದೇವನನ್ನು ಪ್ರಾರ್ಥಿಸಿ ಎಳೆಯ ಮಗುವನ್ನು ಕೈಗಿತ್ತಾಗ ತುಂಟನಾದಂತಹ ನಾನು ಬ್ರಹ್ಮನ ಗಡ್ಡವನ್ನೇ ಹಿಡಿದೆಳೆದನಂತೆ. ಆಗ ಅವ ಕಣ್ಣುಗಳಲ್ಲಿ ನೀರು ತುಂಬಿತ್ತಂತೆ. ಆ ಕಣ್ಣ ನೀರು ನನ್ನ ತಲೆಗೆ ಇಳಿಯಿತಂತೆ. ಇವನನ್ನು ಜಲಂಧರ ಹೀಗೆಂದು ಲೋಕದ ಜನ ಕರೆಯಲಿ. ಅಷ್ಟೇ ಅಲ್ಲ, ಅವನ ಪೂರ್ಣ ಅನುಗ್ರಹ ನನ್ನ ಪಾಲಿಗೆ ಒದಗಿ ಬಂತು. ಮದುವೆಯಾಗಿ ಅವನ ಹೆಂಡತಿಯ ಪತಿವ್ರತಾ ಧರ್ಮ ಕೆಟ್ಟು ಹೋದಲ್ಲಿ ಮಾತ್ರ ಅವನಿಗೆ ಸಾವು. ಅಲ್ಲಿಯ ತನಕ ಲೋಕದಲ್ಲಿ ಖ್ಯಾತಿಯನ್ನು ಗಳಿಸುವವನಿದ್ದಾನೆ. ಮತ್ತೆ ಸಿಂಧುವತಿಗೆ ಕರೆತಂದು ಬೆಳೆಸಿ ಗೆಳೆಯ ಪ್ರಾಯದಲ್ಲಿ ಗುರುಗಳ ಸನ್ನಿಧಿಗೆ ಕಳುಹಿಸಿಕೊಟ್ಟ. ಸಕಲ ವಿದ್ಯಾಪಾರಂಗತನಾಗಿ ಪ್ರಾಯ ಸಮರ್ಥನಾದಾಗ ನನಗೂ ಹೊಣೆಗಾರಿಕೆಯನ್ನು ನೀಡಿದ. ಸಿಂಧುವತಿಯ ಅರಸನಾಗಿ ಪ್ರಜಾ ಪರಿಪಾಲನೆಯನ್ನು ಮಾಡಿ ಮಗನೇ, ಹುಟ್ಟು ಹೇಗೇ ಇರಲಿ, ಮಾಡುತ್ತಿರುವಂತಹ ಕರ್ಮದಿಂದ ವಿದ್ಯಾದವನಿಗೆ ಖ್ಯಾತಿ ಬರುವುದಕ್ಕೆ ಸಾಧ್ಯ ಇದೆ. ಲೋಕೋತ್ತರವಾದಂತಹ ಖ್ಯಾತಿಗೆ ನೀನು ಭಾಜನಾಗು ಹೀಗೆಂದು ನನ್ನ ಆಶೀರ್ವಾದ ಮಾಡಿ ಸಿಂಹವಿಷ್ಟರದಲ್ಲಿ ಕುಳ್ಳಿರಿಸಿದ. ಸರಿ, ಪ್ರಾಯ ಸಮರ್ಥನಾದಂತಹ ನಾನು ದಿಗ್ವಿಜಯವನ್ನು ಕೈಗೊಂಡೆ. ಮರೆತು ನಿಂತಹ ಮನ್ನೇರ ದರ್ಪವನ್ನು ಒಡಗಿಸಿ ನನ್ನ ಕೀರ್ತಿ ಡಿಂಡಿಮ ದಿಕ್ಕು ದಿಕ್ಕುಗಳಲ್ಲಿ ಮಲಗುವಂತೆ ಮಾಡಿದ್ದೇನೆ. ನನ್ನಯ್ಯ ಸಂತೃಪ್ತನಾಗಿ ಅಭಿಮಾನದ ಮಾತನ್ನಾಡಿದ. ಹಲೋ, ಸಾಕು, ನಿನ್ನನ್ನು ಬೆಳೆಸಿದ್ದರಿಂದ ನನಗೂ ಕೀರ್ತಿ ಬಂದಿದೆ ಮಗನೇ ಹೀಗೆಂದು ಹೇಳಿದಾಗ ಹೃದಯ ತುಂಬಿ ಬಂತು. ನನ್ನ ಆಳ್ವಿಕೆಯಲ್ಲಿ ಎಲ್ಲರೂ ಸುಖವಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸರಿ, ಯಾವುದೇ ತರುಣಾದಂತಹ ಸಮಸ್ಯೆಯೂ ಬಂದಿಲ್ಲ ಎನ್ನುವುದರಲ್ಲಿ ನಾನು ತೃಪ್ತ. ಯಾರು ಉಣ್ಣುವುದಕ್ಕಿಲ್ಲ, ಇರುವುದಕ್ಕೆ ಮನೆ ಇಲ್ಲ, ನಮಗೆ ಕಷ್ಟ ಸಮನಿಸಿದೆ ಹೀಗೆಂದು ಹೇಳುವವರು ಯಾರೂ ಇಲ್ಲ. ನೆಮ್ಮದಿಯ ಬದುಕನ್ನು ಎಲ್ಲರೂ ಸಾಗಿಸ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಅದೆಷ್ಟೋ ವೀರರು ಒಟ್ಟು ಸಾರಿ ಈ ಕಡೆ ಬರುತ್ತಿರುವುದನ್ನು ಗಮನಿಸಿದೆ. ಬನ್ನಿ, ಹೀಗೆ ಬನ್ನಿ. ನೀಳವಾದಂತಹ ಕಾಯವನ್ನು ಹೊಂದಿದವರು, ಬಲವಂತರು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸಿಂಧುವತಿಯ ಅರಸನಾದಂತಹ ಜಲಂಧರನನ್ನು ಕಂಡು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಪರಿಹಾರವನ್ನು ಮಾಡಿಕೊಳ್ಳೋಣ ಎನ್ನುವಂತಹ ಉದ್ದೇಶದಿಂದ ಬರುವವರು ಬಹಳಷ್ಟು.
ಅದೇ ವರ್ಗಕ್ಕೆ ನೀನು ಸೇರಿದವರಿರಬೇಕು ಅಂತ ನಾನು ಊಹಿಸ್ತೇನೆ. ಇದು ಯಾರು ನಿಂತಿರಬೇಕು, ಅಲ್ಲಲ್ಲಿ ಆಸನ ಇದೆ, ಎಲ್ಲರೂ ಕುಳಿತುಕೊಳ್ಳಿ. ತನವಿದೆ ಶಿರವಿಲ್ಲ, ಶಿರವಿದೆ ತನುವಿಲ್ಲ. ಅಪ್ಪ, ಆಶ್ಚರ್ಯಚಕಿತನಾದೆ. ಏನಿದು ವಿಶೇಷ? ಹೀಗೂ ಸ್ವರೂಪವಿರ್ತದೆ. ದೇಹವಿದೆ, ತಲೆ ಇಲ್ಲ. ತಿರುಗಿ ನೋಡ್ತೇನೆ, ತಲೆ ಇದೆ, ಶರೀರವಿಲ್ಲ. ಅಯ್ಯ, ಹುಟ್ಟುವಾಗಲೇ ಈ ವಿಕಾರದಿಂದ ನೀನು ಈ ಲೋಕದ ಬೆಳಕನ್ನು ಕಂಡೆಯ. ಅದಲ್ಲ, ಮತ್ತೆ ಬದುಕಿನ ಅವಧಿಯಲ್ಲಿ ಯಾವುದಾದರೂ ಕಠಿಣವಾದಂತಹ ಕಾಯಕವನ್ನು ಕೈಗೊಳ್ಳುವ ಸಂದರ್ಭ ಈ ರೀತಿ ನಿನ್ನ ಅಂಗ ಊನವಾಯಿತೆ. ನೋಡಿದಾಗ ಘನ ಮಹಿಮನಂತೆ ನನ್ನ ಕಣ್ಣಿಗೆ ಕಾಣಿಸಿಕೊಳ್ತಾ ಇದ್ದಿ. ಯಾರಪ್ಪ ಈ ದುಸ್ಥಿತಿಗೆ ಕಾರಣವೇನು? ಹೇಳು. ನಿನಗೆ ಸವನಿಸಿದಂತಹ ಎಲ್ಲ ಸಂಕಷ್ಟವನ್ನು ನನ್ನ ಸನ್ನಿಧಾನದಲ್ಲಿ ತಿಳಿಯ ಹೇಳು. ಜಲಂಧರ ಮಹಾಪ್ರಭುಗಳೇ, ಏನಪ್ಪ? ಇಂದಮ್ಮ ನೀಗಿದ ಬಳಿಕ ನಿನ್ನೊಡನೆ ವೃತ್ತಾಂತಗಳನ್ನು ಬೇಡವೆಲ್ಲ. ನಿಮ್ಮ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಾ ಇದೆ. ಯಾಕೋ? ಇಷ್ಟರವರೆಗೆ ನನ್ನನ್ನು ಯಾರೂ ಪ್ರಶ್ನಿಸಿದವರಿಲ್ಲ. ಆ ಕಾರಣದಿಂದ ಇಂದು ನನಗೆ ಸಂತೋಷವಾಗುತ್ತಾ ಇದೆ. ನಾವು ಸುಖ ಅನುಭವಿಸ್ತಾ ಇದ್ದೇವೆ ಎಂದಾದರೆ ಇನ್ನೊಬ್ಬರ ಸುಖದ ಕಡೆಯೂ ಲಕ್ಷ್ಯವನ್ನು ಹರಿಸಬೇಕು. ತಾನು ಮಾತ್ರ ಸುಖಿ, ಇನ್ನೊಬ್ಬ ಹೇಗೋ ಬದುಕನ್ನು ಸಾಗಿಸಲಿ ಹೀಗೆಂದು ತಿಳಿಯಕೂಡದು. ಆದ ಕಾರಣವೇ ಏನೋ ಸಂಕಷ್ಟಕ್ಕೆ ಒಳಗಾಗಿದ್ದಿ ಅಂತ ನಿನ್ನ ಈ ದುಸ್ಥಿತಿಯನ್ನು ಕಂಡಾಗಲೇ ನಾನು ಊಹಿಸಿದ್ದೇನೆ. ಸಿಂಧುವತಿ ಅರಸನಾಗಿ ಇದೋ ನಿನ್ನನ್ನು ನಾನು ಪ್ರಶ್ನಿಸ್ತಾ ಇದ್ದೇನೆ. ಈ ಮೊದಲು ಎಲ್ಲಿದ್ದೆ? ನಿನ್ನ ಹೆಸರೇನು? ಈ ಕಷ್ಟಕ್ಕೆ ನೀನು ಒಳಗಾದ ಬಗೆ ಎಂತೂ ಹೇಗೆ ಹೇಳು.
ದೇವ್ರೆ, ನಾನು ಇಲ್ಲಿಗೆ ಬರಬೇಕು ಅಂತಾದ್ರೆ, ನನ್ನ ಈ ಸ್ಥಿತಿ ಹೀಗೆ ಉಂಟು ಅಂತಾದ್ರೆ ಇದಕ್ಕೆಲ್ಲದಕ್ಕೂ ಬಲವಾದ ಕಾರಣಗಳುಂಟು. ಅಯ್ಯ, ಕಾರ್ಯ ಮತ್ತು ಕಾರಣ ಅವಿನಾದ್ವೈತ ಸಂಬಂಧವುಳ್ಳದ್ದು. ಹಾಗಿದ್ರೆ ಏನು ಕಾರಣ? ಏನಾಯ್ತು? ನನ್ನ ಮುಂಚಿನ ನನ್ನ ಸರಿಯಾದಂತಹ ನಾಮ ಯಾವುದು ಅಂತ ಕೇಳಿದ್ರೆ ಹೆಸರು ಏನೆಂದು? ಸ್ವರ್ಪಾನು ಎನ್ನುವ ಹಾಗೆ. ಹೌದು. ಈ ಹಿಂದೆ ದುರ್ವಾಸ ಮುನಿಗಳು ಬನ್ನಿ ಸರವನ್ನು ನಮ್ಮ ದೇವೇಂದ್ರನಿಗೆ ಕೊಟ್ಟರು. ಆ ದೇವೇಂದ್ರ ತನ್ನ ಅಹಂಕಾರದಿಂದ ಆ ಹಾರವನ್ನು ತೆಗೆದು ತನ್ನ ವಾಹನವಾದಂತಹ ಐರಾವತದ ಕೊರಳಿಗೆ ಹಾಕಿದ. ಮುಂದೆ ಅವನಿಗಿಂತಲೂ ಅಹಂಕಾರವಾದಂತಹ ಐರಾವತ ಆ ಹಾರವನ್ನು ಕೆಳಗೆ ಹಾಕಿ ತನ್ನ ಕಾಲಿನಿಂದ ತುಳಿದು ಬಿಟ್ಟಿತು. ಆನೆ ಮದದ ಪ್ರತೀಕ. ಆನೆಯ ಮೇಲೆ ಕುಳಿತಿದ್ದಂತಹ ದೇವೇಂದ್ರನಿಗೆ ಮತ್ತು ಮದ ಏರಿತ್ತು. ಮಹಾತ್ಮರಾದಂತಹ ದೂರ್ವಾಸರು ಕೊಟ್ಟಂತಹ ಮಾಲಿಕೆಯನ್ನು ತಾನು ಧರಿಸುವುದರ ಬದಲು ತಾನು ಏರಿ ಬಂದಂತಹ ಆನೆಯ ಕೊರಳಿಗೆ ಹಾಕಿದ. ಆನೆ ಸೊಣ್ಣಿಲಿಂದ ಕಿತ್ತು ಅದನ್ನು ಕಾಲಡಿಗೆ ಹಾಕಿತ್ತು. ಆ ಬಳಿಕ ಅದನ್ನು ಕಂಡಂತಹ ದೂರ್ವಾಸ ಮುನಿಗಳು ಕೋಪಗೊಂಡು ದೇವೇಂದ್ರನಿಗೆ ಶಾಪವನ್ನು ಕೊಟ್ಟರು. ಏನೆಂದು? ನಿನ್ನಲ್ಲಿ ಇರುವಂತಹ ಎಲ್ಲ ಅಂತಸ್ತುಗಳು ಸಮುದ್ರದ ಪಾಲಾಗಬೇಕು. ಅಷ್ಟು ಮಾತ್ರವಲ್ಲ, ನಿನ್ನ ಪೀಠ ಎಲ್ಲವೂ ದಾನವರ ಪಾಲಾಗಬೇಕು ಎನ್ನುವ ಹಾಗೆ. ಆ ಬಳಿಕ ನಂತರ ಬಲಿಚಕ್ರವರ್ತಿಯೊಂದಿಗೆ ಸೇನೆಯೊಂದಿಗೆ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದನು. ಸ್ವತಂತ್ರ ಇಂದ್ರಾಣಿ ನೇರವಾಗಿ ಹರಿಯಲ್ಲಿ ಮೊರೆಯನ್ನಿತ್ತ. ಆ ಬಳಿಕ ಇದಕ್ಕೆ ಪರಿಹಾರ ಏನೆಂಬುದನ್ನು ಕೇಳಿದಾಗ ದೇವತೆಗಳು ದಾನವರು ಸೇರಿಕೊಂಡು ಸಮುದ್ರ ಮಥನವನ್ನು ಮಾಡಬೇಕು ಎನ್ನುವ ಹಾಗೆ ಸೂಚಿಸಿದರು. ಆ ಹೊತ್ತಿಗೆ 33 ಕೋಟಿ ದೇವತೆಗಳು 66 ಕೋಟಿ ದಾನವರು ಸೇರಿಕೊಂಡು ಸಮುದ್ರವನ್ನು ಮಥಿಸಿದರು. ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಅಮೃತವನ್ನು ಯಾರಿಗೆ ಕೊಡುವುದು ಎನ್ನುವುದಾಗಿ ತೀರ್ಮಾನಿಸುವಾಗ ಒಂದು ಸರದಿ ಸಾಲಿನಲ್ಲಿ ದೇವತೆಗಳು ಮತ್ತೊಂದು ಸರದಿ ಸಾಲಿನಲ್ಲಿ ದಾನವರನ್ನು ಕುಳ್ಳಿರಿಸಿದರು. ಆ ಸಂದರ್ಭಕ್ಕೆ ಹರಿಯು ತನ್ನ ನಿಜ ರೂಪವನ್ನು ಮರೆಸಿಕೊಂಡು ಮೋಹಿನಿಯ ರೂಪವನ್ನು ತಾಳಿ ನಮ್ಮ ಸಿಕ್ಕಿದಂತಹ ಅಮೃತವನ್ನು ಬಡಿಸುವುದಕ್ಕೆ ಬಂದಳು. ಅದನ್ನು ಯಾರೂ ಗಮನಿಸಲಿಲ್ಲ. ಗಮನಿಸಿದ್ಯಾರು? ನಾನು ಅದನ್ನು ಸರಿಯಾಗಿ ಗಮನಿಸಿ ಅಲ್ಲೇ ಕುಳಿತುಕೊಂಡೆ. ಆ ಸಂದರ್ಭದಲ್ಲಿ ಮೋಹಿನಿ ಎಲ್ಲರನ್ನು ಕಣ್ಣು ಮುಚ್ಚುವುದಕ್ಕೆ ಹೇಳಿದಳು. ಆಗ ತಿಳಿಯಿತು ಇದರಲ್ಲಿ ಏನೋ ಕಪಟವಿದೆ ಎಂಬುದಾಗಿ. ಆಗ ನಾನು ದಾನವರ ಪಂಕ್ತಿಯಲ್ಲಿ ಕುಳಿತಂತಹ ನಾನು ನೇರವಾಗಿ ಬಂದು ದೇವತೆಗಳ ಪಂಕ್ತಿಯಲ್ಲಿ ಕುಳಿತೆ. ಕೊಟ್ಟಂತಹ ಅಮೃತವನ್ನು ನಾನು ಸ್ವೀಕರಿಸಿದೆ. ಆ ಕ್ಷಣದಲ್ಲಿ ನನ್ನನ್ನು ಕಂಡಂತಹ ಸೂರ್ಯಚಂದ್ರರು ಹರಿಗೆ ಸೂಚನೆಯನ್ನು ಮಾಡಿದರು. ಹರಿ ಸುಮ್ಮನಿರಲಿಲ್ಲ. ಚಕ್ರವನ್ನು ಕಳಿಸಿದ. ಬಂದಂತಹ ಚಕ್ರದಿಂದಾಗಿ
ನನ್ನ ರುಂಡ ಮುಂಡವೆಲ್ಲವೂ ಬೇರ್ಪಡಿ ಹೋಯಿತು. ಆ ಕಾರಣದಿಂದಾಗಿ ಆ ದೇವತೆಗಳ ಮೇಲೆ ಸೇಡನ್ನು ತೀರಿಸಬೇಕು ಎನ್ನುವ ಹಾಗೆ ಇವತ್ತಿಗೂ ಸೇಡನ್ನು ಕಟ್ಟಿಟ್ಟುಕೊಂಡವನು ನಾನು. ಹಾಗಾಗಿ ನೀವೇ ನಮ್ಮನ್ನು ರಕ್ಷಿಸಬೇಕು ದೇವರೇ, ನೀವೇ ರಕ್ಷಿಸಬೇಕು. ದೇವತೆಗಳನ್ನು ಸುಮನಸರು ಅಂತ ಕರೆಯುತ್ತಾರೆ. ಹೌದು, ಸದಾ ಸರ್ವದಾ ಲೋಕಕ್ಷೇಮವನ್ನು ಬಯಸುವರು, ಜಗಕ್ಕೆ ಹಿತವನ್ನು ಶಕ್ರ, ಹೀಗೆಂದು ಇಂದ್ರನ ಬಗ್ಗೆ ಅಭಿಮಾನದ ಮಾತನ್ನುತ್ತಾರೆ, ಗೌರವವನ್ನು ನೀಡ್ತಾರೆ. ಅಂತಹ ದೇವತೆಗಳಿಗೂ ನಿಮಗೂ ವೈರ ಸಮುದ್ರ ಮಥನದ ಕತೆ ಹೇಳಿದೆ. ದೇವತೆಗಳಿಂದ ಮಾತ್ರ ಸಮುದ್ರ ಮಥನ ಮಾಡುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅಸುರರಾದಂತಹ ನಿಮ್ಮ ಸಹಾಯ ಬೇಕು. 66 ಕೋಟಿ ನೀವು, 33 ಕೋಟಿ ದೇವತೆಗಳು ಒಟ್ಟಾಗಿ ಮಥನವನ್ನು ಮಾಡಿದರು. ಕೊಳೆದು ಹೋದಂತಹ ಸ್ವಸ್ತುಗಳೆಲ್ಲ ಮೇಲೆ ಬಂತು. ಕೊನೆಗೆ ಸಿಕ್ಕಿದುದು ಅಮೃತ. ದುಡಿದವರಿಗೆ ತಕ್ಕ ಫಲ ಸಿಕ್ಕಲೇಬೇಕು. ಆದರೆ ದೇವತೆಗಳಿಗೆ ಮಾತ್ರ ಉಣಬಡಿಸಿ ರಾಕ್ಷಸರಾದಂತಹ ನಿಮ್ಮನ್ನೆಲ್ಲ ಬದಿಗಿರಿಸಿದೆ. ಈ ಒಳದುಟ್ಟನ್ನು ಅರಿತಂತಹ ನೀನು ಮೆತ್ತಗೆ ಹೋಗಿ ದೇವತೆಗಳ ಪಂಕ್ತಿಯಲ್ಲಿ ಕುಳಿತೆ. ನಿನ್ನ ಒಳ ಸಂಚನ್ನು ತಿಳಿದು ಮೋಹಿನಿ ರೂಪದಲ್ಲಿದ್ದಂತಹ ನಾರಾಯಣ ನಿನ್ನ ಕತ್ತನ್ನು ಕತ್ತರಿಸಿದ. ಒಂದಾಗಿದ್ದ ನೀನು ಈಗ ಎರಡಾದೆ. ಹಾಗಿದ್ರೆ ನಿನಗೂ ಒಂದು ಹೆಸರು ಇರಬೇಕು. ಅಯ್ಯ, ಸ್ವರ್ಭಾನು ಅಂತ ನಾಮ ಇರುವಂತಹ ನಿನ್ನ ನೀಗೇನು ಹೇಳ್ತಾರೆ? ಏನು? ರಾಹುಕೇತು. ರಾಹುಕೇತು ಅಂತ ಹೇಳ್ತಾರೆ. ಇರಲಿ ಅಯ್ಯ, ದೇವತೆಗಳಿಗೂ ರಾಕ್ಷಸರಿಗೂ ವೈರ ಬೆಳೆಯುವುದಕ್ಕೆ ಕಾರಣವೇನು? ಪ್ರಕೃತಿಯನ್ನು ನೀನೊಮ್ಮೆ ಕಣ್ಬಿಟ್ಟು ನೋಡು. ಕಾರಣ ಇಲ್ಲದೆ ಮೃಗ ಪಕ್ಷಿಗಳಾದರೂ ದ್ವೇಷ ಸಾಧಿಸುವುದಕ್ಕೆ ಮುಂದಾಗುವುದಿಲ್ಲ ಎಂದಾದ ಮೇಲೆ ಸುಮನಸರಾದಂತಹ ನಿಮಗೆ ಈ ಹಗೆತನ ಯಾಕೆ? ಹೇಳ್ತೇನಪ್ಪ, ಇದಕ್ಕೆಲ್ಲ ಕಾರಣ ಉಂಟು. ಕೇಳೆಯ ಕಳಕುಲ ಪಾಲಕ ಏನಪ್ಪ? ಹಿರಿಯಳಾದಂತಹ ದ್ವಿತೀಯ ಮಗಳ ಮಕ್ಕಳು ನಾವು. ಕಿರಿಯಳಾದಂತಹ ಅದಿತಿಯ ಮಕ್ಕಳು ಅವರು. ಅಕ್ಕ ತಂಗಿಯ ಮಕ್ಕಳು. ಹೌದು. ಎಲ್ಲವೂ ಸೇರಬೇಕಾದದ್ದು ನಮಗೆ, ಅನುಭವಿಸುತ್ತಿರುವುದು ಅವರು. ಹಾಗಾಗಿ ನಮಗೆ ಸೇರಬೇಕಾದದ್ದು ನಮಗೆ ಸೇರಬೇಕಾಗಿದೆ. ಅದಕ್ಕೆ ಈ ರೂಪದಲ್ಲಿ ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸರಿಯಾದ ಸಮರ್ಥ ನೀವು ಎನ್ನುವ ಹಾಗೆ ಭಾವಿಸಿಕೊಂಡು ನಾನು ಇತ್ತ ಕಡೆಗೆ ಬಂದವನಿದ್ದೇನೆ. ನಮ್ಮನ್ನು ನೀನೇ ರಕ್ಷಿಸಬೇಕು ದೇವರೇ. ಎಷ್ಟೋ ಮಂದಿ ಅಸುರರನ್ನು ಕೂಡಿಕೊಂಡು
ಶ್ರಮಿಸಿದಿರಿ. ನಿಮ್ಮ ಕಷ್ಟವನ್ನು ಬಹಳಷ್ಟು ಮಂದಿಗಳ ಮುಂದೆ ತೋಡಿಕೊಂಡಿರಿ. ಆದರೆ ನೆರವಿಗೆ ಯಾರು ಬಂದವರಿಲ್ಲ. ನಿಮ್ಮಲ್ಲಿ ಧೈರ್ಯ ತುಂಬಿದವರು ಯಾರೂ ಇಲ್ಲ. ಆದರೆ ಈಗ ನಿಮಗೆ ಕಾಲ ಕೂಡಿ ಬಂತು. ಸಂಧುಮತಿಯ ರಸ ಜಲಂಧರನಿದ್ದಾನೆ. ನ್ಯಾಯವನ್ನು ನೀಡಬಲ್ಲ, ಸತ್ಯದ ಮಾರ್ಗದಲ್ಲಿ ನಡೆಯುವ ಧರ್ಮಾತ್ಮನೆಂದೆನಿಸಿಕೊಂಡಿದ್ದಾನೆ ಎನ್ನುವಂತಹ ನೆಲೆಯಿಂದ ಇಲ್ಲಿಗೆ ಬಂದಿದ್ದೀರಿ. ಸತ್ಯ ಒಳಿತು. ಪೂರ್ವಾಮರರು ನೀವು ನ್ಯಾಯವಾಗಿ ನಿಮಗೆ ಸಿಗಬೇಕಾದಂತಹ ಅಮೃತವೂ ತಪ್ಪಿ ಹೋಯಿತು. ಸಮುದ್ರ ಮಥದಲ್ಲಿ ಸಿಕ್ಕಿದಂತಹ ಸುವಸ್ತುಗಳನ್ನೆಲ್ಲ 3 ಪಾಲು ಮಾಡಿ 2 ಪಾಲು ನಿಮಗೆ ನೀಡುವುದಾಗಿ ದೇವೇಂದ್ರ ವಾಗ್ದಾನ ಮಾಡಿದ್ದ. ಅದಕ್ಕೂ ತಪ್ಪಿದ, ಎಲ್ಲವೂ ಸ್ವರ್ಗ ಸೇರುವಂತೆ ಮಾಡಿದ, ನಿಮಗೆ ವಂಚನೆ ಮಾಡಿದ ಎನ್ನುವುದರಲ್ಲಿ 2 ಮಾತಿಲ್ಲ. ಪಾಲನಾಕೃತವಾದಂತಹ ನಾರಾಯಣ ನಿಮ್ಮ ಮೇಲೆ ಕರುಣೆ ತೋರಿಲ್ಲ. ಮಥನಕ್ಕೆ ನಿಮ್ಮ ಸಹಾಯ ಬೇಕು. ಸುಖ ಅನುಭವಿಸುವುದಕ್ಕೆ ಆ ವಸ್ತುಗಳ ಸ್ವಾಮ್ಯತೆ ನಾವು ಇದ್ದೇವೆ ಅಂತ ಹೇಳಿದಾಗ ನಿಮ್ಮ ಮಾತಿಗೆ ಅಲ್ಲಿ ಬೆಲೆ ಕೊಡಲಿಲ್ಲ ಅಂತಾದರೆ ನಿಮಗೆ ಅನ್ಯಾಯವಾಗಿದೆ ಎನ್ನುವುದಂತೂ ಸತ್ಯ. ದೇವತೆಗಳು ಸತ್ಯಾತ್ಮರು, ನ್ಯಾಯಪರರು ಅಂತ ನಾನು ಭಾವಿಸಿದ್ದೆ. ಆದರೂ ನಿಮಗೆ ಅವರಿಂದ ಅನ್ಯಾಯವಾಗಿದೆ ಅಂತಾದರೆ ಖಂಡಿತವಾಗಿಯೂ ನಿಮಗೆ ನ್ಯಾಯವನ್ನು ನಾನು ಕೊಡಿಸಿಯೇ ಕೊಡ್ತೇನೆ. ನಿಮಗೆ ಸಿಗಬೇಕಾದ್ದು ಸಿಗುವಂತೆ ಮಾಡ್ತೇನೆ. ಧೈರ್ಯ ತಾಳಿ. ಮತ್ತೆ ನೀವು ಅಲ್ಲಿ ಇಲ್ಲಿ ಹೋಗಬೇಕಾದ್ದಿಲ್ಲ. ಮತ್ತೆ ನಾವಿರುವುದಿಲ್ಲ, ಸಿಂಧುವತಿಯಲ್ಲಿಯೇ ಇದ್ದುಕೊಳ್ಳಿ. ಈಗಲೇ ನ್ಯಾಯ ನಿಮಗೆ ದೊರಕಿಸಿಕೊಡ್ತೇನೆ ಅಂತ ನಾನು ಆಶ್ವಾಸನೆಯನ್ನು ನೀಡ್ತಾ ಇಲ್ಲ. ಕಾಲ ಕೂಡಿ ಬರಬೇಕು, ಆಗ ನಿಮ್ಮನ್ನೆಲ್ಲ ಕೂಗಿ ಕರೀತೇನೆ. ಜೊತೆಯಾಗಿ ಹೋಗಿ ನಿಮಗೆ ಸಿಗಬೇಕಾದ್ದನ್ನು ಕೇಳಿ ಪಡೆದು ನಿಮಗೆ ನೀಡ್ತೇನೆ. ಸಮಾಧಾನವಾಯ್ತಲ್ಲ? ಹೋಗು. ಎಷ್ಟು ಕಾಲವಾಯಿತು ಹೀಗೆಲ್ಲ ನಡೆಯುತ್ತದೆ ಎನ್ನುವಂತಹ ಸತ್ಯ ವಿಚಾರವೂ ನನ್ನ ಅರಿವಿಗೆ ಬರಲಿಲ್ಲ. ವರುಣಾಧಿಪತಿಗಳಲ್ಲಿ ಒಬ್ಬ ಅಯ್ಯನೋ ಈ ಸುದ್ದಿಯನ್ನು ಹೇಳಲಿಲ್ಲ. ಆದರೆ ರಾಕ್ಷಸ ನಾಯಕ ಶೋಣಿತಾಪುರಾಧೀಶ ಕಾಲನೇಮಿ ಮಾತ್ರ ನನ್ನನ್ನು ಅಳಿಯನನ್ನಾಗಿ ಸ್ವೀಕರಿಸಿದ್ದಾನೆ. ತನ್ನ ಮಗಳಾದಂತಹ ವೃಂದೆಯ ಜೊತೆ ಮದುವೆಯನ್ನು ಮಾಡಿಸಿದ್ದಾನೆ. ಯಾಕಿರಬಹುದು ಅಂತ ಈಗ ಊಹಿಸ್ತೇನೆ. ಬಂಧುವಾಗಿದ್ದುಕೊಂಡು ನಮಗೆ ಬಂದಿರುವಂತಹ ಸಂಕಟವನ್ನು ಜಲಂಧರ ದೂರ ಮಾಡಬಲ್ಲ ಎನ್ನುವಂತಹ ವಿಶ್ವಾಸದಿಂದಿರಬೇಕು. ಮಾತು ಕೊಟ್ಟಿದ್ದೇನೆ, ಆಡಿದಂತೆ ಮಾಡಬೇಕು. ಹಾಗೆಂತ ಕಾಲವೂ ಅದಕ್ಕೆ ಕೂಡಿ ಬರಬೇಕು. ನೋಡೋಣ, ಸಮಯದ ನಿರೀಕ್ಷೆಯಲ್ಲಿ ಇರ್ತೇನೆ. ಮತ್ತೆ ಸ್ವರ್ಗಕ್ಕೆ ಲಜ್ಜೆ ಇಡುವ ಬಗ್ಗೆ ಯೋಚನೆಯನ್ನು ಮಾಡ್ತೇನೆ. Wari
ಶರಧಿ ಸಂಜಾತೆಯಾದ ಲಕ್ಷ್ಮೀದೇವಿ ಸ್ವಾಮಿ ಅಕುಂಠಿತವಾದ ವೈಕುಂಠದಲ್ಲಿ ನಿನ್ನ ಸಹಿತವಾಗಿ ಪಾರ್ಷದರನ್ನೊಡಗೊಂಡು ದ್ವಾರಪಾಲಕರನ್ನೂ ಇರಿಸ್ತಾ ಮುಕ್ತರಾದವರು ಬಂದಾಗ ಅವರನ್ನು ಸಂದರ್ಶಿಸ್ತಾ ಅವರ ಸ್ತುತಿಗೆ ಅನುಗ್ರಹ ಮಾಡ್ತಾ ಇರುವಾಗಲೇ 3 ಲೋಕದ ಕುರಿತಾಗಿ ಹಾಗೆ ಯೋಚನೆ ಹರಿದದ್ದು. ರತ್ನಾಕರ ಅಂತ ಶರಧಿಗೆ ಹೆಸರು. ಇದು ಕ್ಷೀರವಾರಿಧಿ. ಜಲವಾರಿಧಿಗಾದರೂ ರತ್ನಾಕರ ಅಂತ ಹೆಸರು. ಅನ್ವೇಷಣಾಶೀಲರಾದವರು ಅದರೊಳಗಿಳಿದು ಹೆದ್ದೆರೆಗಳ ಪ್ರತಿರೋಧವನ್ನು ಗಣಿಸದೆ ಒಳಸರಿದು ಅಗಾಧವಾದ ಗಹನವಾದಂತಹ ಆ ಸಾಗರವನ್ನು ಶೋಧಿಸಿ ಅಂತರ್ಭಾಗದಲ್ಲಿ ಹುದುಗಿರಬಹುದಾದ ರತ್ನಗಳನ್ನು ಅನರ್ಘ್ಯವಾದದ್ದನ್ನು ತೆಗೀತಾರೆ, ಅನ್ವೇಷಣೆ ಮಾಡ್ತಾರೆ. ಹಾಗೆ ಅಂತ ಅನ್ವೇಷಣೆ ಮಾಡಿದವರಿಗೆ ಸಿಕ್ಕಿದಲ್ಲಿಗೆ ಅದು ಸಂಪ್ರಾಪ್ತಿ ಅಂತ ಆಯ್ತು. ಅವರು ಧರಿಸುವುದಕ್ಕಾಗದ ರತ್ನ ಅವರಿಗೆ ಸಿಕ್ಕಿದೆ ಅಂದ್ರೆ ಅದನ್ನು ಧರಿಸಿದಾಗ ಅವರು ಶೋಭಿಸದೇ ಹೋದ್ರೆ ಸಿಕ್ಕಿದ್ದು ರತ್ನವಾದರೂ ಅವರಿಗೆ ಅದರಿಂದ ವಿಶೇಷ ಪ್ರಯೋಜನ ಇಲ್ಲ. ಅಪೂರ್ವವಾಗಿ ಸತತವಾಗಿ ಸಾಧಕರಾದ ಶೋಧಕರಾಗಿ ಯತ್ನಶೀಲರಾದವರಿಗೆ ಅವರೇ ತೊಡುವುದಕ್ಕೆ ಯೋಗ್ಯವಾದ ರತ್ನ ಸಿಗ್ತದೆ. ಇದು ಬೇರೆಯವರ ಕುರಿತಾಗಿ ಅನ್ನಿಸಿದ್ದಲ್ಲ, ನನ್ನ ಕುರಿತಾಗಿ. ನಿನಗೆ ಅರ್ಥ ಆಯ್ತಾ? ಏನು ಅರ್ಥ ಆಗದೆ? ಅದೇ ನಾವು ಮಾಡಿದ ಶೋಧನೆಯಲ್ಲಿ ಸಿಕ್ಕಿದ ರತ್ನ ನಮಗೆ ಒಪ್ಪಿತವಾಯಿತು ಅಂತ ಆದ್ರೆ ಒಂದು ಸಮಾಧಾನ, ಅದರಲ್ಲೊಂದು ತೃಪ್ತಿ, ಅದರಲ್ಲೊಂದು ಪೂರ್ಣತೆ ತಾನಾಗಿ ನೆಲೆಯಾಗುತ್ತದೆ. ಶರದಿ ಮತರದಲ್ಲಿ ನೀನು ಸಂಜನಿಸಿದ ವಿಧಾನವು, ನೀ ನನ್ನನ್ನು ವರಿಸಿದಂತಹ ಉಪಕ್ರಮವು ಲೋಕಕ್ಕೊಂದು ರೂಪಕವಾಗಿ ಸಾಧಕರಾದವರಿಗೆ ಪ್ರಚೋದಕವಾಗುಂಟು. ಸರಿ, ಅವರು ಬದುಕೆಂಬ ಸಾಗರದಲ್ಲಿ ಮುಳುಗೇಳ್ತಾ ತಮಗೆ ಬೇಕಾದ ರತ್ನಗಳನ್ನು ಹುಡುಕಿ ತೆಗೆಯಬೇಕು. ಸಿಕ್ಕಿದ್ದೆಲ್ಲ ತಮ್ಮದಲ್ಲದಿದ್ದರೂ ಕೂಡ ತಮಗೆ ಒಪ್ಪಿತವಾಗುವ ರತ್ನವನ್ನು ಧರಿಸಿದಲ್ಲಿಗೆ ಬದುಕಿನ ಯಾನ ಸಾರ್ಥಕ ಅಂತ ಅನ್ನಿಸ್ತದೆ. ನಿಜ. ಲೋಕದ ಪ್ರವೃತ್ತಿಗೂ ವೈಕುಂಠದ ಪ್ರವೃತ್ತಿಗೂ ಹಾಗೆ ನೋಡಿದ್ರೆ ಅಂತರ ಬಹಳ ಉಂಟು. ಆದ್ರೆ ಇಲ್ಲಿ ನಡೆಯುವ ಘಟನೆಯ ಸಂದೇಶ ಏನುಂಟು, ಅದರ ಅಂತರ್ಗತವಾದ ಮೌಲ್ಯ ಏನುಂಟು, ಅದನ್ನೇ ಲೋಕದಲ್ಲಿ ಅನ್ವಯಿಸಿದರೆ ಅಲ್ಲಿಗೂ ಇಲ್ಲಿಗೂ ಒಂದು ಸಮೀಕರಣ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಹೌದಲ್ಲ? ಹೌದು. ಈಗ ಲೋಕಲೋಕಾಂತರದ ಸ್ಥಿತಿ ವಿಶೇಷಗಳನ್ನು ಗಮನಿಸುವಾಗ ಹುಟ್ಟಿದವರಿಗೆಲ್ಲ ಹುಟ್ಟಿನ ಮೂಲ ತಿಳಿದಿದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಮೂಲ ತಿಳಿಯದಿದ್ದವರೆಲ್ಲ ಸನ್ಮಾರ್ಗ ಪ್ರವರ್ತಕರಾಗಿಯೇ ಉಳಿಯುತ್ತಾರೆ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಕುಜನ್ಮವನ್ನು ಹೊಂದಿ ಅಂದ್ರೆ ಹೀನಯೋನಿಗಳಲ್ಲಿ ಜನ್ಮವನ್ನು ಹೊಂದಿ ಉನ್ನತ ಸಾಧನೆ ಮಾಡಿದವರು ಲೋಕದಲ್ಲಿ ಇರ್ತಾರೆ. ಹಾಗೆ ಅಂತ ಉನ್ನತ ಕುಲದಲ್ಲಿ ಆಢ್ಯಮನೆತನದಲ್ಲಿ ಉದಿಸಿನಿಂದವರು ಕೂಡ ಕುಕರ್ಮದಿಂದ ಪತಿತರಾಗಿ ಅಧಪತನವನ್ನು ಹೊಂದುವುದನ್ನು ನಾವು ಕಾಣುತ್ತೇವೆ. ಯಾರು ಎಲ್ಲಿ ಹುಟ್ಟುತ್ತಾರೆ, ಏನು ಮಾಡುತ್ತಾರೆ, ಹೇಗೆ ಏರುತ್ತಾರೆ, ಹೇಗೆ ಬೀಳುತ್ತಾರೆ, ಇದನ್ನು ಇಲ್ಲಿ ಕೂತು ಗಮನಿಸುವುದೇ ಒಂದು ಚೋದ್ಯ ಅಲ್ವ? ಅದು ಹೌದು. ಸಾಧಕರಾದವರು ಸರಿಯಾದ ಮಾರ್ಗದಲ್ಲೇ ತೊಡಗಿದರೆ ಏರಿ 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 ಬದುಕಿನ ಪರಮಾರ್ಥವಾದಂತಹ ವೈಕುಂಠಕ್ಕೆ ಬಂದು ಸೇರುತ್ತಾರೆ. ಹಾಗೆ ಬರುವವರು ಯಾರಿದ್ದಾರೆ ಅಂತ ಹಾಗೆ ನೋಡ್ತಾ ಇರುವಾಗ ಅದೇನದು ಕೇಳ್ತಾ ಕೌತುಕ
ಲೋಕ ಸಂಚರಣವನ್ನು ದೀಕ್ಷೆಯಾಗಿ ಅಂಗೀಕರಿಸಿ ಸತತವಾಗಿ ಚರಿಸ್ತಾ ಚರಣದಿಂದಲೇ ಕಾರ್ಯ ಸಾಧನೆ ಮಾಡುವ ಮಹಾಮಹಿಮನು ನೀನು, ಬ್ರಹ್ಮ ಮಾನಸ ಪುತ್ರ. ಆದ್ರೆ ಲೋಕ ಹೇಳುವುದೇನು ಗೊತ್ತು? ನಾರದ ಅಂದ್ರೆ ಏನು? ವಿಷ್ಣುವಿನ ಮನಸ್ಸು. ಬ್ರಹ್ಮನ ಮನಸ್ಸಿನಿಂದ ಉದಿಸಿದ ವಿಷ್ಣುವಿನ ಮನಸ್ಸಿಗೆ ನಾರದ ಅಂತ ಹೆಸರು. ಈ ಒಂದು ಹೇಳಿಕೆ ಇರುವುದು ಹೌದು. ಕಾರಣ ಏನು ಅಂತ ಕೇಳಿದರೆ, ಲೋಕಪಾಲಕನಾದ ನನ್ನ ಪಾಲನೆಗೆ ಪೂರಕವಾಗಿ ವರ್ತಿಸ್ತಾ, ಬೇಕಾದದ್ದನ್ನು ಬೇಕಾದಲ್ಲಿ ಸೇರಿಸ್ತಾ, ಇರಬಾದದ್ದನ್ನು ಇದ್ದಲ್ಲಿಂದ ಬೇರ್ಪಡಿಸ್ತಾ, ಲೋಕದ ಸ್ಥಿತಿಯನ್ನು ಗತಿಯನ್ನು ನೇರ್ಪುಗೊಳಿಸುವ ಕಾಯಕವನ್ನು ಅತ್ಯಾನಂದದಿಂದ ಮಾಡ್ತಾ ಇರುವ ನೀನು ಈಗ ಎಲ್ಲಿಂದ ಗಮನ ಇಲ್ಲಿಗೆ ಅಂತ ಮಾತ್ರ ಅಲ್ಲ, ಲೋಕದ ಆಗಮ ಅಂದ್ರೆ ಲೋಕಕ್ಕೆ ಬಂದು ಹೊಸದಾಗಿ ಸೇರಿಕೊಂಡದ್ದು. ಆಗಮ ಅಂದ್ರೆ ಅದೇ ಅಲ್ಲ, ಇದ್ದಲ್ಲಿಗೆ ಬಂದು ಸೇರಿಕೊಂಡು ಹೊಸದಾಗಿ ಸೇರಿಕೊಂಡ ವರ್ತಮಾನ ಏನಾದ್ರೂ ಇದ್ರೆ ನಿನ್ನ ಮುಖದಿಂದ ನಿನ್ನ ಮಾತಿನಿಂದ ಕೇಳುವುದಕ್ಕೆ ಕಾತರವಾಗಿ ಎರಡಲ್ಲ 4 ಕಿವಿಗಳು ಅಪ್ಪಣೆ ಆಗಲಿ. 4 ಕಿವಿಗಳನ್ನು ಕೇಳುವ ಹಾಗೆ ಹೇಳ್ತೇವೆ. ಓ ಲಕ್ಷ್ಮೀಶ, ಲಕ್ಷ್ಮೀಶಕ್ಕೆ ಚರಣಾಬ್ಜಗಳನ್ನು ಚರಣಾಬ್ಜಗಳನ್ನು ಕ್ಷಿಪಾಪೇಕ್ಷಿ ಇಂದ ಐತ ಲಕ್ಷ್ಮೀ ರಮಣ ಅಲ್ಲ, ನಾವು ಕೇಳಿಯೇ ಹೋಗುದು, ಕೇಳಿದ್ದನ್ನು ಮತ್ತೆ ಮತ್ತೆ ಕೇಳಿಸುವುದು ಯಾಕೆ ಅಂತ ಅರ್ಥ ಆಗಲಿಲ್ಲ. ಈಗ ಲಕ್ಷ್ಮೀಶ ಅಂದ್ರು, ಲಕ್ಷ್ಮೀ ರಮಣ ಅಂದ್ರು, ಅರ್ಥ ಆಗಿ ಅಲ್ವೋ? ಏನು ಕಾರಣ? ಯಾವಾಗಲೂ ಬಂದವ ಎರಡೇ ಕಿವಿಗಳಿಗೆ ವಿಷಯ ಮುಟ್ಟಿತ್ತು. ನಾನು ಅರಿಯಬೇಕಾದದ್ದನ್ನೇ ಸಂಗ್ರಹಿಸಿ ತರ್ತಾ ಇದ್ದೆ. ಇವತ್ತು 4 ಕಿವಿಗಳಿಗೆ ಓ ಯಾರದ್ದೋ ದರಿದ್ರರ ವಿಷಯ ಇರ್ಬೇಕು. ಯಾಕೆಂದ್ರೆ ತುಂಬಾ ದಾರಿದ್ರ್ಯ ಇದ್ದವರಿಗೆ ಲಕ್ಷ್ಮೀ ಕಟಾಕ್ಷಕ್ಕೆ ಈಡಾಗುವ ಒಂದು ಹಂಬಲ ಇರ್ತದೆ. ಆದ್ರಿಂದ ಯಾರಿಗೂ ಅನುಗ್ರಹಿಸುವುದಕ್ಕೆ ಲಕ್ಷ್ಮೀ ದೇವಿಗೂ ಪ್ರಚೋದನೆ ಕೊಟ್ಟ ದರಿದ್ರರ ವಿಷಯ ಹೇಳಲಿಕ್ಕೆ ಬಂದದ್ದು ಅದಲ್ಲೂ ಮತ್ತೆಂತದ್ದು ಕೇಳು. ಈಗ ಲಕ್ಷ್ಮೀ ದೇವಿಯು ನಿಮ್ಮ ಜೊತೆಯಲ್ಲಿ ಇರುವಾಗ, ಲಕ್ಷ್ಮೀನಾರಾಯಣನಾಗಿ ನಾನು ಇರುವಾಗ ಹೌದು, ಯಾವಾಗಲೂ ಒಬ್ಬನೇ ಇರುವುದಲ್ಲ ನೀವು? ಹೌದು, ನಿಮ್ಮನ್ನು ಕಾಣುವುದಕ್ಕಾದಾಗ ಅವಳಿಗೆ ನೆಲೆ ನಿವಾಸವಾಗಿ ನನ್ನ ಮನೋಮಂದಿರ ಇರುವುದು. ಅವಳ ಆಸಕ್ತಿಯಿಂದ ಅವಳಿಗೆ ತೃಪ್ತಿಯನ್ನು ಕೊಡುವುದಕ್ಕಾಗಿ ಪಾದ ಸೇವೆಗೆ ಪ್ರಕಟಳಾಗುವುದು. ಒಳಗಿದ್ದು ಕೇಳ್ತಾಳೆ, ಕೇಳುವ ಕಿವಿಯನ್ನು ಮುಖವನ್ನು ತೋರಗೊಡುವುದಿಲ್ಲ. ನೀವು ಹೇಳಿದ್ದ ಅವಳು ಆಗಲೂ ಕೇಳ್ತಾಳೆ. ಆದ್ರೆ ಇವತ್ತು ನಾವು ಪ್ರಕಟಿತರಾಗಿರುವಾಗಲೇ ನೀವು ಬಂದಿದ್ದೀವಿ. ಹೌದು, ಇವತ್ತು ಒಂದು ಹೊಸ ವಿಚಾರ. ಅಮ್ಮ ನೀವು ಕೂಡ ಕೇಳಬೇಕು, ಹೊಸ ವಿಚಾರ ನನಗೆ ಕೇಳ್ತದೆ. ಅಲ್ಲ, ಅವರು ಕೇಳಲಿಕ್ಕೆ ಆಗ ಹೇಳಿ ಆಯ್ತಲ್ಲ, ಮತ್ತೆ ಅದನ್ನೇ ಹೇಳುದು ಯಾಕೆ? ಇಷ್ಟಕ್ಕೂ ಇಲ್ಲಿ ಬಂದು ಇದು ತನಕ ಹೇಳಿದ ಸರ್ವ ವಿಚಾರಗಳೇ ಹಳತ್ತೊಂದಾದ್ರೂ ನೀನು ಹೇಳಿದ್ದುಂಟ. ನೀನು ಹೇಳಿದ್ದೆ ನಿನಗೆ ಮರ್ತೋಗ್ತದೆ. ಅಂದ್ರೆ ಹೊಸದು ತರ್ತಿ ಅಂತ ಈ ಬಾರಿಯು ನವೋನವವಾದದ್ದರ ಒಂದು ನಿರೀಕ್ಷೆಯಲ್ಲಿ ನಾ ಕೇಳಿದ್ದು ಲೋಕದ ಹೊಸ ಆಗಮ ಏನು, ಹೊಸ ವಾರ್ತೆ ಈ ಕ್ಷಿತಿಯಲ್ಲಿ ಓರ್ವ ಇದ್ರಲ್ಲಿ ಏನುಂಟು ವಿಶೇಷ?
ಕ್ಷಿತಿಯಲ್ಲಿ ಕೋಟಿ ಕೋಟಿ ಸಂಖ್ಯೆಯ ಜೀವರಾಶಿಗಳು ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳನ್ನೊಳಗೊಂಡ ಪಾಂಚಭೌತಿಕವಾದ ಪ್ರಪಂಚದಲ್ಲಿ ಹಿರಿಯ ಯೋನಿಗಳಿಂದ ತೊಡಗಿ ಮಾನುಷ ಯೋನಿಯ ತನಕ ಅನೇಕ ಯೋನಿಗಳಲ್ಲಿ ಉದಿಸಿದಂತಹ 84 ಲಕ್ಷ ಜೀವರಾಶಿಗಳ ಪ್ರಭೇದ ಉಂಟು. ಅದರಲ್ಲಿ ಒಬ್ಬ ಇದ್ದಾನೆ ಅಂದ್ರೆ ಮುಖ್ಯ ವಿಚಾರ ಇದು. ಅವರಲ್ಲಿ ಗಮನಾರ್ಹನಾದ ಒಬ್ಬ ಇದ್ದಾನೆ. ಅವ ಯಾಕೆ ಗಮನಾರ್ಹ? ಅವ ಎಲ್ಲಿದ್ದಾನೆ, ಹೇಗಿದ್ದಾನೆ? ಜಲಂಧರ ಅಂತ ಅವನ ಹೆಸರು. ಎಂತದ್ದು? ಜಲಂಧರ. ಈ ಹೆಸರು ಹೊಸದಲ್ವ? ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಅವರವರ ಕುಟುಂಬದಲ್ಲಿ ಹುಟ್ಟಿದವರಿಗೆ ಹೆಸರಿಡುವುದು ಹೊಸ ಹೆಸರು ಅಂತ. ಆದ್ರೆ ಈಗಾಗಲೇ ಅನೇಕ ಕುಟುಂಬಗಳಲ್ಲಿ ಅದು ರೂಢಿಯಲ್ಲಿದ್ದ ಹೆಸರೇ ಆಗಿರ್ತದೆ. ಆದ್ರೆ ಜಲಂಧರ ಎಂಬ ಹೆಸರು ಈ ಹಿಂದೆ ಕೇಳಿದ ಹಾಗಿಲ್ಲ. ತುಂಬಾ ಅಪೂರ್ವವಾದಂತ ಹೆಸರು, ಹೊಸ ಹೆಸರು. ಅವ ಯಾರು, ಎಲ್ಲಿದ್ದಾನೆ? ಹೊಸ ವ್ಯಕ್ತಿ. ಅವ ಈಗ ರಾಕ್ಷಸರನ್ನೆಲ್ಲ ಸೇರಿಸಿಕೊಂಡು ದೇವಲೋಕಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಯೋಜನೆ ಮಾಡ್ತಾ ಇದ್ದಾನೆ. ಈಗ ರಾಕ್ಷಸರು ದೇವಲೋಕಕ್ಕೆ ಹೋದ್ರೆ ದೊಡ್ಡದಲ್ಲ, ಆದ್ರೆ ನನಗೆ ಆಸಕ್ತಿ ರಾಕ್ಷಸರಲ್ಲೋ ದೇವಲೋಕದ ಮುತ್ತಿಗೆಯಲ್ಲೋ ಅಲ್ಲ, ನೀ ಹೇಳಿದ ಆ ವ್ಯಕ್ತಿಯಲ್ಲಿ ಜಲಂಧರ. ಮುನಿಪತಿ ಅಸಮಗ್ರವಾಗಿ ನೀನು ಯಾವುದನ್ನು ಆಡುವವನಲ್ಲ. ಒಂದು ವಿಷಯ ತೊಡಗಿದ್ರೆ ಅದರೊಂದು ತುದಿಗಾಣಿಸಬೇಕು. ಅದು ಹೇಳುವವರಿಗಿದ್ದ ಹೊಣೆಯೂ ಹೌದಲ್ಲ. ಈಗ ಒಂದು ಕುತೂಹಲವನ್ನು ಬಿತ್ತುವುದು, ಅದು ಬೆಳೆದು ಫಲ ಕೊಡುವುದಕ್ಕಾಗುವಾಗ ಇಲ್ಲ ಇನ್ನು ಮುಂದೆ ನನ್ನದಲ್ಲ ಅಂತ ಹೇಳಿ ಹೊರಡುವುದು, ಆ ಪ್ರವೃತ್ತಿ ಒಳ್ಳೆಯದಲ್ಲ. ನನ್ನಲ್ಲಿ ನೀನು ಅದನ್ನು ತೋರುವುದಿಲ್ಲ, ವಿಶ್ವಾಸ ಉಂಟು. ಒಂದನ್ನು ತೊಡಗಿದ್ದಿ ಅಂತಾದರೆ ಅದರ ಸಮಗ್ರವಾದ ವಿವರ ನನಗೆ ಬೇಕು. ನೀ ಹೇಳಿದ್ದು ಕೇಳಿದಾಕ್ಷಣ ಹೊಸತು ಅಂತ ಅನ್ನಿಸಿತು ಅವಳಿಗೂ ನನಗೂ. ದಾನವೇಂದ್ರನಾಗಿದ್ದಾನೆ. ದಾನವೇಂದ್ರರಾಗಿ ಮೆರೆದವರೆಲ್ಲರೂ ದಾನವರೇ ಹೌದು ಅಂತ ಕೇಳಿದರೆ ಇತಿಹಾಸ ಅಲ್ಲ ಅಂತ ಸತ್ಯವನ್ನು ಸಾರುತ್ತದೆ. ಎಲ್ಲೆಲ್ಲಿಯೋ ಉದಿಸಿದವರು ಹೇಗೋ ಬಂದು ರಾಕ್ಷಸ ಕಕ್ಷೆಯೊಳಕ್ಕೆ ಸೇರಿಕೊಂಡು ಅವರ ವಿಶಿಷ್ಟತೆಯಿಂದ ಅವರು ನಾಥರಾಗಿ ಅವರು ಮುನ್ನಡೆದು ಮತ್ತೆ ಕೊನೆಗೆ ನಾವು ಇದು ಮಾಡಬೇಕಾದವರಲ್ಲ ಅಂತ ತಿಳಿದು ಪರಿವರ್ತನೆ ಹೊಂದಿದವರು, ಪಶ್ಚಾತ್ತಾಪ ಪಟ್ಟವರು ಎಲ್ಲರ ಕಥೆಯು ನಾವು ಕೇಳಿದ್ದೇವೆ. ಈಗ ನೀ ಹೇಳ್ತಾ ಇರುವ ಹೆಸರೇ ಆಕರ್ಷಕವಾಗುಂಟು. ಜಲಂಧರ. ಎಲ್ಲಿಯವನು, ಎಲ್ಲಿ ಉಗಮಿಸಿದ, ಮಾತಾಪಿತೃಗಳಾರು, ಅವನ ಪೋಷಣೆಯಲ್ಲಿ ವೈಶಿಷ್ಟ್ಯ ಎಂಥದ್ದು, ರಾಕ್ಷಸರಲ್ಲಿ ಅಧಿಪತಿ ಆಗುವಂತೆ ಎಲ್ಲರೂ ಅವನನ್ನು ಅಂಗೀಕರಿಸುವುದಕ್ಕೆ ಕಾರಣ ಏನು, ಈಗ ಅವನಿಗೆ ದೇವ ವಿರೋಧವನ್ನು ಮಾಡುವುದಕ್ಕೆ ಸಾಮಾನ್ಯತಃ ರಾಕ್ಷಸರಿಗಿದ್ದ ಕಾರಣವೇ ಬೇರೆ ಏನಾದ್ರೂ ಉಂಟು? ಇದೆಲ್ಲ ವಿವರ ಬೇಕು, ಹೇಳ್ತೀಯಾ? ಶರದಿಯೊಳು ಜನಿಸಿದ ಹುಟ್ಟಿನ ಕಥೆಯೇ ಬಹಳ ವಿಚಿತ್ರ. ಏನದು? ವಿಶೇಷವೂ ಕೂಡ. ಒಂದು ಸಲ ದೇವೇಂದ್ರ
ಪರಮೇಶ್ವರನನ್ನು ಪೂಜಿಸಬೇಕು ಅಂತ ಕೈಲಾಸಕ್ಕೆ ಹೊರಟರು. ಪ್ರದೋಷ ಕಾಲ ಆಸನ್ನವಾದ ಕಾಲದಲ್ಲಿ ಪಶುಪತಿಯ ಪರಮಾನುಗ್ರಹಕ್ಕೆ ಭಾಜನನಾಗುವುದಕ್ಕೆ ಅವನು ಮನಸ್ವಿಯಾಗಿ ಹಾಗೆ ಹೊರಡುವುದು ಅನೇಕ ಬಾರಿ ಉಂಟಲ್ಲ, ಇಂಥ ವರ್ತಮಾನವೇ ಹೋದ. ಭೂಲೋಕದ ಸ್ಪರ್ಶ ಆಯ್ತು ನೋಡಿ. ಆ ಭೂಲೋಕದಲ್ಲಿ ನಡೆದು ಸಾಗಿದೆ. ಹೌದು. ಭೂಸ್ಪರ್ಶ ಆದ್ರೇನು? ಹಸಿವೆ, ಬಾಯಾರಿಕೆ ಎಲ್ಲವೂ ಆಯ್ತು. ಅದು ಬೇಕಾದಾಗ ಭರಿಸಿಕೊಳ್ಳುವುದಕ್ಕೆ ಕೆಲವೊಮ್ಮೆ ನೆಲಮೆಟ್ಟು ಹಾಗೂ ಒಂದು ಅನುಭವವನ್ನು ಹೊಂದೋಣ ಅಂತ ಅವನಿಗೆ ಆಯ್ತು. ಅವನಿಗೆ ಏನಾದದ್ದು ಈ ಬಾರಿ? ಹಸಿವ ಬಾಯಾರಿಕೆ? ಬಾಯಾರಿಕೆ ಆದದ್ದು. ಆ ಹೊತ್ತಿಗೆ ಕುಂಬಾಣಿ ಕುಂಬರೆಂಬತ್ತ ರಾಕ್ಷಸರು ಇದನ್ನು ನೋಡಿದ್ರು. ದೇವೇಂದ್ರ ಒಬ್ಬನೇ ಸಿಕ್ಕುವುದನ್ನು ಕಾಯ್ತಾ ಇದ್ರು ಭೂಲೋಕದ. ಸಿಕ್ಕಿದಾಗ ನೋಡಿದ್ರು. ಹೊಡೆಯುವುದಕ್ಕಲ್ಲ ಪಡೆಯುವುದಕ್ಕಲ್ಲ. ರಾಕ್ಷಸ ಆದ್ರೂ ಹೊಡಿಲಿಲ್ಲ, ಪಡಿಲಿಲ್ಲ. ಮತ್ತೇನು ಮಾಡಿದ್ರು? ಬೇರೆ ಉಪಾಯ ಮಾಡಿದ್ರು. ಬೇರೆ ಉಪಾಯ ಅಂದ್ರೆ ಅದರಲ್ಲಿ ಒಬ್ಬ ಸೂರ್ಯ ಮಾರುವವನಾಗಿ ಹೊರಟ. ಸುರೇಂದ್ರನಿಗೆ ಸೂರ್ಯ ಕೊಡುವುದಕ್ಕೆ. ಹೌದು. ಅದರ ಒಳಗೆ ಇನ್ನೊಬ್ಬ ಅಡಗಿ ಕುಳಿತ. ಯಾವುದ್ರೊಳಗೆ? ಸುರೇಗಡಿಗೆ. ಹೌದು. ಓಹೋ ಹೋ ಹೋ ಹೋ, ಇದು ವಿಕ್ಷಿಪ್ತವಾಗುವುದು. ಬಾಯಾರಿಕೆ ಆದ ಹೊತ್ತಿಗೆ ಇವನಿಗೆ ಏನು ಸಿಕ್ಕಿದ್ರು ಕುಣಿಯುವ ಅಂತ ಹೇಳಿ ಆಯ್ತು. ಅದ ಹಾಗೆ ಹಸಿದಾಗ ಬಾಯಾರಿದಾಗ ಕಣ್ಣು ಕಾಣುವುದಿಲ್ಲ ಅಂತ ಹೇಳುದು ಅದಕ್ಕೆ. ನಾವು ತಿನ್ನುವುದೇನನ್ನು ಕುಡಿಯುವುದೇನನ್ನು ಅಂತ ಗೊತ್ತಾಗುವ ಮೊದಲು ನಾವು ಅದನ್ನು ಒಳಗಿಳಿಸಿ ಆಗ್ತದೆ. ಈಗ ಕುಡಿದ್ರ? ಈ ಕಳ್ಳು ಮಾರುವವ ಅದನ್ನು ಕೊಟ್ಟ, ಇವ ಕುಡಿದ. ಓಹೋ, ಪರಿಣಾಮ ಒಂದು ಅದರ ಅಮಲು, ಇನ್ನೊಂದು ತಮ್ಮ ಇದ್ದಾನಲ್ಲ ಅವನ ದ್ರವ್ಯವೇ ನಿಜವಾಗಿ ಮತ್ತೆ ಏರಿಸುವಂತ, ಅದರಲ್ಲಿ ಮಲಿನಾಕೃತಿಯ ಇವನು ಸೇರಿಕೊಂಡದ್ದರಿಂದ ಅಧಮ ಅಮಲು ಅವನನ್ನು ಏರಿರಬೇಕು. ಏನು ಮಾಡಿದ? ತಲೆ ಕೆಟ್ಟು ಹೋಯ್ತು. ಕೈಲಾಸಕ್ಕೆ ಹೋದ. ಪರಮೇಶ್ವರನ ತಲೆಗೆ ಹೊಡೆದ. ಸುರಪತಿ ಆರತಿ ಬೆಳಗ್ಗೆ ಮಂದಿಸಿ ಅನುಗ್ರಹ ಪಡೆಯುವುದಕ್ಕೆ ಹೊರಟವನು ಹೋಗಿ ಮಾಡಿದ್ದು ತಲೆಗೆ ಬರೆದದ್ದು. ಆರಾಧ್ಯನಾದವನಿಗೆ ಅವಮಾನವೂ ಅಲ್ಲ, ಘಾತ. ಶಿವ ಶಿವ, ಏನಾಯ್ತು? ಸಿಟ್ಟು ಬಂತು. ಹಣೆಗಣ್ಣನ್ನು ಬಿಟ್ಟ ಪರಮೇಶ್ವರ. ಓಹೋ ಹೋ ಹೋ ಹೋ. ಪರಿಣಾಮ ಬೃಹಸ್ಪತಿ ಆಚಾರ್ಯರು ಹೋದ್ರು, ಸಮಾಧಾನಗೊಳಿಸಿದ್ರು. ಅವರೊಂದು ಇದ್ದದ್ದರಿಂದ ಇವನೊಂದು ನಡೆಯುತ್ತಾ ಉಂಟು ಇಲ್ಲಿವರೆಗೆ. ಹೌದು, ಅದು ಸರಿ, ಶಾಂತರಾಗೋಣ. ಇದಕ್ಕೇನು? ತೆರೆದ ಹಣೆಗಣ್ಣು, ಅದರಿಂದ ಹೊರಟ ಉರಿ ಲೋಕವನ್ನೇ ಭಸ್ಮ ಮಾಡಿ ಅಲ್ವಾ? ಹೌದು, ಪಶುಪತಿಯ ಸಾಮರ್ಥ್ಯ. ಒಂದು ಉಪಾಯ ಹೇಳಿದ್ರು. ಸಮುದ್ರದ ಆಳದಲ್ಲಿ ಹಲವಾರು ದಕ್ಷಗಳಿದ್ದಾರೆ, ಅವರ ಬಗೆಗೆ ಉಪಯೋಗ ಮಾಡು. ಅದನ್ನು ಅಲ್ಲಿ ನಿಕ್ಷೇಪಿಸಬೇಕು. ನಿಕ್ಷೇಪಿಸಿದ್ರ? ಹೌದು. ಅಲ್ಲಿಗೆ ಸುರಪತಿಯ ಕೃತ್ಯ ಪರೋಕ್ಷವಾಗಿ ಲೋಕಕ್ಕೆ ಪ್ರಿಯವಾಗುವಂತೆ ರಾಕ್ಷಸರ ನಾಶಕ್ಕೆ ಕಾರಣ ಆಯ್ತಾ? ಕಾರಣ ಆಯ್ತು. ಅವರು ಸತ್ತು ಇವನನ್ನು ಸಮಾಧಾನಗೊಳಿಸಿದ್ರು. ಸರಿ. ಈ ಉರಿ ಗಣ್ಣು ಅಲ್ಲಿಗೆ ಒಂದು ಮಗುವಿನ ರೂಪವಾಯಿತು. ಅದನ್ನು ಕೊಂದೂರುಹಿದಲ್ಲಿಗೆ, ದಸ್ಯುಗಳನ್ನು ಕೊಂದೂರುಹಿದಲ್ಲಿಗೆ ಅದು ಶಾಂತವಾಗಲಿಲ್ಲ. ಅದು ಆಕಾರ ಪಡೆದು ಮಗುವಾಯಿತು. ಜಲಧಿಯಲ್ಲಿ ಬೆತ್ತರೆಲ್ಲ ಹೋದ್ರು. ಆ ಮಗುವನ್ನು ತಲೆಯೊಳಗೆ ತಕೊಂಡು ಬಂದು ಮತ್ಸ್ಯಾಪೇಕ್ಷೆಯಿಂದ ಹೋದವರಿಗೆ ಸಿಕ್ಕಿದ್ದು ಮಗು ತಂದು ಸಾಕಿದ್ರ. ವರುಣನಿಗೆ ಕೊಟ್ಟು ನೋಡು, ನ್ಯಾಯಯುತವಾಗಿ ಧಾರ್ಮಿಕವಾಗಿ ವರ್ತಿಸುವ. ಜಲಧಿಯಲ್ಲಿ ತಮಗೆ ಸಂಬಂಧಿಸಿದ್ದು ಮತ್ಸ್ಯ ಮಾತ್ರ. ಮತ್ತೇನಿದ್ರು ರತ್ನಾಕರ ನೆಲೆಸಿದ ಅವನಿಗೆ ಸೇರ್ಬೇಕು. ಕೊಟ್ಟಾಗ ವರುಣ ದೇವ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಕೈಗೆ ಕೈ ಮಗು. ಈ ಸೃಷ್ಟಿಯ ವೈಚಿತ್ರ್ಯ ಏನು ಅಂತ ಸೃಷ್ಟಿಪತಿಯಲ್ಲೇ ಕೇಳಬೇಡುವ? ಹೇಳಿದ್ರ? ಹೇಳಿ, ಈ ಮಗು ಯಾರದ್ದು ಏನು ಅಂತ ತಿಳಿಬೇಕು ಅಂತ ಅವ್ರಿಗೆ ಕೊಟ್ಟರು. ಈ ಮಗು ಬ್ರಹ್ಮದೇವನ ಗಡ್ಡವನ್ನು ಹೇಳಿತು. ಅದು ಮಗು ಅಲ್ವ? ಅದಕ್ಕೆ ಬ್ರಹ್ಮ ಆದ್ರೇನು, ಬ್ರಾಹ್ಮಣ ಆದ್ರೇನು, ಯಾರಾದ್ರೇನು, ಸಿಕ್ಕಿದ್ದು ಬಿಳಿದ ಆಗುಂಟು, ಗಡ್ಡ ಕಾಣ್ತದೆ ಹೇಳಿತ್ತು. ಹೌದು. ಆ ನೋವಿಗೆ ಕಣ್ಣಿನಲ್ಲಿ ನೀರು ಬಂತು. ಆ ನೀರು ಈ ಮಗುವಿನ ತಲೆಯಲ್ಲಿ ಕೂತು. ವಿಷಯ ಏನು ಅಂದ್ರೆ, ದೃಢಾಸನದಲ್ಲಿ ಕುಳಿತ ಬ್ರಹ್ಮನಿಗೆ ನೋವು ಬಂದು ಕಣ್ಣೀರುಕ್ಕುವಷ್ಟು ಪ್ರಬಲವಾಗಿ ಶೈಶವದಲ್ಲೇ ಬ್ರಹ್ಮನ ಗಡ್ಡ ಎಳೆಯಬಲ್ಲ ಮಗುವಿನ ಬಲದ ಮೂಲವನ್ನು ಯೋಚಿಸಬೇಕು. ಅದು ಶಿವನ ಪ್ರಕೋಪದ ಪರಾಕಾಷ್ಠೆಯಿಂದ ಉದಿಸಿದ ಶಿಶುವಾದದ್ದರಿಂದ ಆ ಬಲಿಷ್ಠತೆ ಶೈಶವದಲ್ಲೇ ಬಂದಿದೆ. ಈಗ ಕಣ್ಣೀರು ಇವನ ತಲೆಯಲ್ಲಿ ಕೂತ್ಕೊಂಡಿತ್ತು. ಅದಕ್ಕೆ ಬೇಕಾಗಿ ಇವನಿಗೆ ಜಲಂಧರ ಅಂತ ಹೆಸರಿಟ್ಟು ಬ್ರಹ್ಮ. ಈಗ ನೀನಿಷ್ಟು ಹೇಳಿದ್ದು ಒಳ್ಳೆದುಂಟು. ಅನುರೂಪವಾದಂತಹ ವ್ಯಕ್ತಿಗೆ ಅನುಗುಣವಾದ ಹೆಸರನ್ನೇ ಇರಿಸಿದ ಬ್ರಹ್ಮನ ನಾಮಕರಣ ಪ್ರಕ್ರಿಯೆ ತನಕ ಪ್ರಕರಣ ಒಳ್ಳೆಯದುಂಟು. ಆದರೆ
ಇಲ್ಲಿ ಶಿವನಿಂದ ಉದಿಸಿತು, ವರುಣನಿಂದ ಸಾಕಲ್ಪಟ್ಟದ್ದು, ಬ್ರಹ್ಮನಿಂದ ನಿರ್ದೇಶಿತವಾಗಿ ನಾಮಕರಣಕ್ಕೊಳಗಾತು. ಇಲ್ಲೆಲ್ಲೂ ಅಸುರರ ಸುದ್ದಿಯೇ ಇಲ್ಲ. ಮತ್ತೆ ಅಸುರಪತಿ ಅಂತ ಹೇಳ್ತಿ ಮುಂದೆ ಬ್ರಹ್ಮನಾಮಕರಣ ಮಾಡಿದ ಮಗು ಅಸುರರಿಗೊಡೆಯನಾದ ಬೆಳೀತಾನೆ, ಸಿಂಧು ದೇಶದ ಅರಸನಾಗ್ತಾನೆ, ಆಳ್ವಿಕೆ ಮಾಡ್ತಾ ಇರ್ತಾನೆ. ಶೋಳಿತಾಪುರದ ಅರಸನಾದ ಕಾಲನೇಮಿಯ ಮಗಳು ಪುರಂದೆ ಎಂಬವಳನ್ನು ಅವ ಮದುವೆ ಆದ. ರಾಕ್ಷಸರ ಸಂಪರ್ಕವಂತೂ ಸಂಬಂಧ ಸಂಸಾರದ ಒಳಗೆ ದೃಢವಾಯಿತು ಅವರ ಜೊತೆಗೆ. ಸರಿ, ಕಾಲನೇಮಿಯ ಸುತೆಯನ್ನು ಮದುವೆ ಆದ. ಕೆಲವೊಮ್ಮೆ ಕೆಟ್ಟ ಕುಲದಿಂದಲೇ ಜನಿಸಿದ ಕುಲೀನೆಯಾದಂತ ಅಥವಾ ಕುಲವತಿ ಆಗಬಹುದಾದ ಒಂದು ಹೆಣ್ಣನ್ನು ತಂದ ಮೇಲೆ ಆ ಕುಲದ ದುರಾಚಾರ ಇವರನ್ನು ಬಾಧಿಸಬೇಕು ಅಂತಿಲ್ಲ. ಇಲ್ಲಿ ಏನಾಯ್ತು? ಈಗ ಅವಳು ಪತಿವ್ರತೆಯಾಗೇ ಇದ್ದಾಳೆ. ಹಾಗೆ ಹಾಗೆ ಇಷ್ಟು ಹೊತ್ತಿಗೆ ರಾಕ್ಷಸರ ಸಂಪರ್ಕ ಯಾರೋ ರಾಹು ಕೇತುಗಳು ಬಂದು ಇವನ ಕಿವಿ ಚುಚ್ಚಿದ್ರು. ಅದಾವತ್ತು ಸ್ವರ್ಭಾನು ನನ್ನಿಂದ ಛೇದಿತರಾದವರಲ್ಲ, ಅವರೇ ರಾಹು ಕೇತುಗಳಾಗಿರುವುದು. ಅವರಿಗೆ ವೈರಶೇಷ ಉಳಿದಿರಬೇಕು. ಇವನನ್ನು ಬಂದು ಸೇರಿಕೊಂಡು ಪರಿಣಾಮ ಸೇರಿಕೊಂಡ್ರು. ದೇವೇಂದ್ರನಿಂದ ನಮಗೆ ಅನ್ಯಾಯವಾಗಿದೆ, ಅವನನ್ನು ಯುದ್ಧ ಮಾಡಿ ಸೋಲಿಸಿ ಅಧಿಕಾರವನ್ನು ನೀನು ಪಡಿಬೇಕು ಅಂತ ಪ್ರೋತ್ಸಾಹ ಕೊಟ್ಟರು. ಈಗ ಇವ ಒಪ್ಪಿದನು? ಒಪ್ಪಿದ ಸೈನ್ಯವನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಇವತ್ತು ನಾಳೆಯೋ ದೇವಲೋಕಕ್ಕೆ ಮುತ್ತಿಗೆ ಆಗ್ತಾನೆ. ಆಗ ನೋಡಿ, ಸಮುದ್ರದಲ್ಲಿ ಹುಟ್ಟಿದವ ಅಲ್ಲ, ಇದರಲ್ಲಿ ಈಗ ದೇವಹಿತ ಕಾಯುವ ನನಗೆ ಸಂಬಂಧಿಸಿದ್ದು ಮಾತ್ರ ಇರುವುದು, ಅವಳಿಗೆ ಸಂಬಂಧಿಸಿ ಅವಳು ಪಾಪ ಆಗಿನಿಂದ ಕುತೂಹಲದಿಂದ ಕೇಳ್ತಾ ಇರುವುದು, ನನಗಿದ್ದದ್ದೇನು ಹೇಳ್ತಾರೆ ನನಗಿದ್ದದ್ದೇನು ಹೇಳ್ತಾರೆ ಅಂತ. ಇದೀಗ ಲೋಕ ವ್ಯವಹಾರದಲ್ಲಿ ಅಧರ್ಮ ಮೆರೆಯುವಂತೆ ಮಾಡುವುದಕ್ಕೆ ಜಲಂಧ್ರ ಹೊರಟಾಗ ಅವರನ್ನು ನಿಗ್ರಹಿಸುವುದಕ್ಕೆ ನೀ ಕೊಟ್ಟ ಸೂಚನೆ ಅಲ್ವಾ? ಅರ್ಥ ಆಯ್ತು. ಯಾಕೆ ಅವರಲ್ಲಿ ಹೇಳಿದ್ದು? ಯಾಕೆ ಸಮುದ್ರದಲ್ಲಿ ಹುಟ್ಟಿದವ ಅಲ್ವಾ? ಎಲ್ಲಿ ಹುಟ್ಟಿದ್ರು ದುಷ್ಟನೇ ಅಲ್ವಾ? ಅವರನ್ನು ಮರ್ದಿಸಬೇಕಾದ್ದು ವಿಹಿತ ಅಲ್ವಾ? ಮತ್ತೆ ಎಲ್ಲಿ ಹುಟ್ಟಿದ್ದು ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳುವುದು ಯಾಕೆ? ಅಲ್ಲ, ನೀನು ಹೇಳಿದ್ದೆ ಅಲ್ವ ನಾನು ಕೇಳಿದ್ದು, ಅದು ಅರ್ಥ ಆಯ್ತು ಅಂತ. ನಾನು ಅರ್ಥ ಆಯ್ತು. ಸಮುದ್ರದಲ್ಲಿ ಹುಟ್ಟಿದ ಕಾರಣ ಇವರಿಗೆ ಅವ ಒಬ್ಬ ಸಮುದ್ರದಲ್ಲಿ ಹುಟ್ಟಬಾರ್ದಿತ್ತು ಅಂತ ಕಾಣ್ತದೆ. ರಮಣನಿಗೆ ಬಂಧಿಸುತ್ತ ತೆರಳಲು ಸಿರಿಯರ ಚರಣಾಬ್ಜಕ್ಕೆ ಮಣಿವುತ್ತ ಕರ ಮುಗಿಯುತ್ತಲೆಂದಳು ನಗುತ್ತ ಮನುಮಥ ಜನಕ ಮನುಮಥ ಜನಕ ಲಾಲಿಸು ಮನುಮಥ ಜನಕನಿ ಲಾಲಿಸಿ ಎನ್ನಯ ಮನಸ್ಸಿನೊಳಿರುವುದನು ಎನ್ನಯ ಮನಸ್ಸಿನೊಳಿರುವುದನು ನಿನ್ನೊಡನೆ ನಿನ್ನೊಡನದ ನಡೆಸಿಕೊಡುವಿಯ ಎಲ್ಲ ಮನಸ್ಸಿನುಳ್ ಇರುವುದನು ಎರುವೆ ನಿಲ್ಲೊಡನದ ನಡೆಸಿಕೊಡುವಿಯಾನಿ ಎದೆ ಮುಟ್ಟಿಸುತ್ತಲೆಂದನು ಗೆಂದನು ನಾನು ರಮಣ ಮನುಮಥ ಜನಕ ಮನಸ್ಸಿನೊಳಿರುವುದನ್ನು
ಇರಬಹುದು ಅಂತ. ಯಾಕು? ಅಲ್ಲ, ನಿನಗೂ ಕುತೂಹಲ ಹುಟ್ಟುವ ವರ್ತಮಾನ ಉಂಟು ಅಂತ ಹೇಳ್ತಾ ನಿನಗೆ ಸಂಬಂಧಿಸಿ ಏನನ್ನು ಹೇಳದೆ ಹೋದ ನಾರದರನ್ನು ನೋಡಿ ನಿನಗೆ ನಿರಾಶೆ ಆಗಿರ್ಬೋದು. ಆದರೆ ಪ್ರಫುಲ್ಲಿತ ನೇತ್ರಳಾಗಿ ಬಂದು ನಮಿಸಿದೆ, ಮಗದೊಮ್ಮೆ ವಂದಿಸಿಕೊಂಡೆ. ಅದೇ ಒಳ್ಳೇದಾಗಲಿ. ಏನಾಯ್ತು ಅಷ್ಟು ಸಂತೋಷಕ್ಕೆ ಕಾರಣ? ಸ್ವಾಮಿ, ಒಮ್ಮೆ ನಾರದರು ಹೋದ್ರು ಅಂತಲ್ಲ? ಅಯ್ಯೋ ಹಾಗಲ್ಲ, ಮತ್ತೆ ಅವರು ಆಡಿದಂತಹ ಮಾತು ಕೇಳಿ ಸಂತೋಷವಾಯಿತು ಅಂತ. ಅವರು ಹಾಗೆ ಪ್ರಸನ್ನತೆಯನ್ನು ಹುಟ್ಟಿಸುವ ಮಾತುಗಳನ್ನು ಆಯ್ಕೆ ಮಾಡಿ ಆಡುವವರು, ಆದ್ರಿಂದ ಅವರನ್ನು ವಾಗ್ಮಿಯನ್ನು. ಮತ್ತೊಂದು, ಅವರು ಬಂದಾಗ ಎಲ್ಲರೂ ದಿಗ್ಭ್ರಮೆಗೊಳ್ಳುತ್ತಾರೆ. ಕಲಹ ಪ್ರಿಯ ಎನ್ನುವಂತಹ ಎಲ್ಲಿ ಆದ್ರೂ ಆದೀತ ಅಂತ. ಆದ್ರೆ ಎಂತಹ ಕಲಹಗಳಿಗೂ ಅವಸಾನ ಕೇಂದ್ರವಾದ ವೈಕುಂಠದೊಳಗೆ ಕಲಹ ಹುಟ್ಟಿಸುವಲ್ಲಿ ಅವರಿಗೂ ಆಸಕ್ತಿ ಇಲ್ಲ, ಅವರಿಗೆ ಸಾಮರ್ಥ್ಯವೂ ಇಲ್ಲ. ಮತ್ತೊಂದು ವಿಧದ ಜ್ಞಾನಿಗಳು ಕೊಂಡಾಡಿದ್ರು. ಏನು? ಕಮಲ ಸಂಭವ, ಹೌದು, ಲಕ್ಷ್ಮೀ ರಮಣ, ಹರನಿಗೆ ಪ್ರಿಯನಾದವನು ಅಂತ. ಹೌದಪ್ಪ, ಅವನಿಗೆ ತ್ರಿಮೂರ್ತಿಗಳಲ್ಲೂ ಕೂಡ ಪ್ರಿಯತೆಯೇ ಇರುವುದು. ಯಾರು ಅವರಿಗೆ ಅಪ್ರಿಯರಲ್ಲ. ತ್ರಿಮೂರ್ತಿಗಳಿಗೂ ಅವನು ಪ್ರಿಯನೇ ಇದ್ದಾನೆ. ಆದ್ದರಿಂದಲೂ ಹೌದು. ಓ ಮನುಮತ ಜನಕನೇ, ಇವತ್ತು ಯಾಕೆ ಮಗನ ನೆನಪಾಯಿತು? ಕಾರಣ ಇದೆ. ನಾನು ಆಡುವಂತಹ ಮಾತನ್ನು ಅವತರಿಸಬೇಕು. ಕೇಳೋಣ. ಪ್ರತಿಯೊಬ್ಬ ಜೀವಿಯ ಮನಸ್ಸಿನಲ್ಲಿ ಕಾಮನೆ ಎನ್ನುವುದು ಹುಟ್ಟುವುದಕ್ಕೆ ಕಾರಣೀಕರ್ತ ಆ ಮನ್ಮಥ. ಅವನಿಗೂ ಜನಕ ನೀವು. ಕಾಮಜನಕ ಮಾತ್ರ ಅಲ್ಲ, ಭಾವಜನಕನೂ ಹೌದು. ನಾರದ ಮಹರ್ಷಿಗಳು ಆಡಿದಂತಹ ಮಾತನ್ನು ಕೇಳಿದಾಗ ನೀವು ಏನನ್ನೋ ಆಲೋಚನೆ ಮಾಡುತ್ತಾ ಇದ್ದೀರಿ. ಹೌದಪ್ಪ, ನಾನು ಯೋಚಿಸುವುದಕ್ಕಿಂತನ್ನೇ ಅವರು ಹೇಳಿದ್ದಲ್ವೋ, ಲೋಕದಲ್ಲಿ ನಾಳೆ ಏನಾಗುತ್ತದೆ ಎಂಬುದರ ಸೂಚನೆಯನ್ನು ಅವರು ಕೊಟ್ಟ ಮೇಲೆ ಆಗಬೇಕಾದ್ದೇ ಆಗುವಂತೆ ನಾ ಮಾಡಬೇಕಾದವನು, ಆಗಬಾರದನ್ನು ತಡೆಯಬೇಕಾದವನು. ಅದರ ಬಗ್ಗೆ ಯೋಜನೆ ಎಲ್ಲ ಬೇಕಲ್ಲ. ಖಂಡಿತ ನನಗೂ ಹಾಗೆ ಅವರು ಆಡಿದಂತಹ ಮಾತನ್ನು ಕೇಳಿದಾಗ ಒಂದು ರೀತಿಯ ಆಲೋಚನೆ, ಭಯಕ್ಕೆ. ಒಳ್ಳೇದಪ್ಪ, ಲೋಕದಲ್ಲಿ ಹಾಗೆ ಈಗ ಎಲ್ಲರೂ ತಮಗೆ ಸಂಬಂಧಿಸಿದ್ದನ್ನು ಮಾತ್ರ ಯೋಚನೆ ಮಾಡುವುದಲ್ಲ. ಋಷಿಮುನಿಗಳು ಸರ್ವಸಂಗ ಪರಿತ್ಯಾಗಿಗಳು. ಸಂಸಾರ ಬೇಡ, ಮಡದಿ ಮಕ್ಕಳು ಬೇಡ, ಯಾವ ವೈಭವವೂ ಬೇಡ, ಇಂದ್ರಿಯ ಲೋಲುಪತೆ ಇಲ್ಲ ಅಂತ ಎಲ್ಲ ಬಿಟ್ಟು ಕಾಡಿನಲ್ಲಿ ಎಲೆಮನೆ ಕಟ್ಟಿ ವಾಸ ಮಾಡ್ತಾ ಇರುವಾಗಲೂ ಜಗತ್ ಕಲ್ಯಾಣ ಚಿಂತನೆಯನ್ನು ಮಾಡುವುದಿಲ್ಲ. ಲೋಕದ ಕುರಿತಾಗಿ ನಾರದರು ಹೇಳಿದಾಗ ಅದರ ಬಗ್ಗೆ ನೀನು ಯೋಚಿಸಿದ್ರೆ ಲೋಕದ ಕಲ್ಯಾಣದ ಕುರಿತು ಯೋಚನೆ ಅಂತ ಅರ್ಥ. ಯೋಚಿಸು. ಏನಾದ್ರೂ ಹೊಸದು ಕಂಡ್ರೆ ಯೋಚಿಸುವುದು ಮಾತ್ರ ಅಲ್ಲ, ಮತ್ತೆ ಹೆಣ್ಣಾದವಳ ಬಯಕೆಯನ್ನು ಈಡೇರಿಸಬೇಕಾದ ಗಂಡನ ಕರ್ತವ್ಯ. ಇದೀಗ ಹೆಣ್ಣಾದ್ದರಿಂದ ನಿನಗೆ ಹುಟ್ಟಿದ ಬಯಕೆಯೋ ಅಂತದ್ದು ಏನು ಹೇಳಿದ್ರು? ನಾರದ್ರು ಏನು ಹೇಳಲಿಲ್ಲ ಅಲ್ಲ, ಹೇಳಿಕೊಳ್ಳುತ್ತೇನೆ ಆದೀತು. ಆದ್ರೆ ಆ ಬಯಕೆಯನ್ನು ನೀವು ಈಡೇರಿಸ್ತೀರೋ ಇಲ್ವೋ ಅಂತ ಭರವಸೆಯ ಮಾತು ಬೇಕು ಅಂತ. ಅಲ್ಲ, ಇದುವರೆಗೆ ಮಾಡಿದವರೆಲ್ಲ, ಕೊರತೆ ಮಾಡಿದವರೆಲ್ಲ, ಆದ್ರೂ ಒಂದು ಭರವಸೆಗೆ ಬೇಕಾಗಿ ಯೋಚನೆ ಮಾಡು. ಈ ಮಾತು ಯಾರಲ್ಲಿ ಬರ್ತದೆ ಗೊತ್ತುಂಟು? ಯಾರಲ್ಲಿ? ಬಹಳಷ್ಟನ್ನು ಕೇಳಿ ಕೆಲವಷ್ಟನ್ನು ಮಾತ್ರ ಪಡೆದ ಸತಿಯರು ಈ ಬಾರಿ ನೀವು ಹಾಗೆ ಕೊಡುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಕೊಡ್ಲೇಬೇಕು ಅಂತ ನಿರ್ಬಂಧಿಸಬೇಕು. ಆದರೆ ಕೇಳುವ ಮೊದಲೇ ಅಪೇಕ್ಷಿಸಬಹುದಾದದ್ದನ್ನು ಕೊಟ್ಟು ಅಭ್ಯಾಸ ಇರುವ ನನ್ನಲ್ಲಿ ನಾನು ಹೇಳಿದ್ರೆ ಮಾಡ್ತೀರೋ ಅಂತ ಕೇಳಿದ್ರೆ ಅಪನಂಬಿಕೆಯೋ? ಅಪನಂಬಿಕೆ ಅಲ್ಲ, ಮತ್ತೆ ನನ್ನ ನೆಮ್ಮದಿಗೆ ಬೇಕಾಗಿ ಒಂದು ಭರವಸೆ. ಅದರಲ್ಲಿ ನಾ ಸಾಧಿಸಬೇಕಾದುಂಟು, ನಿನಗಾಗಬೇಕಾದಂಥದ್ದೇನು? ರಮಣಿ ಸ್ವಾಮಿ, ಸುನದ ಸೌಭಾಗ್ಯ ಸಂಪಲ್ಲೆ ಮತ್ಪ್ರಿಯ ಕೇಳು ಮರಿದು ಗುರುಡಿ ನೀನು ಕೇಳು. ಸಂಪನ್ನೆ ನೀನು, ಮತ್ ಪ್ರಿಯ ನೀನು, ಮರಿದುಂಬಿ ಗುರುಳೆ. ಅಂದರೆ ಭ್ರಮರ ಕುಂತಳೆ ಎಂಬುದು ಅತಿಶಯವಾದ ಸೌಂದರ್ಯವನ್ನು ದೈಹಿಕವಾಗಿ ಹೊಂದಿ ಸತ್ವದಿಂದ ಸರ್ವ ಸೌಭಾಗ್ಯಗಳಿಗೂ ಕಾರಣ ಸ್ಥಾನದಲ್ಲಿ ನಿಂತು ಅದನ್ನು ನೀನು ಅನುಭವಿಸ್ತಾ ಲೋಕಕ್ಕೆ ಕೊಡಮಾಡುವ ಐಶ್ವರ್ಯಾಭಿಮಾನಿ ದೇವತೆ ನೀನು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀನು ಅಪೇಕ್ಷಿಸಿದಂತೆ ನನ್ನನ್ನೇ ನೀನು ಪ್ರಿಯನಾಗಿ ಹೊಂದಿ ನನಗೇ ಪ್ರಿಯವನ್ನುಂಟು ಮಾಡ್ತಾ ನನಗೇ ಪ್ರಿಯೇ ಎನಿಸಿತು.
ಯೋಚನೆ ಮಾಡು. ಯಾವುದನ್ನು? ಈಗ ನೀ ಕೇಳಿದ್ದನ್ನು ಈಡೇರಿಸದೇ ಇರುವುದಕ್ಕೆ ಯಾವ ಕಾರಣವಾದರೂ ನನಗುಂಟ? ಈಗ ಇದ್ದ ಸ್ಥಿತಿಯಲ್ಲಿ ನೀನು ಏನು ಕೇಳಿದ್ರು ಅರೆ ಕ್ಷಣದಲ್ಲಿ ನಾವು ಕೊಟ್ಟು ಮುಗಿಸಬೇಕು. ಯಾಕೆಂದ್ರೆ ಅನುಚಿತವಾದದ್ದನ್ನು ನೀನು ಮಾಡುವುದಿಲ್ಲ, ಅನುಚಿತವಾಗಿ ನೀನು ಯೋಚಿಸುವುದಿಲ್ಲ, ಅದನ್ನು ಕೇಳುವುದೂ ಇಲ್ಲ. ಹಾಗಿರುವಾಗ ಲೋಕಹಿತಾರ್ಥವಾಗಿ ನನಗೆ ಪ್ರಿಯವಾಗುವಂತೆ ನಿನ್ನ ಬಯಕೆ ಈಡೇರ್ತದೆ ಅಂತ ಆದ್ರೆ ಧಾರಾಳ ಕೇಳ. ಆದ್ರೆ ಒಂದುಂಟು, ಯಾವುದು? ನಾ ಕೊಡಬಹುದಾದದ್ದನ್ನೇ ನೀ ಕೇಳ್ತೀಯಲ್ಲ. ಎಲ್ಲವನ್ನು ಮಾಡಬಲ್ಲವರು ಉದ್ದೇಶಪೂರ್ವಕ ಕೆಲವನ್ನು ಮಾಡುವುದಿಲ್ಲ, ಆಗುವುದಿಲ್ಲ ಅಂತಲ್ಲ, ಮಾಡಬಾರದು ಅಂತ ಆ ನೆಲೆಯಿಂದ ನನ್ನನ್ನು ಗ್ರಹಿಸಿ ನಿನಗೆ ಬೇಕಾದ ಕೇಳು. ಒಳ್ಳೆ ನಾಟಕ ಮಾಡ್ತೀರಿ ನೀವು. ನಾಟಕ? ಹೌದು. ಈಗ? ಹೌದು. ಯಾಕೆ? ಎಲ್ಲಾ ವಿಚಾರವನ್ನು ತಿಳಿದು ಕೂಡ ತಿಳಿಯದಂತೆ ನಟಿಸ್ತಾ ಇದ್ದೀರಲ್ಲ. ಕೇಳಬೇಕು ಅಂತ ನೀವು ಹೊರಟದ್ದೀಗ ನನಗೆ ತಿಳಿಲಿಲ್ಲ ಅಂತಲೇ ಅಲ್ವೋ? ಹಾಗಿದ್ರೆ ಕೇಳ್ತೀನಿ. ಏನು ಕೇಳೋಣ? ಜನಿಸಿದ ಪಿತಜಿ
ಏನಾಗಿದೆ ನಿನಗೆ? ಯಾಕೆ ಅಲ್ಲ, ನಾರದರ ಮಾತಿನಿಂದ ಹಾಗೊಂದು ವಿಶಿಷ್ಟವಾದ ಲಹರಿ ಬರುವುದಕ್ಕೆ ಕಾರಣವಾದ ಅಂಶ ಯಾವುದು ಅಂತ ನನಗೂ ಒಂದು ಕುತೂಹಲ. ನನ್ನಿಂದಲೇ ಬೇಡಿ ಪಡೆಯಬಹುದಾದದ್ದು ಕೇಳಿ ಪಡೆಯಬೇಕು ಅಂತ ಕಂಡದ್ದು ಎಲ್ಲ ಇರುವಲ್ಲಿ ನಿನಗೊಂದು ಬಯಕೆ ಹುಟ್ಟಿದ್ರೆ ಅದು ವಿಸ್ಮಯವೇ. ಏನು ಇಲ್ಲದವರಿಗೆ ಯಾವ ಬಯಕೆ ಹುಟ್ಟಬಹುದು? ಇಲ್ಲಿ ಕೊರತೆ ಇಲ್ಲ, ಅಪೂರ್ಣತೆ ಇಲ್ಲ, ಕಾಮನೆ ಇಲ್ಲ. ಅಲ್ಲೂ ಈಗ ಭೂಮಿಯಿಂದ ಬಂದ ನಾರದ ಒಂದು ಬಿತ್ತಿ ಹೋದನಲ್ಲ, ಅದು ಏನಿರಬಹುದು, ಯಾಕಿರಬಹುದು ಅಂತ. ಸ್ವಾಮಿ, ನಾನು ಹುಟ್ಟಿ ಬಂದದ್ದಿಲ್ಲಿ ಹೇಳಿ. ನೀನು ಹುಟ್ಟಿ ಬಂದದ್ದು ಶರದಿಯಲ್ಲಿ, ಶರದಿ ಮತನದ ಕಾಲದಲ್ಲಿ ಉದಿಸಿದವರು. ಹೌದು, ಶರದಿ ಸಂಜಾತೆ. ಖಂಡಿತ ಹೌದು. ನನ್ನಪ್ಪ ಯಾರು? ನಿನ್ನಪ್ಪ ಆನೆಲೆಯಿಂದ ನೋಡಿದರೆ ಜನ್ಮಕ್ಕೆ ಕಾರಣನಾದ ನೆಲೆಯಲ್ಲಿ ನಿಂತವನು ವರುಣನೇ, ವರುಣದೇವ. ಹೌದು ತಾನೆ. ನಾರದರು ಆಡಿದ್ರಲ್ಲ, ಸಮುದ್ರದಲ್ಲಿ ಹುಟ್ಟಿಕೊಂಡವ ಅಂತ. ಯಾರು? ಜಲಂಧರ. ಅವನ ಬಗ್ಗೆ ಕೇಳಿದಾಗ ಏನೋ ಒಂದು ತುಂಬ ನಾವು ಉದಿಸಿದಲ್ಲಿ ಅವನು ಉದಿಸಿದ್ದಾನೆ ಎಂಬುದು ಒಂದು ಕುತೂಹಲಕ್ಕೆ ಕಾರಣವಾದದ್ದು. ಅಷ್ಟೇ ಅಲ್ವಾ? ಅಯ್ಯೋ, ಅದು ದೊಡ್ಡ ವಿಷಯ ಅಂತ. ಚೇಚೆ ಹಾಗಲ್ಲ. ಮತ್ತೆ
ಹಕ್ಕಿಗೆ ಹೇಗೆ ಗೂಡಾಸೆಯು ಹೆಣ್ಣಾದವಳಿಗೆ ತವರು ಮನೆ ಆಸೆ ಇರ್ತದಲ್ವ? ತವರು ಮನೆ ಈಗ ವರುಣಲೋಕಕ್ಕೆ ಹೋಗಬೇಕು ಅಂತ ಇಲ್ಲಿಗೆ ಬಂದ ಮೇಲೆ ಅಲ್ಲಿಗೆ ಹೋಗ್ಲೇ ಇಲ್ಲ ನಾನು. ವರುಣಲೋಕಕ್ಕೆ ತವರು ಮನೆ ಕಡೆಗೆ ಲಕ್ಷ್ಯವನ್ನು ಗಮನಿಸಲೇ ಇಲ್ಲ. ಅದಕ್ಕೇನಾಗಬೇಕು? ವರುಣನನ್ನು ಕಾಣುವಂತ ಅವಕಾಶವನ್ನು ನಾನಾಗಿ ಸೃಷ್ಟಿಸಿಕೊಡುವ. ಅದಕ್ಕೇನಾಗಬೇಕು? ಈಗ ಅಲ್ಲಿ ಉದಿಸಿದಂತಹ ಜಲಂಧರನ ನಾವು ಎತ್ತಿಕೊಂಡದ್ದು, ಬ್ರಹ್ಮನಲ್ಲಿಗೆ ಕರ್ಕೊಂಡು ಹೋದದ್ದು, ನಾಮಕರಣ ಮಾಡಿಸಿದ್ದು ಎಲ್ಲ ನೆನಪಾದಾಗ ನಿನಗೆ ನಿನ್ನ ಜನ್ಮಕಾಲ ನೆನಪಾದದ್ದು ಸಹಜವೇ. ಈಗ ವರ್ಣನನ್ನೊಮ್ಮೆ ಕಾಣಬೇಕು ಅಂತಲ್ವ? ಒಂದಲ್ಲ ಒಂದು ನಿಮಿತ್ತದಿಂದ ತೋರುವ. ಅದಕ್ಕೆ ಅಪ್ಪನನ್ನು ಕಾಣಬೇಕು, ತಮ್ಮನನ್ನು ಕಾಣಬೇಕು. ಯಾರು ತಮ್ಮ? ನಿಮ್ಮ ಭಾವ. ನಿಮ್ಮ ಭಾವವೇ ಬದಲಾಗಿ ಹೋಯ್ತಲ್ಲ, ಅದ್ಯಾಕೆ? ಅದು ಭಾವ ಎಂಥದ್ದು ಅಂತಲೇ ಗೊತ್ತಾಗದಿದ್ರೆ ಬದಲಾಗುವುದೇ ಅಲ್ವ? ಈ ಭಾವ ಎಂಥದ್ದು ಅಂತಲೇ ನನ್ನ ನಿಮ್ಮ ಭಾವ ಯಾರು? ಜಲಂಧರ. ಎನ್ನಿಂದ ಬಳಿಕ ಎನ್ನ ಪಿತನಿಗೆ ಒಬ್ಬ ಮಗ ಹುಟ್ಟಿಕೊಂಡಿದ್ದಾನೆ. ತಮ್ಮ ಆಗುವುದಿಲ್ಲ ನನಗೆ ಹೇಳಿ? ನಿಮಗೆ ಭಾವ ಆಗುವುದಿಲ್ವ ಹೇಳಿ? ಆಗ್ತಾನಲ್ಲ. ಆಗ್ತಾನಲ್ಲ ಅಲ್ಲ, ಕೇಳಿದ್ದು ನಾನು ಆಗ್ತಾನಲ್ವಾ ಅಂತ. ಹೌದು. ಹಾಗಾಗಿ ನನ್ನ ಆ ಒಡ ಹುಟ್ಟನ್ನು ಕಾಣಬೇಕು. ಅವನ ಶರೀರ, ಅವನ ಮಾತು ಮಾತ್ರವಲ್ಲ, ಅವನ ಬಗ್ಗೆ ನಾರದ್ರು ಆಡಿದ್ರಲ್ಲ, ಬಹಳ ಸಂಪನ್ನನಾಗಿದ್ದಾನಂತೆ. ಮದುವೆ ಆಗಿದ್ದಾನೆ, ಹೆಂಡತಿಯನ್ನು ಸೇರಿಸಿಕೊಂಡಿದ್ದಾನೆ, ಪರಿವಾರ ಉಂಟು ಎಲ್ಲ ಹೇಳಿ. ತಮ್ಮನ ಹೆಂಡತಿಯನ್ನು ಕಾಣಬೇಕಿರುವಂತಹ ತವಕವು ಹೆಚ್ಚಾಗುತ್ತಾ ಇದೆ. ವೃಂದ ಅಂತ ಹೇಳಿದ್ದಲ್ವ? ಹೌದು. ಕಾಲನೇಮಿ ಮಗಳು ರಾಕ್ಷಸಿ 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 ಅಲ್ಲ, ನಾನಲ್ಲ, ನಾರದರು ಹೇಳಿದ್ದು ರಾಕ್ಷಸನ ಮಗಳು ಮತ್ತೆ ರಾಕ್ಷಸಿ ಅಲ್ಲದಿಂತ. ರಾಕ್ಷಸಿಯಾಗಿರ್ಬಹುದು, ಅವಳ ರೂಪ ಹೇಗಿರಬಹುದು? ನಾನು ರೂಪದ ಬಗ್ಗೆ ಯಾರು ಮಾತಾಡಿದೆ? ಈಗ ರಾಕ್ಷಸನ ಮಗಳವಳು, ಕಾಲನೇಮಿಯ ಮಗಳು, ವೃಂದಾನ ಮಕ್ಕಳು, ಅದರಿಂದ ಹೇಳಿದ್ದೇನೆ. ಅವರನ್ನೆಲ್ಲ ಒಮ್ಮೆ ಕಣ್ಣಾರೆ ಕಾಣಬೇಕೆನ್ನುವಂತಹ ಆಸೆ, ಅದೇ ಬಯಕೆ, ಅದು ನೆರವೇರಿಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕರ ಜೋಡಿಸಿ ಬೇಡಿಕೊಳ್ಳುವುದು. ನೀವು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಂತ, ನಾನು ಬೇಡದನ್ನು ಕೇಳುವುದೂ ಇಲ್ಲ. ಈ ಬಯಕೆ ಹುಟ್ಟಿದಾಗಲೇ ಗೊತ್ತಾಗಿದೆ ನನಗೆ ನಿರಾಕರಿಸಬಹುದಾದ ಬಯಕೆ ಇದು ಅಂತ. ಅದಕ್ಕೆಲ್ಲ ಮಾತು ನಿರಾಕರಣೆಯ ನಗುವನ್ನು ಗಮನಿಸ್ತಾ ಪರಿಹಾಸದಿಂದಲೂ ಬರ್ತದೆ. ಯಾವುದು ಪರಿಹಾಸ ಮಾಡುವ ಹಾಗೆ ನಾನು ಮಾತನಾಡಿದ್ನ? ಮಾತಾಡಿದ ಶೈಲಿಯಲ್ಲಿ ಪರಿಹಾಸ ಉಂಟು ಅಂತ ವಿಷಯದಲ್ಲಿ ವಿಷಯ. ಈಗ ಅವ ತಮ್ಮ ಅಲ್ವ? ತಮ್ಮ. ನಿಮ್ಮ ಭಾವ ಏನು? ನಮಗಿನ್ನ ಅದೇ ಕೆಲಸ ಆಗ್ತದ ಅಂತ. ನಾವು ಒಂದು ವೇಳೆ ನಿನ್ನ ತಮ್ಮಂದಿರ ಮತ್ತು ನಿನ್ನ ಅಣ್ಣಂದಿರ, ಅಕ್ಕಂದಿರ, ತಂಗಿಯಂದಿರ ಹಾಗೆಲ್ಲ ಒಬ್ಬನೇ ಇರುವುದು. ಯಾರು ಹೇಳಿದ್ರು? ಮತ್ತೆ ಎಷ್ಟು ಜೀವಿಗಳುಂಟೆ ಶರದಿಯಲ್ಲಿ ಸಂಚರಿಸಬಹುದಾದ ಜಲಚರಗಳು, ಮತ್ಸ್ಯಾದಿ ಪ್ರಾಣಿಗಳು ಎಷ್ಟಿದ್ದಾವೆ. ಅತ್ಯಂತ ಸೂಕ್ಷ್ಮ, ಅತಿ ಸೂಕ್ಷ್ಮವಾದ ಕ್ರಿಮಿಕೀಟಗಳಿಂದ ತೊಡಗಿ ಹೆದ್ದರೆಗಳ ಮಧ್ಯದಲ್ಲೂ ಸಂಚರಿಸಬಹುದಾದಂತಹ ತಿಮಿಂಗಿಲಗಳ ತನಕ ಮಕರಾದಿಗಳನ್ನೊಳಗೊಂಡು ಈಗ ಜಲನಿಧಿಯಲ್ಲಿ ನೆಲೆಯಾಗುವಂತಹ ಜಲಚರಗಳು ಅಸಂಖ್ಯ. ಎಲ್ಲವನ್ನು ಸಂಬಂಧದಿಂದ ನೋಡುವುದಾದರೆ ಅದೆಲ್ಲ ನಿನಗೆ ಸೋದರ ಸ್ಥಾನದಲ್ಲಿ. ನೀವು ಹೇಳಿದ್ದು ನೋಡಿದ್ರೆ ನಾಳೆ ಕಪ್ಪೆಯೊಂದು ಬಂದು ಅಕ್ಕ ಅಂತ ಹೇಳಿದ್ರೆ ನಾನು ಓ ಅಂತ ಹೇಳಬೇಕು ಅಂತ ಹೇಳಿದಾಗ ಉಂಟು. ಅಂತೂ ಎಲ್ಲದಕ್ಕೂ ಸಿದ್ಧಾದಾಗ ಉಂಟು. ಅಯ್ಯೋ ದೇವರೇ, ಹಾಗಲ್ಲ. ಮತ್ತೆ ಹೇಗೆ? ಅವುಗಳೆಲ್ಲ ಜಲಚರ ಜೀವಿಗಳು. ಜಲಚರ ಜೀವಿ, ಇದು ಜಲಚರ ಜೀವಿ. ಇವ ಮಾನವನಿದ್ದಾನೆ. ಮಾನವನಿದ್ದಾನೆ. ಅಷ್ಟು ವ್ಯತ್ಯಾಸ ಗೊತ್ತಾಗುದಿಲ್ಲ ನಿಮಗೆ? ಆದ್ರೆ ಒಂದುಂಟು, ಅದೇ ಹೌದು ಅಂತ ಆದ್ರೆ ಅವ ಈಗ ಜಲಚರ ಅಂತ ಅನ್ನುವುದು ಯಾಕೆ? ನಮಗೆ ಒಡನಾಡುವುದಕ್ಕೆ, ನಮ್ಮ ಸಂಸ್ಕಾರಕ್ಕೆ ಅದು ಒಗ್ಗುವುದಿಲ್ಲ ಎಂಬುದರಿಂದ ಅದನ್ನು ನಾವು ದೂರ ಇಡ್ತೇವೆ. ಪ್ರತ್ಯೇಕ ಪ್ರಭೇದ, ಹುಟ್ಟಿದ ವಿಧಾನ ಅಥವಾ ಹುಟ್ಟಿದ ನೆಲೆ ಒಂದೇ ಆದರೂ ಅದು ಭೇದ ಪ್ರತ್ಯೇಕವಾದದ್ದು.
ಇದನ್ನು ಹಾಗೆ ಸ್ವೀಕರಿಸಬೇಕಾದಲ್ವ? ಹರಣ ನೇತ್ರಾಗ್ನಿಯಿಂದ ಉದಿಸಿದವನು. ಹಾಗೆ ನೋಡಿದ್ರೆ ಅವನು ರುದ್ರ ಸಂಭೂತನು ಹೌದು, ಶ್ರೀರುದ್ರ ಸಂಭೂತ. ಹಾಗೆ ಅಂತ ಶ್ರೀರುದ್ರ ಸಂಭೂತನಾದರೂ ಜಲಧಿ ಗರ್ಭದಲ್ಲಿಯೇ ಹುಟ್ಟಿದ್ದಾನೆ. ಶರದಿ ಸಂಜಾತನು ಹೌದು. ಪ್ರತ್ಯೇಕವಂತಹ ಪುರವನ್ನು ಕಟ್ಟಿದ್ದಾನೆ. ಪ್ರತ್ಯೇಕ ಪುರ ಕಟ್ಟಿದಲ್ಲಿಗೆ, ರಾಕ್ಷಸರನ್ನು ಒಡೆಗೊಂಡಲ್ಲಿಗೆ, ರಾಕ್ಷಸ ಕುಮಾರಿಯನ್ನು ವಿವಾಹವಾದಲ್ಲಿಗೆ, ದೇವಾಭಿಗಮನವನ್ನು ಸಾಧಿಸಿದಲ್ಲಿಗೆ, ಅವ ಒಡನಾಡುವುದಕ್ಕೆ ಅಯೋಗ್ಯನಾದ ರಾಕ್ಷಸಿ ಸ್ವಭಾವದ ದುಷ್ಟ. ನೋಡಿ, ನೀವು ಹಾಗೆಲ್ಲ ಹೇಳಬಾರ್ದು. ಕೆಲವೊಮ್ಮೆ ಸಹವಾಸ ದೋಷದಿಂದ ಹಾಗಾಗುತ್ತದೆ. ಹೇಳಿಕ್ಕಾಗ್ತದ? ನೀನು ಹೀಗಾದದ್ದು ಯಾವುದು? ನಿಮ್ಮಿಂದ ನಾನು ಹೀಗಾದದ್ದು. ನನ್ನಿಂದ ಆದ್ರೆ ನಾನು ಮತ್ತೆ ಬೇಡ, ನಾನೀಗ ಬೇಡ ಅಂತ ಹೇಳುದು ಯಾಕೆ? ನಾನು ಬೇಡ ಅಂತ ಹೇಳಿದ್ರೆ ಅದು ಬೇಕು ಅಂತ ಹಠ ಮಾಡುವ ನಿನ್ನ ಪ್ರವೃತ್ತಿ ಎಲ್ಲಿಂದ ಬಂದದ್ದು ಅಂತ? ಸಹವಾಸದಿಂದ. ಅವ ಹುಟ್ಟಬಹುದಾದ ಶರದಿಯಲ್ಲೇ ಪೂರ್ವದಲ್ಲಿ ಹುಟ್ಟಿದ್ರಿಂದ. ನಾನು ಆಗಲೇ ಹೇಳಿದೆ ಭಾವಜನಕ ಅಂತ. ನನ್ನ ಮನಸ್ಸಿನಲ್ಲಿ ಕಾಮನೆ ಹುಟ್ಟುವುದಕ್ಕೆ, ಭಾವ ಹುಟ್ಟುವುದಕ್ಕೆ ನೀವೇ ಕಾರಣೀಕರ್ತದ್ದು ಅಲ್ವಾ? ಈಗ ನಾನು ಕಾರಣೀಕರ್ತ ಹೌದು ಅಂತಾದ್ರೆ ಈಗ ಹೇಳ್ತಾ ಇರುವುದು ನಾನೇ ಅಲ್ವಾ? ಹೌದು. ಒಳ್ಳೆಯದು ಕೆಟ್ಟದ್ದು ಉದಿಸುವುದೆಲ್ಲಿ? ನಮ್ಮೊಳಗೆ. ಅದನ್ನು ನಿರ್ಣಯಿಸುವುದು ಹೇಗೆ? ಯಾವುದು ನಮಗೆ ಸ್ವೀಕಾರ್ಯ, ಯಾವುದು ತ್ಯಾಜ್ಯ ಅಂತ ನಮ್ಮ ವಿವೇಕದಿಂದ. ಹೊರಗಿನಿಂದ ಬೇಕು ಅಂತ ಕಾಣಿಸಿದೆ, ಹೊರಗಿನಿಂದ ಬೇಡ ಅಂತ ಹೇಳಿದೆ. ನೋಡು, ನಿನ್ನ ವಿವೇಕದಲ್ಲಿ ಅದು ಮತನಾಗಿ ಬೇಡ ಎಂಬ ನಿರ್ಣಯವೇ ಶಾಶ್ವತವಾಗಿ ಹೊರಗೆ ಬರಲಿ. ಅದನ್ನು ಮತಿಸುವುದಿಲ್ಲ ನಾನು. ಬೇಡ ಬೇಡ ಎನ್ನುವಂತಹ ನಿರ್ಣಯ ಬೆಣ್ಣೆ ಬೇಕು ಅಂತಾದ್ರೆ ಮತಿಸ್ತೀನಿ, ಬೇಡ ಅಂತಾದ್ರೆ ಹಾಗೆ. ನೀವು ಆಗ ಒಂದು ಹೇಳಿದ್ರಲ್ಲ, ಏನು ಅಂತ? ನಿನ್ನ ಆಸೆ ಯಾವುದನ್ನು ಇದುವರೆಗೆ ನಿರಾಕರಣೆ ಮಾಡಿದ್ದೇನಾ ಅಂತ. ನಿನ್ನ ಆಸೆ ನಿರಾಕರಿಸಬೇಕು ಅಂತಿಲ್ವೇ? ಮತ್ತೆ ಹೋಗಿ ಬರೋಣ ನಾವು. ನನಗೆ ನಿನ್ನ ಆಸೆ ಈಡೇರಿಸದಿದ್ರು ಚಿಂತಿಲ್ಲ, ನಿನಗೆ ನಿರಾಶೆ ಆಗಬಾರ್ದು ಅಂತ ಇದ್ದದ್ರಿಂದಲೇ ನಾ ಬೇಡ ಅಂದದ್ದು. ಯಾಕೆ ಅಂತ? ಈಗ ನಾವು ಹೋಯ್ತು ನೀನು ಹೇಳಿದ ಭಾವದಲ್ಲಿ. ನಾವು ಬರುವಾಗ ಸನ್ಮಾನ ಮಾಡ್ಲಿಕ್ಕಿಲ್ಲ. ಯಾವುದು? ಅಕ್ಕ ಬಾವ ಬಂದ್ರು ಅಂತ. ಅದೇ ಹೇಗೆ ಆದೀತು ಸನ್ಮಾನ ಅಂತ ಯೋಚನೆ ಮಾಡುವಾಗಲೇ ಬೇಡ ಅಂತ ಕಾಣುವುದು. ಅಲ್ಲಿ ಭಯಂಕರ ಸನ್ಮಾನ ಎಲ್ಲ ಆದೀತು. ಅಲ್ಲ, ಅದನ್ನು ಇಲ್ಲಿ ಆಡುವುದು. ಹೋಗಿ ನೋಡಬೇಡುವಾ? ಅಲ್ಲ, ನೋಡ್ಬೇಕು. ಈಗ ಸನ್ಮಾನ ಇಲ್ಲ ಅಂತಾದ್ರೆ ರಾಕ್ಷಸಾನ್ವೇಕ ಆಧಿಪತ್ಯವನ್ನು ಒಂದು ದೇವಾಭಿಗಮನವನ್ನು ಮಾಡುವುದಕ್ಕೆ ಹೊರಟವನು ವಿಷ್ಣುವ ಲಕ್ಷ್ಮಿಯ ನಮಗೆ ಗೊತ್ತಿಲ್ಲ ಅಂತ ಬಾಗಿಲು ಹಾಕಿ ಬಿಟ್ರೆ ಮುಗೀತಲ್ಲ. ಅಲ್ಲ, ಪರೀಕ್ಷೆ ಮಾಡೋಣ ನಾವು. ಪರೀಕ್ಷೆ ಮಾಡಿದ್ರೆ ಆಯ್ತಲ್ಲ. ಪರೀಕ್ಷೆ ಮಾಡಿದ್ರೆ ಹೋಗಿ. ಈಗ ಲೋಕಕ್ಕೆ ಗೊತ್ತಾಗುವುದಿಲ್ವೇನೆ? ಲಕ್ಷ್ಮೀನಾರಾಯಣರನ್ನು ಕಾಣುವುದಕ್ಕೆ ಎಲ್ಲರೂ ಅವರ ಮನೆ ಅಂಗಳಕ್ಕೆ ಬರುವುದು, ಅಂದ್ರೆ ವೈಕುಂಠಕ್ಕೆ ಬಂದು ಸೇರುವುದು. ನಾವೇ ಯಾರ್ಯಾರದ್ದು ಮನೆ ಅಂಗಳಕ್ಕೆ ಹೋಗಿ ಅಲ್ಲಿಂದ ಬೇಡ ಅಂತ ನಿರಾಕೃತರಾಗಿ ಮರಳಿದ್ರೆ ಅದು ನಮ್ಮ ವೈಕುಂಠದ ಔನ್ನತ್ಯಕ್ಕೆ ಬಾಧೆ. ಕೆಲಸ ಮಾಡಿ, ಏನು ಕೆಲಸ? ನಾರದ ಮಹರ್ಷಿಗಳನ್ನು ಕಳಿಸಿಕೊಡೋಣ. ಯಾರೊಂದು? ಅವನ ಭಾವ ಹೇಗೆ? ಅವರೆಲ್ಲ ಬಿಟ್ಟವರು. ಅವರು ಬರುವುದು ಬೇಡ ಅಂತ ಹೇಳಿದ್ರೆ ನಾರಾಯಣ ನಾರಾಯಣ ಅಂತ ಹೋಗ್ತಾರೆ. ನಾರಾಯಣನಿಗೆ ಹೋಗ್ಲಿಕ್ಕೆ ಆಗ್ತದ? ಅವರಿಗೆ ನಾರಾಯಣರನ್ನು ಹೇಳ್ತಾ ಹೋಗ್ಲಿಕ್ಕೆ ಆಗ್ತದೆ. ನಾನು ಯಾರ ಹೆಸರು ಹೇಳುವುದಾಗ? ನಾನು ಆಗಲೇ ಹೇಳಿದ್ದೆ, ನೆರವೇರಿಸಿ ಕೊಡಬೇಕು. ನೀನು ಬೇಸರಗೊಳ್ಳಬೇಡ. ಈಗ ನಿನಗೆ ಅಷ್ಟು ಅತ್ಯಾಶೆ ಉಂಟು ಅಂತ ಆದರೆ ಒಂದು ಕೆಲಸ ಮಾಡುವ. ಅವನನ್ನು ನಮಗೆ ಗೊತ್ತಾಗಬೇಕು, ಅವ ಸ್ವೀಕರಿಸ್ತಾನೆ ಅಂತ ಖಚಿತವಾಗುವ ತನಕ ನಮ್ಮನ್ನು ಅವರಿಗೆ ಗೊತ್ತಾಗಬಾರದು. ಯೋಚಿಸು. ಅವನು ನಮಗೆ ಗೊತ್ತಾಗಬೇಕು, ಅವ ನಮ್ಮನ್ನು ಒಳಗೊಳ್ತಾನೆ ಗುಣಶೀಲ ಸ್ವಭಾವಗಳಲ್ಲಿ ಉತ್ತಮನಿದ್ದಾನೆ ಅಂತ ಖಚಿತವಾಗುವ ತನಕ ನಮ್ಮನ್ನು ಅವ ತಿಳಿಯಕೂಡದು. ಅದೇ ಹೌದು ಅಂತಾದ್ರೆ ನಾವು ಹೀಗೆ ಹೋಗುವುದಕ್ಕಾಗುತ್ತದ? ಹೀಗೆ ಹೋಗುವುದಕ್ಕಾಗುದು. ಮತ್ತೆ ಏನು ಮಾಡುವುದು? ಒಂದು ವೇಷ ಮಾಡೋಣ. ವೇಷ? ಯಾವ ವೇಷ? ಇವಳು ಕಾಯ್ತಾ ಇದ್ದಾಗಿತ್ತು ವೇಷ ಮಾಡ್ಲಿಕ್ಕೆ. ಒಮ್ಮೆ ಹೇಗಾದ್ರೂ ಮಾಡಿ ಒಂದು ವೇಷ ಮಾಡು. ವಿಪ್ರವೇಶವ ಕಾಲ ಪ್ರೇದನೆ ಕಾಂತಕ್ಕೆ ಈ ಪ್ರಕಾರ ಏನ ಪೇಳ್ವಿನ ನಾವು ಅಪ್ರಮೇಯರು. ಒಂದು ಪ್ರಮೇಯ ಇಲ್ಲದೆ ಕಾಣಿಸಿಕೊಳ್ಳಬಹುದು, ಕಣ್ಮರಿಯೂ ಆಗಬಹುದು. ಅವರು ಹಾಗಲ್ಲ, ಕಾರ್ಯಕಾರಣ ಸಂಬದ್ಧವಾದ ಲೋಕದಲ್ಲಿರುವವರು. ಸರಿ. ಆದ್ದರಿಂದ ಎಲ್ಲವೂ ಸಂಯೋಜಿತವಾಗಿ ಸರಿಯಾಗಿದ್ರೆ ಮಾತ್ರ ನಾವಲ್ಲಿ ಪ್ರಕಟ ಆಗಬೇಕು. ಇಲ್ಲದಿದ್ರೆ ಈ ಘನತೆಗೆ ಬಾಧೆ ಬರಕೂಡದು. ಈಗ ತವರು ಅಂತ ಹೇಳುವ ಹೆಣ್ಣು ಮಗಳಾದರೂ ಪತಿಗೃಹಕ್ಕೋ ಪತಿ ಮನಸ್ಸಿಗೋ ಘಾತ ಎಸಗಿ ತವರಿನ ಹಿತವನ್ನು ಸಾಧಿಸುವುದಕ್ಕುಂಟು, ಯಾವ ಕಾಲಕ್ಕೂ ಇಲ್ಲ. ಆದ್ದರಿಂದ ಇಲ್ಲಿಗೆ ಬಾಧೆಯಾಗದಂತೆ ಅಲ್ಲಿ ಏನು ಸಿಗ್ತದೆ ನೋಡೋಣ. ಹಾಗೆ ಹೋಗಬೇಕು ಅಂತಾದ್ರೆ ವೇದವೇದ್ಯನಾದ ನನ್ನನ್ನು ಹೇಗೆ ಸ್ವೀಕರಿಸ್ತಾನೆ ಅಂತ ಗೊತ್ತಿಲ್ಲದಿರುವಾಗ ವೇದೋಪಾಸಕರ ವೇಷದಲ್ಲಿ ಹೋಗುವನು. ವಿಪ್ರರಾಗಿ ಬ್ರಾಹ್ಮಣ ರೂಪ. ನೀನು ತುಂಬಾ ಕಟ್ಟಿಕೊಂಡಿದ್ದಿ ನೋಡು. ಇದೆಲ್ಲ ತೆಗೆದಾಗ ನೀನು ಇದೆಲ್ಲ ಬಿಚ್ಚಿ
ಸರಳವಾಗಿ ಸಹಜವಾಗಿ ಬ್ರಾಹ್ಮಣ ಗೃಹಿಣಿಯಾದಾಗ ನಿನ್ನ ಸ್ವರೂಪ ಸೌಂದರ್ಯ ಹೇಗೆ ಅಂತ ನನಗೂ ಹೋಗುವಾಗ ನೋಡ್ಲಿಕ್ಕೆ ಆಗ್ತದೆ. ಎಲ್ಲ ಕಳಚಿದಾಗ ಹೇಗಿರ್ತೀವಿ. ತುಂಬಾ ಮುದುಕರಾಗುದು ಬೇಡ ನಾವು. ತುಂಬಾ ಆಗುದಂದ್ರೆ ಅಲ್ಲ ಹಾಗೆಲ್ಲ ಮುದುಕರ ವೇಷ ಬೇಡ ಅಂತ. ಅದ್ಯಾಕೆ? ಅಲ್ಲ ನಾನು ಅಜ್ಜಿ ಆಗುದಿಲ್ವಾ? ಅದೇ ನಿನಗೆ ನೋಡ್ಲಿಕ್ಕೆ ನೀನು ಅಜ್ಜಿ ಆಗುದಲ್ಲ, ಅವನಿಗೆ ನೋಡ್ಲಿಕ್ಕೆ ನೀನು ಅಜ್ಜಿ ಆಗುದು. ಅವ ಅಜ್ಜಿಯನ್ನೇ ನೋಡಬೇಕು. ಆದ್ರೆ ಒಂದು ಸಂತೋಷ ಸಮಾಧಾನ ಏನು? ನಾನು ಅಜ್ಜಿ ಆದ್ರೆ ನೀವು ಅಜ್ಜನಾಗ್ತಿರಲ್ಲ. ಒಂದು ಹೇಳ, ನಾವು ಹೊರಗಿನಿಂದ ಕಾಣುವಾಗ ಹೇಗಿರ್ತೇವೆ ಎಂಬುದಕ್ಕಿಂತಲೂ ನಮ್ಮ ಒಳಗೂ ಹೇಗುಂಟು ಎಂಬುದು ನಿರ್ಣಾಯಕ ಆಗುವುದು. ನೀನು ಪ್ರಾಯದವರಲ್ಲಿ ಅತಿಶಯವಾದ ಸತ್ವ ಅದನ್ನು ಹೊಂದಿದವರನ್ನು ಗಮನಿಸಿದ್ಯಾ ನೀನು? ನೋಡಿದ್ದೇನೆ. ಲೋಕದ ಪ್ರವೃತ್ತಿಯಲ್ಲೂ ಕಾಲಗತಿಯಲ್ಲೂ ಗಮನಿಸು. ಒಂದು 3 ತಲೆಮಾರು ಹಿಂದಿನವರು ಅವರು ಹೊಂದಿದ್ದ ಸತ್ವ ಆ 3 ತಲೆಮಾರು ಬಳಿಕದವರಿಗಿರ್ತದ, ಅದು ಉಳಿಯುವುದಿಲ್ಲ, ಅದು ಕ್ಷಯ ಆಗ್ತಾ ಹೋಗ್ತದೆ. ಹಿಂದಿನವರು ಮಾಡಿದ್ದರಲ್ಲಿ ಅಲ್ಪಾಂಶವನ್ನಾದರೂ ಮುಂದಿನ ತಲೆಮಾರು ಮಾಡಿದರೆ ಅವರ ಜನ್ಮ ಸಾರ್ಥಕ ಅಂತ ಆಗುತ್ತದೆ. ಆದ್ದರಿಂದ ಹಿಂದೆ ಹಿಂದೆ ಹೋದಂತೆ ಸತ್ವೋದ್ರೇಕ ಹೆಚ್ಚಿರ್ತದೆ. ಆದ್ರಿಂದ ಸ್ವರೂಪ ನೀನು ಅಲ್ಲಿ ಹೋಗಿ ಅದೇ ರೂಪದಲ್ಲಿ ಇರ್ಲಿಕ್ಕ ನಾನು ವಿನೋದಕ್ಕಾಡಿದ್ದೆ. ಅರ್ಥ ಆಯ್ತು. ನೀನು ಆ ರೂಪವನ್ನು ಶಾಶ್ವತವಾಗಿ ಹೊಂದುವುದಕ್ಕಲ್ಲ. ಮಾತ್ರ ಅಲ್ಲ, ಯೋಚನೆ ಮಾಡಿದ್ರೆ ಸಿಹಿಯೇ ತುಂಬಾ ತಿನ್ನಬೇಕು ಅಂತ ಆದ್ರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಒಗರು, ಹುಳಿ, ಖಾರ, ಉಪ್ಪು ಇದು ನಾಲಿಗೆಗೆ ತಾಗಬೇಕು. ನಿನ್ನ ಸೌಂದರ್ಯವೇ ಸದಾ ಆರಾಧ್ಯವಾಗಬೇಕು ಅಂತ ಆದ್ರೆ ಮಧ್ಯ ಮಧ್ಯದಲ್ಲಿ ಅಂತ ರೂಪದಲ್ಲೂ ಕಾಣಿಸಿಕೊಳ್ಳಬೇಕು. ಅಂತ ರೂಪವನ್ನು ಕಂಡು ಆಮೇಲೆ ಸಿಹಿ ಅಂತ ಅದನ್ನು ಕಂಡ ಮೇಲೆ ಇದನ್ನು ಕಂಡಾಗ ಅವನ ಮನದ ಭಾವದಲ್ಲಿ ಉಂಟಾಗುವ ಪಲ್ಲಟವೋ ಅಥವಾ ಅತಿಶಯವಾದ ಸತ್ವೋದ್ರೇಕವೋ ಇದೇನು ಅಂತ ನಾನು ಗಮನಿಸಬೇಕು. ಆದ್ದರಿಂದ ಇನ್ನು ನಮ್ಮ ರೂಪ ಮಾತಾಡಬೇಕು, ನಾವಲ್ಲ. ನಾನು ಮಾತನಾಡ್ಲಿಕ್ಕಿಲ್ವಾ? ಮಾತಾಡಿದ ಹೌದಾ? ಈಗ ವೇಷ ಹಾಕಿದ್ರೆ ವೇಷಕ್ಕನುಗುಣವಾಗಿ ಭಾಷೆ ಬೇಡುವ ನಿನಗೆ ಈಗಲೇ ಹಾತೊರೆಯುತ್ತಾ ಇದ್ದಿ ನೀನು. ನಾರದ್ರು ಹೋದದ್ದೇ ತಡ, ತಮ್ಮ 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 ಅಂತ. ಅಲ್ಲಿ ಹೋದ ಕ್ಷಣದಲ್ಲಿ ಅಜ್ಜಿಯಾಗಿ ನೀನಿರುವುದು, ತಮ್ಮ ಅಂತ ಕರೆಯುವುದು. ಅಲ್ಲಿಗೆ ಅವರ ಹೆಂಡತಿ ಅಲ್ಲ ಹೇಳಿದ ಅಜ್ಜಿಯ ತಮ್ಮ ಅಂತ ಅವರನ್ನು ಕರೆದರೆ ಅವರ ಹೆಂಡತಿ ನಿನ್ನನ್ನೇನು ಮಾಡಿ ಆಳುತ್ತಾ. ಆದ್ದರಿಂದ ಅಪಾಯವನ್ನು ಮೈ ಮೇಲೆ ಹೇಳ್ಕೊಳ್ಬೇಡ. ಹೆಚ್ಚು ಸಮಯ ಆಟ ಆಡಿಸುದು ಬೇಡ ತಮ್ಮನನ್ನು. ಬೇಗ ಮುಗಿಸಬೇಕು ಮಾತೆಲ್ಲ. ನೀವು ಮಾತನಾಡ್ಲಿಕ್ಕೆ ತೊಡಗಿದ ತುಂಬಾ ಮಾತನಾಡ್ತೀರಿ. ಹೇಳಿ ಹೇಳಿ. ಅಲ್ಲ ನೀನು ಏನು ಮಾತಾಡದಿದ್ರೆ ನನ್ನದು ಮಾತೇ ಇಲ್ಲ. ನೀನು ಬೇಡದಿದ್ದದ್ದು ಮಾತಾಡಿದ್ರೆ ನಾನು ಬಾಯಿ ಮುಚ್ಚಿಡ್ತೇನೆ. ಅರ್ಥ ಗೊತ್ತಾಗ್ಲಿಲ್ಲ. ನಮ್ಮ ವೇಷ ಒಳ್ಳೇದಾಗಿದೆ ಅನ್ನೋದು ಅರ್ಥ. ಓ, ವೇಷ ಒಳ್ಳೇದಾದ್ರೆ ಆ ವೇಷಕ್ಕೆ ಸರಿಯಾಗಿ ನಾವು ಪೂರಕರಾಗಿದ್ದೇವೆ. ಸ್ವಾಮಿ, ವೇಷ ಮಾಡಿದ್ದಾಯ್ತು. ಅಲ್ಲಿ ಹೋದ ಮೇಲೆ ನಾನೇ ಮಾತಾಡ್ತೇನೆ, ಆಯ್ತಾ? ಯಾರಲ್ಲಿ? ಅವರಲ್ಲಿ. ಬೇಡ, ನೀನು ಮಾತಾಡಿದ್ರೆ ನಾವು ವೇಷ ಮಾಡಿದ್ದೆಲ್ಲ ವ್ಯರ್ಥ ಅಂತ ಆಗುತ್ತದೆ. ಅದ್ಯಾಕೆ? ನೀನು ಮಾತಾಡ್ಲಿಕ್ಕಿಲ್ಲ. ನಾನು ಹೇಳುವಲ್ಲಿವರೆಗೆ ನೀನು ಮಾತಾಡಬಾರ್ದು. ನನಗೆ ಮಾತೇ ಇಲ್ವಾ? ನಿನಗೆ ಮಾತುಂಟು, ಆದ್ರೆ ನಿನಗೆ ಪೂರ್ತಿ ಮಾತು ಕೊಡ್ಲಿಕ್ಕೆ ನನಗೆ ವಿಶ್ವಾಸ ಇಲ್ಲ. ಏನಾಗ್ತದೆ? ಯಾಕೆಂದ್ರೆ ನೀನು ಯಾರು ಇಲ್ಲ ಅಂತ ನೀನು ಬೇಸರ ಮಾಡದೆ ಮಾತಾಡ್ತೆ. ಅದರಿಂದ ಬೇಡ. ನೀನು ಹುಂಗುಟ್ಟಿದ್ರೆ ಸಾಕು. ನಾನು ಹಾ ಹೇಳ್ತೇನೆ. ಹಾ ಹೇಳು ಸಾಕು, ಆಯ್ತಾ? ಬಂದು ಹೊರಬಲಯದಲ್ಲಿ ನಿಂತಿದ್ದೇವೆ. ನೋಡಿದ್ಯಾ, ದ್ವಾರ ಕಾಣುತ್ತಾ ಉಂಟು. ಒಳಗಡೆ ಅರಸ ಇರ್ಬೇಕು. ಹಾಗಾಗಿ ನನ್ನ ಬೆನ್ನ ಹಿಂದೆ ಅನುಸರಿಸಿಕೊಂಡು ಬಾ. ನೀವು ಮುಂದೆ, ನೀನು ಹಿಂದೆ. ಸಿಂಧುವತಿಯ ರಸ ಜಲಂಧರ ಪಾದಗಳಿಗೆ ಅಭಿವಾದನವನ್ನು ಸಲ್ಲಿಸ್ತಾ ಇದ್ದೇನೆ. ಶುಭಂ ಬ್ರಿಯಾತ್. ದೂರದಿಂದಲೇ ಬರುತ್ತಿರುವುದನ್ನು ಗಮನಿಸಿದೆ. ಬಳಿ ಬಂದು ಇದಿರ್ಕೊಂಡು ನಮಸ್ಕರಿಸಿದ್ದೇನೆ. ಹೀಗೆ ದಯಮಾಡಿಸಬೇಕು. ಸಂಸ್ಕಾರ ಜೊತೆಯಲ್ಲಿ ಆಸೀನರಾಗಲಿ. ಕೂತ್ಕೊಳ್ಳಿ ಸ್ವಾಮಿ. ಬ್ರಾಹ್ಮಣರಾದವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಾಗ ಒಬ್ಬರಾಗಿಯೇ ಬರುವುದಿಲ್ಲವಂತೆ. ನನ್ನ ಹೆಂಡತಿ ಇದ್ದಾಳೆ. ಅದಲ್ಲ, ಪಂಚಾಗ್ನಿ ಸಮೇತ ಬರ್ತಾರೆ ಅಂತ ನನ್ನ ಗುರುಗಳು ಹೇಳಿದ್ದಾರೆ. ಆದ ಕಾರಣ ಪೃಷ್ಠಕ್ಕೆ ಆಸನ, ಪಾದ್ಯ ಅರ್ಘ್ಯ ಪಾದಕ್ಕೆ ಮತ್ತು ಕೈಗೆ. ಸ್ವಾಮಿ, ಹಾಗೆ ನಿಮಗೆ ಹೊಟ್ಟೆಗೂ ನೈವೇದ್ಯ ಕೊಡುವುದಕ್ಕಿದ್ದೇನೆ. ಹೌದು ಸ್ವಾಮಿ, ನಿಮ್ಮನ್ನು ಕಂಡಾಗ ಕರುಣಾಳುಗಳ ನೀವು ಪರಿಪೂರ್ಣ ವೃದ್ಧರು, ಸುರರು, ಮಾನವರು, ಪರಮಾರ್ಥ ನೀವಾರು ಅರುಣಿಗಿರಗೆದಿರಲು ಕರುಣನಿಧಿ ನುಡಿದನು ಕರುಣಾಳುಗಳೇ ನೀವು
ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಿದ್ರೆ ಎಷ್ಟು ಕಷ್ಟ ಪಡ್ತೀರಿ. ಏನು ಮಾಡುವುದು, ಹೋಗದೆ ಉಪಾಯ ಇಲ್ಲ. ಎದ್ದು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಹೌದು. ಕೈಕಾಲುಗಳ ಶಕ್ತಿಯನ್ನು ಕಳೆದುಕೊಂಡಿದ್ದೀರಿ. ಹೌದು. ಊರುಗೋಲಿನಿಂದ ಸಹಾಯದಿಂದ ನಡೆಯುತ್ತಾ ಬರ್ತಾ ಇದ್ದೀರಿ. ಪ್ರಾಯದ ದೋಷ ಸ್ವಾಮಿ. ನಿಮ್ಮನ್ನು ಕಂಡಾಗ ಯಾರಿಗಾದರೂ ಕರುಣೆ ಉಕ್ಕಿ ಬರಬೇಕು. ನೀವು ಕರುಣಾಳುಗಳು. ಪೂಜ್ಯರೇ, ಸಿಂಧುವತಿಗೆ ಬಂದಿದ್ದೀರಿ. ನಿಮ್ಮನ್ನು ಕಾಣ್ತಾ ಇದ್ದೇನೆ. ನಿಮ್ಮ ಮುಖದಲ್ಲಿರುವಂತಹ ವರ್ಚಸ್ಸು ಯಾವನನ್ನಾದರೂ ಆಕರ್ಷಿಸದೇ ಇರಲಾರದು. ಆ ಕಾರಣದಿಂದಲೇ ನಾನು ಮಾತಾಡಿಸ್ತಾ ಇದ್ದೇನೆ. ಮೇಲಿಂದ ಕೆಳಗಿಳಿದು ಬಂದವರೇ ಅದಲ್ಲ, ಭೂಲೋಕದ ಮಾನವ ವರ್ಗಕ್ಕೆ ಸೇರಿದವರೇ ಅದಲ್ಲ, ದಾನವರೇ ವೇಷವನ್ನು ಧರಿಸಿ ಈ ಕಡೆ ಬಂದುದೇ ನಿಮ್ಮ ಬಗ್ಗೆ ಕೇಳಿ ತಿಳಿಯಬೇಕು ಎನ್ನುವಂತಹ ಅಭಿಲಾಷೆ. ತಿಳಿಸ್ತೀರಾ? ಯಾರು ನೀವು? ಯಾಕೆ ಬಂದಿರಿ? ನನ್ನಿಂದ ಏನಾಗಬೇಕು? ನಾನು ಹೇಳ್ಬೇಕು. ಮುಚ್ಚು ಬಾಯಿ ಮುಚ್ಚು. ನಾನು ಹೇಳಿದೆ ಬೇಡ ಬೇಡ, ಅವನಿಗೆ ಪರಿಚಯ ಸಿಗ್ಲಿಕ್ಕಿಲ್ಲ ಅಂತ ಹೇಳಿದೆ. ಹೋಗುವ ಅಂತ ಹೇಳಿ ಒಂದು ಮಾತಾಡುವ ಅಂತ. ಈಗ ನೋಡು, ಅವನಿಗೆ ಗೊತ್ತಾಗಿದೆ ನಾವು ಯಾರು. ನಾವು ಹೇಳದ ಕಾರಣ ಗೊತ್ತಾಗದದ್ದು. ನಾನು ಹೇಳ್ತೇನೆ. ಯಾರು? ನಾನು. ನೀನು ಹೇಳುದು ಬೇಡ. ನೀನು ಹೇಳಿದ್ರು ಇವತ್ತು ಮುಗಿಲಿಕ್ಕಿಲ್ಲ. ನಾನು ಅದನ್ನು ದೇಶವದರಿಸೋ ವನದಿಯೊಳು ನೀ ಜನಿಸಿ ಅಗಲದಿರುವೆ ಎಂಬುದನ್ನು ಮುನಿಪನಾರನ ನಿಲ್ಲು ಎನಗೆ ಬೇಡಿದನು. ನಿನ್ನನ್ನು ನೋಡ ಬಂದೆ ಮೊದಲಿಂದ ಅದನ್ನು ದೇಶವದರಿಸೋ ಇದು ನೀನು ಜಲಂಧರ ಸಿಂಧುವತಿ ಪಟ್ಟಣದ ಅರಸ. ಹೌದಾ? ಅವನೇ. ನನಗೆ ಅವನೆಂತ ಗೊತ್ತಾಗಿದೆ. ಈಗ ನಾನು ಯಾರು ಅಂತ ಕೇಳಿದ್ದಲ್ವ? ನಾನು ಯಾವತ್ತಿನ ಹಾಗೆ ಇವತ್ತು ಕೂಡ ಮನೆಯಲ್ಲೇ ಇದ್ದೆ. ಸ್ವಾಮಿ, ಹಕ್ಕಿಗೊಂದು ಗೂಡು, ಈ ಲೋಕದಲ್ಲಿ ಹುಟ್ಟಿದ ಮನುಷ್ಯರಿಗೊಂದು ವಾಸಿಸುವುದಕ್ಕೆ ಮನೆ. ನಿಮ್ಮ ಮನೆಯಲ್ಲೇ ಇದ್ದುದಲ್ವಿ? ಹೌದೌದು. ಒಳ್ಳೇದು. ಹಾಗೆ ಬೆಳಿಗ್ಗೆ ಎದ್ದು ನನ್ನದಾದ ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸಿ ಒಂದು ಉಪಹಾರ ಎಲ್ಲ ಮಾಡಿ ಹಾಗೆ ಮನೆಯ ಹೊರಗೆ ಕಾಲು ಸ್ವಲ್ಪ ವಿಶಾಲವಾಗಿ ಹರಡಿ ಕುಳಿತುಕೊಂಡಿದ್ದೆ. ವೃದ್ಧರು ನೀವು? ಹೌದು. ಕಾಲು ಚಾಚಿ ಕುಳಿತುಕೊಳ್ಳುವುದು? ಹೌದು. ಆಗ ಅವ ಬಂದ. ಯಾರು? ಮಗಲ್ಲ, ನಾರದ. ಯಾರು? ನಾರದ. ನಿಮ್ಮ ಮನೆಗೆ? ಹೌದು. ತ್ರಿಲೋಕ ಸಂಚಾರಿ? ಹೌದು. ನಾರದ ನಿಮ್ಮ ಮನೆಗೆ? ಅವ ಯಾವಾಗ್ಲೂ ಬರ್ತಾನೆ ನನ್ನ ಮನೆಗೆ. ಇವತ್ತು ಹೊಸತ್ತಲ್ಲ, ಅವ ಯಾವಾಗ್ಲೂ ಬರ್ತಾನೆ. ಇವತ್ತು ಬಂದು ಅವ ಭಯಂಕರ ಹೇಳಿದ ನಿನ್ನ ಬಗ್ಗೆ. ಈಗ ವರ್ತಮಾನದಲ್ಲಿ ಸಿಂಧುವತಿ ಪಟ್ಟಣದಲ್ಲಿ ಜಲಂಧರ ಎನ್ನುವವ ಯೋಗ್ಯತಾವಂತನಾಗಿ ಪ್ರಪಂಚವನ್ನೇ ದರಗುಟ್ಟಿಸಿ ನಡುಗುತ್ತಾ ಇದ್ದಾನೆ. ಅವನ ಸಾಮರ್ಥ್ಯಕ್ಕೆ ಎಣೆಯಾದವರು ಯಾರೂ ಇಲ್ಲ, ಅವನ ಯೋಗ್ಯತೆಗೆ ಎಣೆಯಾದವರು ಯಾರೂ ಇಲ್ಲ ಎನ್ನುವ ಹಾಗೆ ಬಂದು ಹೇಳಿದ. ಹೇಳುವಾಗ ನಾನಿದ್ದೆ. ನನಗೆ ಗೊತ್ತಿಲ್ಲ, ಅದನ್ನು ಅವನಲ್ಲಿ ಹೇಳಬೇಕು. ಅದು ಅವನಿಗೆ ಗೊತ್ತಾಗ್ತದೆ. ನನ್ನ ವಿಷಯ ನಿಮ್ಮ ಹೆಂಡತಿಯವರು? ನನ್ನ ಹೆಂಡತಿ. ಅವರ ಗಂಡ ನೀವು? ನಾನು. ಜೊತೆಯಲ್ಲಿ ಇರ್ತೀರಿ? ಎಲ್ಲಿಗೆ ಹೋದ್ರು ನನಗೆ ಹೆಸರಿರುವುದೇ ಅವಳಿರುವುದ್ರಿಂದ. ಇಲ್ಲದಿದ್ರೆ ನನ್ನದೇನು ನಡೆಯುವುದಿಲ್ಲ. ಆಯ್ತಾ? ಹಾಗೆ ಅವ ಹೇಳಿದ ಅಂತ ಹೇಳಿ ನಿನ್ನನ್ನೊಮ್ಮೆ ನೋಡುವ ಅಂತ ಬಂದದ್ದು. ಇದು ಹೇಳಿದಾಗೆ ನೀನು ಹುಟ್ಟಿದ್ದು ಸಮುದ್ರದಲ್ಲಿ ಅಲ್ವಾ? ಹೌದು ಸ್ವಾಮಿ, ಸಮುದ್ರದಲ್ಲಿ ಅಲ್ವಾ? ನನ್ನ ಅಯ್ಯ ಹೇಳಿದ್ದಾನೆ. ನಡಿ. ಸಮುದ್ರದಲ್ಲಿ. ಹೌದು. ಇದು ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತಾ? ಹೇಳದೆ ಗೊತ್ತಾಗುವುದು ಹೇಗೆ? ನೀನು ಹುಟ್ಟಿದ್ದು ಸಮುದ್ರದಲ್ಲಿ, ಹೆಸರು ಜಲಂಧರ. ನಿಜ. ಇವಳು ನನ್ನ ಹೆಂಡತಿ.
ನೀವು? ನಾನು ಅವಳ ಗಂಡ. ಸ್ವಾಮಿ, ನಾರದ ನಿಮ್ಮ ಮನೆಗೆ ಬಂದುದರಲ್ಲಿ ವಿಶೇಷ ಏನು? ಅಲ್ಲ, ನನ್ನ ಹುಟ್ಟಿನ ಗುಟ್ಟನ್ನು ಅದನ್ನೆಲ್ಲ ಹೇಳಿದ್ದಾನೆ ನನ್ನಲ್ಲಿ. ನಿಮ್ಮಲ್ಲಿ? ನನ್ನಲ್ಲಿ. ನೀನು ಹುಟ್ಟಿದ್ದು ಹೇಗೆ? ಒಂದು ಹೊತ್ತಿಗೆ ಬ್ರಹ್ಮದೇವನ ಕಣ್ಣಿನಲ್ಲಿ ನೀರನ್ನು ಬರಿಸಿದವ, ಆ ನೀರನ್ನು ಧರಿಸಿದವ. ಹೌದು. ಮಾತ್ರ ಅಲ್ಲ, ಜಲದಲ್ಲಿ ಹುಟ್ಟಿಕೊಂಡವ. ಹೌದಾ? ಹೌದು. ಹಾಗಾಗಿ ಜಲಂಧರ ಎನ್ನುವಂತಹ ಹೆಸರು ಬಂತು. ನಿಜ. ಇದನ್ನೆಲ್ಲ ನನ್ನಲ್ಲಿ ಹೇಳಿದ ಸ್ವಾಮಿ. ಓ, ಸತ್ಯ ಕಥೆಯನ್ನು ಹೇಳಿದ್ದಾರೆ. ಹೌದು. ಇದರಲ್ಲಿ ವಿಪರ್ಯಾಸ ಏನು ಇಲ್ಲ. ವಿಪರ್ಯಾಸ ಏನಿಲ್ಲ. ಈಗ ನಾವ್ ಯಾರಂತ ಗೊತ್ತಾಯ್ತಾ? ಸ್ವಾಮಿ, ನನ್ನ ಹುಟ್ಟಿಗೂ ನಿಮಗೂ ಏನು ಸಂಬಂಧ? ಸಂಬಂಧ ಹತ್ತಿರದ್ದು ಉಂಟಲ್ಲ. ವನದಿ ಮಥನದ ವೇಳೆ ಜನಿಸಿದಳು ರಮೇಜೆಂಬ ಗಣಪತರ ಗಿರಿಜಾತೆ ನಿನಗೆ ರಮಣಿಯು ಆದಿನಾರಾಯಣಾಖ್ಯ ಆದಿನಾರಾಯಣ ಜಲಧರೇನು ಆದಿನಾರಾಯಣ. ಈಗ ಇಷ್ಟು ಹೇಳಿದ್ರು ನಿನಗೆ ಅರ್ಥ ಆಗಲಿಲ್ಲ. ಇಲ್ಲ. ನೀನು ಜಲದಲ್ಲಿ ಹುಟ್ಟಿದ್ದು ಹೌದಾ? ಹೌದು. ಈಗ ನಿನಗೆ ಯಾರಾದರೂ ಸಂಬಂಧಿಕರಿದ್ದಾರಾ? ಇಲ್ಲ. ಇಲ್ಲ. ವರುಣ ನನ್ನನ್ನು ಸಾಕಿದವ. ಹೌದು. ಅವನನ್ನೇ ನಾನು ಅಪ್ಪ ಅಂತ ಕರೆಯುವುದು. ಹೌದು. ಆದರೆ ನಿನಗಿಂತ ಮೊದಲು, ಅಂದ್ರೆ ಪೂರ್ವದಲ್ಲಿ, ದೇವತೆಗಳಿಗೂ ಜಾನವರಿಗೂ ಸಮುದ್ರ ಮಥನ ಆದಾಗ, ಆ ಸಮುದ್ರ ಮಥನದಲ್ಲಿ ರಮೆ ಎನ್ನುವವಳು ಹುಟ್ಟಿದ್ದು ಗೊತ್ತುಂಟ? ಹೌದು. ಹೌದಾ? ಅವಳು ನಿನಗೆ ಅಕ್ಕ ಅಲ್ವಾ? ಸಂಬಂಧ ನೋಡಿದ್ರೆ ಹೌದು. ಅವಳನ್ನು ಹುಟ್ಟಿದ ಕ್ಷೇತ್ರ ಒಂದೇ. ಹೌದಲ್ಲ? ಅವಳು ನಾರಾಯಣನ ಹೆಂಡತಿ ಹೌದು ಅಲ್ವಾ? ವೈಕುಂಠ ಲೋಕದಲ್ಲಿ ಇರುವುದಲ್ವಾ? ನಿಜ. ಅವಳ ಹೆಸರು ಲಕ್ಷ್ಮಿ. ಲಕ್ಷ್ಮಿ. ಇವಳು ನನ್ನ ಹೆಂಡತಿ. ಸ್ವಾಮಿ, ನಿಮ್ಮ ಮಾತಿಗೂ ಅದಲ್ಲ, ಆ ವೈಕುಂಠದ ಆ ಮಹಾತಾಯಿಯ ಬಗ್ಗೆ, ಲಕ್ಷ್ಮಿಯ ಬಗ್ಗೆ ಹೇಳುವಾಗಲೂ ಏನು ಸಂಬಂಧ ಕೂಡಿ ಬರುವುದಿಲ್ಲ. ನೀವು ಸ್ವಲ್ಪ ಬಿಡಿಸಿ ಹೇಳಿ. ಎಂಥದ್ದು ಬಿಡಿಸುದು? ಇಷ್ಟು ಬಿಡಿಸುವಾಗಲೂ ಅವನಿಗೆ ಅರ್ಥ ಆಗುದಿಲ್ಲ. ನಾನು ಹೇಳ್ಬೇಕಾ? ನೀನು ಹೇಳಿದ್ದಿ, ಹೋದ ಕೂಡಲೇ ಅವ ಅಪ್ಪಿಕೊಳ್ತಾನೆ, ಒಪ್ಪಿಕೊಳ್ತಾನೆ. ಎಂಥದ್ದು ಒಪ್ಪಿಕೊಳ್ಳು? ನಾನು ಹೇಳ್ಬೇಕಾ? ಎಂಥದ್ದು ಹೇಳುದು? ನಾನಿಲ್ವ? ಗಂಡ ಯಾರು? ನಾನಲ್ವ? ಇದು ನಾವು ಯಾರು ಅಂತ ಗೊತ್ತಾಗಲಿಲ್ಲ. ನಿನ್ನ ಅಕ್ಕ ಲಕ್ಷ್ಮೀದೇವಿ ಹೌದಾ? ಹೌದು. ಇವಳ ಹೆಸರು ಆದಿಲಕ್ಷ್ಮಿ. ನಾನು ಅವಳ ಗಂಡ. ನನ್ನ ಹೆಸರು ಆದಿನಾರಾಯಣ. ಸ್ವಾಮಿ, ಮನುಷ್ಯರು ದೇವರ ಹೆಸರನ್ನು ಇಟ್ಟುಕೊಂಡಿರ್ತಾರೆ. ಗುರುಗಳೋ ತಂದೆ ತಾಯಿಗಳೋ ದೇವರ ಹೆಸರನ್ನು ಸದಾ ಅವರ ಬಾಯಿಂದ ಬರಲಿ, ಆ ಮೂಲಕವಾದರೂ ಸಾವು ಸವನಿಸಿದಾಗ ಮುಕ್ತಿಯನ್ನು ಹೊಂದಲಿ ಎನ್ನುವ ನೆಲೆಯಿಂದ ಹೆಸರಿಟ್ಟಿದ್ದಾರೆ. ನಿಮಗೂ ಹಾಗೆ ನಿಮ್ಮ ತಂದೆ ತಾಯಿಗಳು ಆ ವೈಕುಂಠವಾಸಿಯಾದ ನಾರಾಯಣನ ಹೆಸರನ್ನು ಇಟ್ಟಿರಬೇಕು. ನಿಮ್ಮ ಪತ್ನಿಯಾದಂತಹ ಇವರಿಗೆ ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿಯ ಹೆಸರನ್ನು ಇಟ್ಟಿರಬೇಕು. ಅಲ್ಲ, ಹಾಗೆಲ್ಲ. ವೈಕುಂಠವಾಸಿ ಎನಿಸಿಕೊಂಡ ಆದಿನಾರಾಯಣನೇ ನಾನು.
ಉಸಿರತ್ತಿದರೆ ಜೋಕೆ. ಸುಳ್ಳು ಹೇಳುವುದು ನಿಮಗೆ ಅಭ್ಯಾಸವ? ಬ್ರಾಹ್ಮಣ ವೇಷ ಹೌದು, ಆದರೆ ಆಡುವುದು ಮಾತ್ರ ಸುಳ್ಳು. ಬ್ರಾಹ್ಮಣೋ ಮಮ ದೇವತ, ಭಕ್ತಿಯಿಂದ ಕಾಣುವವನ. ಹೌದು, ಬ್ರಾಹ್ಮಣ ಆದವರು ಸಟೆ ಆಡುವುದಿಲ್ಲ, ಇಲ್ಲ, ಇತರರನ್ನು ವಂಚಿಸುವುದಿಲ್ಲ. ಇಲ್ಲ. ನಾರಾಯಣನ ಹೆಸರನ್ನು ಹೇಳ್ತಾ ಇದ್ದೀನಿ. ಆದಿನಾರಾಯಣ ಅಲ್ಲ, ನೀನು ಬೀದಿ ನಾರಾಯಣ. ಈಗೇನು ಭಾಗ್ಯಲಕ್ಷ್ಮಿಯ ಲಕ್ಷ್ಮಿ, ವೈಕುಂಠವಾಸಿಯಾದಂಥ ಲಕ್ಷ್ಮೀನಾರಾಯಣರ ಬಗ್ಗೆ ನಾನೂ ತಿಳಿದುಕೊಂಡಿದ್ದೇನೆ. ಸ್ವಾಮಿ, ಜಗದ ಎಲ್ಲರಿಂದಲೂ ವಂದನೆಯನ್ನು ಕೈಗೊಳ್ಳುವರು. ಇಂದ್ರಾದಿ ದೇವತೆಗಳು ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾರೆ. ಹೊರಬ್ರಹ್ಮರು ಅವರ ಬಗ್ಗೆ ಗೌರವ ಭಾವವನ್ನು ತಾಳಿದ್ದಾರೆ. ಅಂತಲ್ಲಿ ಅವರ ಹೆಸರನ್ನು ಹೇಳಿಕೊಂಡು ಹೊಟ್ಟೆ ತುಂಬಿಸುವುದಕ್ಕೆ ಮುಂದಾಗ್ತೀರಾ? ಬಂದುದು ಸಿಂಧುವತಿಗೆ ಹೊಟ್ಟೆಗಿಲ್ಲ, ಏನಾದರೂ ಕೊಡು ಅಂತ ಕೇಳಿದರೆ ನೀಡ್ತೇನೆ. ಮಗನಿಗೆ ಉಪನಯನವೋ ಏನಾದರೂ ಬೇಕಿದ್ರೆ ಕೇಳಿ, ಧನ ಕನಕ ನೀಡ್ತೇನೆ. ಅದಲ್ಲ ಮಗಳಿಗೆ ಮದುವೆಯೋ, ಅದಕ್ಕೆ ಧನ ಬೇಕಿತ್ತೋ ನೀಡಬಲ್ಲೆ. ಅದಲ್ಲ ಸುಳ್ಳು ಹೇಳುತ್ತಾ ಇನ್ಯಾರನ್ನಾದರೂ ವಂಚಿಸುವುದಕ್ಕೆ ಮುಂದಾದಿರಿತಾದರೆ ನೀನು ನನಗೆ ಧನ ಕೊಡ್ತೀಯ? ಲಕ್ಷ್ಮಿ ನನ್ನ ಜೊತೆಯಲ್ಲಿರುವಾಗ ನನಗೆ ಯಾಕೆ? ಸ್ವಾಮಿ, ಉಡುವುದಕ್ಕೆ ಸರಿಯಾದ ಬಟ್ಟೆ ಇಲ್ಲ. ನಿಮ್ಮ ದೇಹ ಸ್ಥಿತಿಯನ್ನು ನಾನು ಕಾಣ್ತಾ ಇದ್ದೇನೆ. ಇಂಥ ವೃದ್ಧರಾದಂತಹ ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಈಗ ನಾನು ಹೇಳುವುದು ಸುಳ್ಳು ಹೌದು ಅಂತ ಆದರೆ, ಈಗ ನಿನ್ನ ಭಾವನು ಅಕ್ಕನೂ ಆದಂತಹ ಲಕ್ಷ್ಮೀನಾರಾಯಣರು ಬಂದ್ರೆ ನೀನೇನು ಮಾಡ್ತಿ? ಏನ್ ಮಾಡ್ತಿ? ಸ್ವಾಮಿ, ಲಕ್ಷ್ಮೀನಾರಾಯಣರನ್ನು ಕಾಣುವಂತಹ ಭಾಗ್ಯ ನನಗಿದೆಯೇ? ದೀರ್ಘಕಾಲದವರೆಗೆ ತಪಸ್ಸನ್ನು ಮಾಡಿದಂತಹ ಋಷಿ ಮುನಿಗಳಿಗೂ ಕೂಡ ಅವ ಕಾಣಸಿಗಲಾರನಂತೆ. ಅವನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲವಂತೆ. ಅವನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡುವುದಕ್ಕೆ ಸಾಧ್ಯವೇ ಇದ್ದಂತಹ ಅವರೆಲ್ಲ ನೇತಿ 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 ಅಂತ ಹೇಳಿದ್ರಂತೆ. ಅಂತಲ್ಲಿ ಲಕ್ಷ್ಮೀನಾರಾಯಣರು ನನ್ನ ಕಣ್ಣ ಮುಂದೆ ಬಂದ್ರೆ ಏನು ಮಾಡ್ತೀರಿ ಅಂತ ಕೇಳ್ತಾ ಇದ್ದ. ಸ್ವಾಮಿ, ನನ್ನಂತಹ ಭಾಗ್ಯವಂತರು ಯಾರಿದ್ದಾರೆ? ಸರ್ವಸ್ವವನ್ನು ಅವರಿಗೆ ಸಮರ್ಪಿಸಬಲ್ಲೆ. ಹೌದಾ? ಇದು 100ಕ್ಕೆ 100 ಸತ್ಯವಾ? ಸ್ವಾಮಿ, ಸಟೆ ಆಡುವವನಲ್ಲ, ಧರ್ಮ ಮಾರ್ಗದಲ್ಲೇ ನಡೆದವ, ಸತ್ಯವಚನವನ್ನು ಈ ನಾಲಿಗೆಯಿಂದ ಆಡಿದವ. ನಿಜ. ಹಾಗಾದರೆ ನಿನಗೆ ವೈಕುಂಠ ಲೋಕದಲ್ಲಿರುವ ಲಕ್ಷ್ಮೀನಾರಾಯಣರನ್ನು ನೋಡಬೇಕು ಎನ್ನುವಂತಹ ತುಮುಲ ಮನಸ್ಸಿನಲ್ಲಿ ಉಂಟಲ್ಲ? ಸ್ವಾಮಿ, ಹಂಬಲ ಇದೆ, ಹಪಹಪಿಸ್ತಾ ಇದ್ದೇನೆ, ಆದರೆ ಸಾಧ್ಯವೇ? ಆಗಿದ್ದಕ್ಕಿರುವ ದಾರಿ ಒಂದೇ. ಹೇಳಿ, ದಾರಿ ತೋರಿಸಿ. ಅವರು ನಿನ್ನ ಕಣ್ಣಿಗೆ ಗೋಚರಿಸಬೇಕು ಅಂತ ಆದರೆ ನೀನು ಕಣ್ಣು ಮುಚ್ಚಬೇಕು. ಪೆಟ್ಟು ತಿನ್ನುವುದೇ ಮಾತಾಡುವುದು ಯಾಕೆ? ನನ್ನ ತಾಳ್ಮೆ ಏನು ಅಂತ ಪರೀಕ್ಷಿಸಬೇಡ. ಇದು ಸಿಟ್ಟಾದೆ ಅಂತಾದರೆ ಪರಿಣಾಮ ಎಂತಗಾದೀತು. ನಾನು ಕಣ್ಣು ಮುಚ್ಚು ಏನು ಸಾಯ್ಬೇಕಂತಲ್ಲ? ಕಣ್ಣಿನ ರೆಪ್ಪೆಯನ್ನು ಮುಚ್ಚಿದ್ರೆ ಲಕ್ಷ್ಮೀನಾರಾಯಣರನ್ನು ತೋರಿಸಬಲ್ಲೆ. ಸುಳ್ಳಲ್ವಲ್ಲ? ನಾನು ಸುಳ್ಳು ಹೇಳಿ ನನಗೇನು ಲಾಭ? ಹೌದು, ನಿಜ ತಾನೇ? ದಿಟ್ಟ. ಕಣ್ಮುಚ್ಚಿ ತೆರೆಯುವುದರೊಳಗೆ ಲಕ್ಷ್ಮೀನಾರಾಯಣರು ನಿನ್ನ ಇದಿರಿಗೆ ನನ್ನ ಬಳಿಯಲ್ಲಿರ್ತಾರೆ. ಹೌದು. ನಾರಾಯಣ, ಲಕ್ಷ್ಮೀಪತಿ, ನಾರಾಯಣ, ಲಕ್ಷ್ಮೀಪತಿ, ಜಯ 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 ಜಯ. ದಾನವೇಂದ್ರ ಜಲಂಧರ ವರಸುದರ್ಶನ ಶಂಕ ಮೆರವ ಕಿರೀಟಿ ಕುಂಡಲವಾಸ
ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ಒಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥ. ಧನ್ಯ ಸ್ವಾಮಿ ಧನ್ಯ. ಎಣಿಸದೇ ಇದ್ದಂತಹ ಭಾಗ್ಯ ಕೈಗೂಡಿದೆ ಎನ್ನುವಂತಹ ಸಮಾಧಾನ. ಪರಬ್ರಹ್ಮ ಸ್ವರೂಪಿಗಳು ಹರಿ ಸರ್ವೋತ್ತಮ ನಿನ್ನನ್ನು ಕಂಡು ಕಣ್ಣುಗಳು ಪಾವನವಾದವು. ನನ್ನ ದೇಹ ಪುಳಕಗೊಳ್ಳುತ್ತಾ ಇದೆ. ಯಾವ ರೀತಿಯಲ್ಲಿ ಸಂಸ್ತುತಿಸಬೇಕು ನನಗೊಂದೂ ತಿಳಿಯುವುದಿಲ್ಲ. ಭಕ್ತಿಯಿಂದ ಕೈ ಜೋಡಿಸಿ ನಿನ್ನ ಪಾದಕ ಆನಂದನಾಗಿದ್ದೇನೆ. ಪ್ರಭೋ, ನಿನ್ನ ಬಗ್ಗೆ ಅವಾಚ್ಯ ಮಾತುಗಳನ್ನಾಡಿದೆ. ಹೊಡೆಯುವುದಕ್ಕೆ ಕೈ ಎತ್ತಿದೆ. ಸರ್ವ ಅಪರಾಧ ಕ್ಷಮಸ್ವ, ಸರ್ವ ಅಪರಾಧ ಕ್ಷಮಸ್ವ, ಸರ್ವ ಅಪರಾಧ ಕ್ಷಮಸ್ವ. ಜಲಂಧರ ಹೇಳಪ್ಪ, ಆರ್ದ್ರಗೊಂಡಂತಹ ಅಂತಃಕರಣದಿಂದ ನೀ ಮಾಡಿದಂತಹ ಸ್ತುತಿಯಿಂದ ಮನಸ್ಸು ಪ್ರೀತವಾಗುತ್ತಾ ಉಂಟು. ಅರಿಯದೇ ಅಜ್ಞಾನದಲ್ಲಿ ಪ್ರಮಾದವಶದಿಂದ ಮಾಡಿದಂತಹ ಕೃತ್ಯಕ್ಕೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇಕಾಗಿಲ್ಲ. ಮಾಡಬಾರದಿತ್ತು ಅಂತ ನಿನಗೆ ಕಂಡಾಯ್ತೋ ಇಲ್ವೋ? ನಿಜ. ಆದರೆ ನಮಗೂ ಒಂದು ಆತಂಕ, ಅಳುಕು. ಏನು? ನೀ ಮಾಡುವುದಿಲ್ಲ ಅಂತಲ್ಲ, ಎದುರುಗೊಳ್ಳುವ ಬಗೆ ಹೇಗೆ ಅಂತ. ಈಗ ನೀನು ಕಂಡಾಕ್ಷಣದಲ್ಲೇ ವಿಸ್ಮಿತನಾಗಿ ರೋಮರಾಜಿಗಳನ್ನು ನಿಮಿರಿಸಿಕೊಂಡು ಶಿರಸಾಷ್ಟಾಂಗ ಪ್ರಣಾಮ ಮಾಡಿದ್ದ ಹೌದು. ಆದರೆ ನಾವು ಬಯಸಿದಂತಹ ಅಥವಾ ನಾವು ನಿರೀಕ್ಷಿಸದ ಅದೃಷ್ಟ ಬಂದಾಗ ಮನೆಯಲ್ಲಿ ಯಾರಾದ್ರೂ ಒಬ್ಬರೇ ಎದುರುಗೊಳ್ತಾರೆ. ಒಬ್ಬರೇ ಎದುರುಗೊಳ್ಳುವುದಿಲ್ಲ. ನಿಮ್ಮನ್ನು ಕಂಡ ಸಂತೋಷದಲ್ಲಿ ನಾನೆಲ್ಲವನ್ನು ಮರೆತು ಬಿಟ್ಟಿದ್ದೇನೆ. ನಾನು ಗೃಹಸ್ಥನಿದ್ದೇನೆ. ಹೌದು, ಬಂದ ಅತಿಥಿಗಳನ್ನು ಸತಿಪತಿಯರು ಆಧರಿಸಿ ಸತ್ಕರಿಸಬೇಕು ಎನ್ನುವಂತ ನನಗೆ ಅರಿವೇ ಇಲ್ಲದ ಸೂಕ್ಷ್ಮಜ್ಞ ಸೂಕ್ಷ್ಮಜ್ಞ ವೃಂದ, ಓ ವೃಂದ, ಓಡಿ ಬಾ, ಹತ್ತಿರ ಬಾ. ತಡೀರಿ, ಪೂರ್ಣ ಆಗಲಿ ನನ್ನದು. ಅಯ್ಯೋ, ಬನ್ನಿ. ಸಂತೋಷ ಸಂತೋಷ ಅಲ್ಲ, ಯಾವಾಗಲೂ ನೀವು ಸಂತೋಷದಲ್ಲೇ ಇರುವುದು. ಇವತ್ತು ಅಧಿಕವಾದಂತ ಸಂತೋಷ ಯಾಕೆ ಸ್ವಾಮಿ? ನಮ್ಮ ಮನೆಗೆ ದೇವರು ಬಂದಿದ್ದಾರೆ. ಅದೇ ಗೊತ್ತಾಯ್ತು. ನೀವೇ ಅಲ್ವಾ ನನ್ನ ದೇವ? ಬೇಗ ನೀರ ತರ್ಬೇಕಾ? ಬೇಗ ನೋಡಿದ್ದೇನೆ, ಪತಿಯನ್ನು ಪೂಜಿಸುವುದು ಅಂದ್ರೆ ಹಾಗೆ. ಆಹಾ ಆಹಾ, ಸಾಕು ಆರತಿ ಅದಲ್ಲೇ ದೇವರೇ, ಪ್ರಪಂಚಕ್ಕೆ ನಾವು ಸಿಕ್ಕಿದ್ದೀವಿ, ಖುಷಿಕೊಂಡು ಹೋದದ್ದು. ನನ್ನ ಮುಖಕ್ಕಲ್ಲ ಕಣೆ, ನನ್ನ ಮುಖಕ್ಕೆ ಯಾವಾಗಲೂ ಯಾರಿಗೆ ಸ್ವಾಮಿ? ಯಾವಾಗಲೂ ನಾನು ಹೀಗೆ ಸೇವೆ ಮಾಡುದಲ್ವಾ? ತಡೆ, ನನ್ನನ್ನು ಯಾವಾಗಲೂ ಪೂಜಿಸ್ತಿ, ನನ್ನ ಪಾದ ತೊಳೆಯುತ್ತಿ. ಆದರೆ ಇದೋ ಒಂದು ಸಂತೋಷದ ಸುದ್ದಿ. ಏನು ಸ್ವಾಮಿ ಅದು? ನಮ್ಮ ಮನೆಗೆ ದೇವರು ಬಂದಿದ್ದಾರೆ ಕಣೆ. ಅದೇ ಪೂಜೆ ಮಾಡ್ತಾ ಇದ್ದೇನಲ್ಲ ನಾನು. ಅದಮ್ಮ ವೈಕುಂಠಪತಿ ನಾರಾಯಣ ಲಕ್ಷ್ಮೀ ಸಮೇತ ಬಂದಿದ್ದಾನೆ. ಅದೆಲ್ಲ ಸಾಧ್ಯವೋ ಸ್ವಾಮಿ? ಎಲ್ಲಿಯೋ ಕನಸು ಕಾಣ್ತಾ ಇದ್ದೀರಿ ನೀವು ಅಷ್ಟೇ. ಇಲ್ಲ ಕಣೆ, ಅವು ವೈಕುಂಠ ಇಲ್ಲಿಗೆ ಬರ್ರಿ. ಭ್ರಮಣೆ ಉಂಟಾಗ್ಲಿ. ತಿರುಗಿ ನೋಡು, ಶುದ್ಧವಾದ ಹಿಡ್ಕೋ ಚರದಿಯು ಕರೆದೊಯ್ದು ಗದ್ದುಗೆ ಕುಂದ ದೇವಿ ಸುತೀರ್ವರನು ನಲವಿಲ್ದಲ ಜಪಾದಾಯ ದ್ವಂದ್ವವನು ಪೂರ್ಣೇಂದು ಮುಖಿ ಸಗ ಮುದುದಗಿ ತೊಳೆಯುತ್ತ ನವವಿಧ ಅರ್ಚಿಸಿ ಪ್ರಾರ್ಥಿಸುತ್ತ ಮಗುಳುದಿಸುತ್ತೀಗ ಅಂದ ವೀಕ್ಷಿಸಿ ಎಂದನ ಗೋವಿಂದ ಉಪಚರಿಸಿ ಏನು ಭಕ್ತಿ ಪ್ರದರ್ಶನ ಪೂಜೆಯಲ್ಲಿ ಏನಾದ್ರೂ ಲೋಪದೋಷ ಇದ್ರೆ ಕ್ಷಮಿಸಬೇಕು. ನಮ್ಮ ಮೇಲೆ ದಯ ತೋರ್ಬೇಕು. ಒಂದು ತಿಳಿದ್ರೆ 10 ತಿಳಿಯದೇ ಇದ್ದವರು ನಾವು.
ಎಷ್ಟು ತಿಳಿದಿದ್ದಾಳೆ ಅವಳ ಆ ಒಂದು ಮಾತಿನಲ್ಲಿ ಅವಳ ತಿಳುವಳಿಕೆ ಎತ್ತರ ಗೊತ್ತಾಗುವುದಿಲ್ಲ. ಆಗಲಿ ಅನುರೂಪರಾದಂತಹ ದಂಪತಿಗಳು ಪರಸ್ಪರವಾದ ಹೊಂದಾಣಿಕೆಯಿಂದ ಅತಿಥಿಗಳನ್ನು ದೈವತ ಅಂತ ಪೂಜಿಸುವುದು. ಇದು ಸಾಕ್ಷಾತ್ ದೈವತವೇ ಬಂದಿದೆ ಅಂತ ತಿಳಿದು ಅವರ ಅತಿಥಿಗಳಾದದ್ದನ್ನು ಬಗೆದು ಪೂಜಿಸಿದ ವಿಧಾನಕ್ಕೆ ಈಗ ಒಂದು ತೃಪ್ತಿಯಾಗಿದೆ ಅಂತ ಹೇಳಿ. ಮೆಚ್ಚಿದೆ ಮೆಚ್ಚಿದೆ ಬಾಯಿ ಮಾತಿಗೆ ಮತ್ತೆ ಮಾತಿನಿಂದ ತೊಡಗದೆ ಏನಾದ್ರು ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಈಗ ಏನಾದ್ರೂ ಉಡುಗೊರೆ ಅಂದ್ರೆ ಏನು ಅಂತ ಹೇಳಿದ್ರೆ ಕೊಡ್ಬೋದಪ್ಪ. ಬರ್ಬೇಕು ಅಂತ ಹೇಳಿದವನು ನೀನು, ಕೊಡ್ಬೇಕು ಅಂತ ಹೇಳಿದ್ರೆ ನಿನಗೆ ಗೊತ್ತಿಲ್ವ? ಹಾಗಾದ್ರೆ ಅವರಲ್ಲೇ ಕೇಳು. ನಾವು ಕೊಟ್ಟದ್ದು ಕಡಿಮೆ ಅಂತಾದ್ರೆ ಅಂತೂ ತುಂಬಾ ಕೊಡ್ಲಿಕ್ಕೆ ಸಿದ್ಧಾಗಿ ಬಂದಾಗುಂಟಲ್ವ. ಆಗಲಿ ಅದು ನೀವು ದಂಪತಿಗಳು ಮಾಡಿದ ಪೂಜೆಯಿಂದ ನಾವು ದಂಪತಿಗಳು ತೃಪ್ತಮಾನಸರಾದದ್ದರಿಂದ ಮೆಚ್ಚುಗೆಯ ದ್ಯೋತಕವಾಗಿ ನಿಮಗೆ ಇಚ್ಛಿತವನ್ನು ಕೊಡಬೇಕು ಅಂತ ಸಂಕಲ್ಪಿಸಿದ್ದೇವೆ. ಏನು ಬೇಕು ಅಂತ ಕೇಳಿಕೊಳ್ಳಿ ಅಲ್ವಾ? ಸ್ವಾಮಿ ತಡೆಯಿರಿ, ಗಂಡ ಹೆಂಡಿರಾದಂತಹ ನಾವು ಸಮಾಲೋಚನೆ ಮಾಡಿ ನಿಮ್ಮ ದಾಂಪತ್ಯದ ಒಂದು ಸ್ವರೂಪ ಎಚ್ಚರವಾಗಿ ಇದ್ದೇವೆ. ಮನೆಗೆ ಲಕ್ಷ್ಮೀನಾರಾಯಣರು ಬಂದಿದ್ದಾರೆ. ಇದೋ ದೇವರೇ ಹೇಳ್ತಾ ಇದ್ದಾರೆ, ಏನು ಬೇಕು ನಿಮಗೆ ಅಂತ. ಏನು ಬೇಕು ಅಂತ ಕೇಳ್ತಾ ಇದ್ದಾರೆ. ಧನ ಕನಕ ಕೇಳೋಣವೇ ಸ್ವಾಮಿ? ಎಷ್ಟಿಲ್ಲ ಹೇಳಿ ನಮ್ಮಲ್ಲಿ. ಹೌದು, ನಿಷ್ಠಾವಂತ ಸೇವಕರಿದ್ದಾರೆ. ಸತ್ಯ. ಕೂಗಿ ಕರೆದಾಗ ಓಡಿ ಬರುವ ಬಂಧು ವರ್ಗದವರಿದ್ದಾರೆ. ಧನ ಕನಕ ಅಧಿಕಾರ ಜನಬಲ ಎಲ್ಲವೂ ಇದೆಯಲ್ಲ. ಅಲ್ಲ, ನಾವು ಮತ್ತೆ ಏನನ್ನು ಕೇಳುವುದು? ನೀನು ಹೇಳು, ಏನು ನಿನಗೇನಾದರೂ ಬೇಕಿದೆಯೋ? ಅಲ್ಲ, ಬದುಕಿನಲ್ಲಿ ಏನಾದರೂ ಆಸೆಯನ್ನು ಕಟ್ಟಿಕೊಂಡ್ರೆ ಅದನ್ನು ಬಚ್ಚಿಟ್ಟಬಾರದು. ಏನು ಬೇಕಾದ್ರೂ ಹೇಳು ಸ್ವಾಮಿ. ಬದುಕಿನ ನನ್ನೆಲ್ಲ ಆಸೆಯನ್ನು ನೆರವೇರಿಸುವುದಕ್ಕೆ ನೀವಿದ್ದೀರಿ. ಯಾವುದಕ್ಕೂ ಕುಂದು ಕೊರತೆಯನ್ನು ಮಾಡಿದವರಲ್ಲ. ಅಲ್ಲ, ನಾ ಏನು ಅಂತ ಕೇಳುವುದು ಹೇಳಿ. ದೇವರು ನಮ್ಮ ಮನೆಯಲ್ಲಿ ಮತ್ತೆ ಈ ಮನೆ ಬಿಟ್ಟು ಹೋಗக்கூಡದು. ಎಲ್ಲೇ ಉಳಿಸಿಕೊಂಡ್ರೇನು? ಅಯ್ಯೋ ದೇವರೇ, ನಿತ್ಯವೂ ಅವರ ಪೂಜೆ ಮಾಡುವ ಹಾಗಾಗ್ತದೆ. ಬಂಗಾರಕ್ಕೆ ಪರಿಮಳ ಬಂದ ಹಾಗಾಗ್ತದೆ ಸ್ವಾಮಿ. ಹಾಗೆ ಕೇಳುವುದು. ನಾವು ಕಾಯ್ತಾ ಇದ್ದೇವೆ. ಏನು ಸಂಚಿತರು ನೀವೆಲ್ಲ ಮನೆಯಲ್ಲಿ ನಿತ್ಯವಿರಬೇಕೆಂಬುದೆಂಬಯ ಇಚ್ಛೆ ಇದೆ ಸರಿಸೀಗಲೇ ಮಚ್ಚರು ಪರಿಗೆರಗಲಿರಲು ಸಚ್ಚಿತರು ನೀವೆಲ್ಲ ಮನೆಯಲ್ಲಿ ನಿತ್ಯವಿರಲು ಸಚ್ಚಿದಾನಂದ ಸ್ವರೂಪ ಭಗವಂತ. ಎಲ್ಲರಲ್ಲಿ ಒಂದೊಂದು ರೀತಿಯ ಚ್ಯುತಿ ಇದೆಯಂತೆ. ನಿನ್ನಲ್ಲಿ ಎಳ್ಳೆನಿತೂ ಚ್ಯುತಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಅಚ್ಯುತ ಅಂತ ಲೋಕದ ಜನ ಕರೆದರು. ಭಗವಂತ, ಎಲ್ಲರಿಗೂ ಎಲ್ಲವನ್ನೂ ನೀಡುವವ ನೀನು. ಸರಿ, ನಮ್ಮಲ್ಲಿ ಏನೋ ಭಕ್ತಿಯನ್ನು ನೋಡಿಯೋ, ಅದೆಲ್ಲ ಕರುಣೆ ಬೀರಿಯೋ, ಭಾವಶುದ್ಧಿ ಸ್ವಭಾವ ಶುದ್ಧಿ ಎಲ್ಲ ಚೆನ್ನಾಗಿದೆ. ಬೇಕಾದ್ದನ್ನು ಕೇಳಿ ಅಂತ ಹೇಳ್ತಾ ಇದ್ದೀವಿ. ಸತ್ಯ. ಎಲ್ಲವೂ ಸಿಂಧುವತಿಯಲ್ಲಿದೆ ನಿನ್ನ ದಯೆಯಿಂದ. ಭಗವನ್, ನಮ್ಮ ಕೇಳಿಕೆ ಇಷ್ಟೇ, ಸದಾ ಸರ್ವದಾ ಸಿಂಧುವತಿಯಲ್ಲಿ ನೀನು ನೆಲೆಸಬೇಕು. ದಿನನಿತ್ಯ ನಿನ್ನನ್ನು ಈ ಕಣ್ಣುಗಳಿಂದ ಕಾಣಬೇಕು. ನಿಮ್ಮ ಮನೆಯಲ್ಲಿ ನಾವು ದಾಂಪತ್ಯ ಸಂವಾದ ಮಾಡಿದ್ರೆ ತೊಡಕಿಲ್ಲ. ಇಲ್ಲ, ಒಂದು ಸಣ್ಣ ಸಂದೇಹ. ಎಷ್ಟು ಬೇಕಾದ್ರೆ ವೈಕುಂಠಕ್ಕೆ ಯಾರನ್ನು ತರ್ತಿ? ನಿತ್ಯ ಇಲ್ಲೇ ಕುಳಿತುಕೊಳ್ಳಬೇಕು. ಒಮ್ಮೆಲ್ಲಿ ಹೋಗಿ ಬರೋಣ. ಗರುಡ ಇದ್ದಾನಲ್ಲ. ಇದು
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಾಟ ಅಂದ್ರೆ ನಿನಗೆ ನಿತ್ಯ ಪ್ರಯಾಣ ಒಳ್ಳೇದಾಗ್ತದೆ ಗಂಡ ಹೆಂಡತಿ. ಎಂಥದ್ದು ನಿತ್ಯ ಪ್ರಯಾಣ? ಇಲ್ಲಿ ಇದ್ದೆಂಥದ್ದು ಮಾಡುವುದು ಅಂತ ಬೇಡುವ? ಇಷ್ಟಕ್ಕೂ ನಾನಿರ್ತೇನೆ ಅಂದಿದ್ದೇನೆ, ನೀನು ನನ್ನಲ್ಲಿ ಇಲ್ಲಿರುವುದಕ್ಕೆ ಹೇಳಿದ್ದು ನಿನಗೆ. ನೀವೆಲ್ಲೂ ನಾನಲ್ಲಿ. ಹೌದು, ನಮಗೆ ಮಾಡಲಿಕ್ಕೆ ಏನಾದರೂ ಬೇಡುವ? ಅಲ್ಲಿ ಆದರೆ ಲೋಕ ವ್ಯವಹಾರ, ಸ್ಥಿತಿಸ್ಥಾಪಕನು ನಾನು, ಪಾಲನಾಕರ್ತೃ ನಾನು. ಇಲ್ಲಿ ಎಂಥದ್ದು ಮಾಡುವುದೇ? ಅವರು ಹೇಳಿದ್ದನಿಗೂ ಈಡೇರಿಸಬೇಕು. ಹೌದು, ಅದಕ್ಕೆ ಎಲ್ಲ ಮಿತಿಯಲ್ಲಿರಬೇಕು ಅಂತ ಹೇಳಿದ್ರು. ಅದೇ ಅವಳೊಬ್ಬಳಿದ್ದಾಳೆ, ಎಲ್ಲ ಪತಿ ಹೇಳಿದಾಗ ಮಾಡುವವಳು. ಒಬ್ಬಳಿದ್ದಾಳೆ, ಎಲ್ಲ ಪತಿಗೆ ಹೇಳಿ ತನಗೆ ಬೇಕಾದ್ದನ್ನೇ ಮಾಡಿಸೋಳು. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಈಗ ಇರ್ಬೋದು, ಆದ್ರೆ ಒಂದುಂಟು, ಏನು ಸ್ವಾಮಿ, ಹಾಗೆ ಈಗ ಇರುವುದು ಹೇಗೆ ಅಲ್ಲ ಅಲ್ಲ, ಇರಬಹುದು ಇರಬಾರ್ದು ಅಂತಲ್ಲ ಅಲ್ಲ. ಲಕ್ಷ್ಮೀ ದೇವಿ ನಾನು ಇದ್ದ ಮೇಲೆ ಆ ಮನೆಯಲ್ಲಿ ಒಂದು ಕಾರ್ಯ ಆಗಬೇಕು, ಆ ಮನೆಯ ಕಾರ್ಯ ಆಗಬೇಕು. ಮನೆಯ ಕಾರ್ಯ ಆಗುವಂತೆ ಅಂದ್ರೆ ನಾವೇನಾದ್ರೂ ಕರ್ತವ್ಯ ಇಲ್ಲದೆ ಹಾಗೆ ನಿಷ್ಕ್ರಿಯರಾಗಿ, ಈಗ ಭೂಮಿ ಭಾರಕರು ಅಂತ ಒಂದು ಪ್ರಯೋಗ ಉಂಟು, ಹಾಗೆ ಗೃಹ ಭಾರಕರಾಗಿ ಅತಿಥಿಗಳಾಗಿ 1 ದಿನ ಇರಬಹುದು, 2 ದಿನ ಇರಬಹುದು, ನಿತ್ಯ ನಿವಾಸಿ ಆಗಬೇಕು ಅಂತ ಹೇಳಿದ್ರೆ, ಈಗ ನಾನಿರುವಲ್ಲಿ ನಾನು ಶ್ರೀನಿವಾಸನು, ಹೌದು ಅಂದ್ರೆ ಆ ಶ್ರೀ ನನ್ನೊಳಗಿದ್ದಾಳೆ. ಆದ್ದರಿಂದಲೇ ನಾವಿಬ್ಬರು ಇರುವಾಗ ಒಂದು ಕೆಲಸ ಅಂತ ಇದ್ದರೆ ನಮಗೆ ನೀವು ಹೇಳಿದಾಗ ತಥಾಸ್ತು ತಥಾಸ್ತು. ಅಲ್ಲ, ಎಲ್ಲವನ್ನೂ ದೇವರೇ ಕೊಡುವವ, ದೇವರಿಗೆ ನಾವು ಕೊಡುವುದು ಅಥವಾ ದೇವರು ಕೇಳುವುದು. ನಮಗೆ ನೀವು ಹೇಳಿದ ಕೆಲಸ ಮಾಡೋದಕ್ಕೆ ಆಕ್ಷೇಪ ಇಲ್ಲ. ಎಲ್ಲರಿಗೂ ದೇವರ ಕೆಲಸ ಕೊಡುವುದು, ನಾವು ದೇವರಿಗೆ ಕೆಲಸ ಕೊಡ್ಲಿಕ್ಕೆ ಆಗ್ತದ? ಅಲ್ಲ, ಆದ್ರೂ ಉಳಿಬೇಕು ಅಂತಿದ್ರೆ ಅಲ್ಲ, ನಾನು ದೇವರ ಕೆಲಸ ಮಾಡ್ತೇನೆ ತಥಾಸ್ತು ಅಂದನಲ್ಲ, ದೇವರ ಕೆಲಸ ಈಗ ದೇವರಿಗೆ ದೇವರ ಕೆಲಸ ಬಿಟ್ರೆ ಬೇರೆ ಕೆಲಸ ಇಡ್ಲಿಕ್ಕೆ ಆಗ್ತದ? ದೇವ್ರೆ, ಹಾಗಿದ್ರೆ ನಮ್ಮ ದೇವರ ಪೂಜೆಯನ್ನು ನಿತ್ಯ ತಾವು ಮಾಡ್ತಾ ಇದ್ದೀವಿ. ತಥಾಸ್ತು 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 ತಥಾಸ್ತು. ನಿನ್ನ ಹತ್ರ ತಥಾಸ್ತು ಹೇಳಿಸ್ತೇನೆ. ಈಗ ನನಗೆ ದೇವರ ಪೂಜೆ, ಇವಳಿಗೆ ನನಗೆ ಬೇಕಲ್ಲ, ಇವಳಿಗೆ ಒಂದು ಕೆಲಸ ಕೊಡು. ಕೇಳು ಕೇಳು ತಂಗಿಯಲ್ಲಿ ಕೇಳು ಕೇಳು, ನನಗೊಂದು ಕೆಲಸ ಬೇಕು. ಅಲ್ಲ, ನಿಮಗೆ ಹೇಳ್ಬೇಕು ತಥಾಸ್ತು. ಅಲ್ಲ, ತಥಾಸ್ತು ಹೇಳು, ತಥಾಸ್ತು ಹೇಳು. ನೀವು ಅಲ್ಲಿ ವೈಕುಂಠದಲ್ಲಿ ಏನ್ ಮಾಡಿದ್ದೀರಿ? ನನ್ನವರ ಸೇವೆಯನ್ನು ಮಾಡ್ತಾ ಇರೋದು. ಇಲ್ಲ, ಅದನ್ನೇ ಮಾಡುವುದು. ತಥಾಸ್ತು ತಥಾಸ್ತು. ಅಂದ್ರೆ ಹೆಂಡತಿ ಈಗ ಅವರು ಪೂಜೆ ಮಾಡ್ತಾರೆ, ಅದಕ್ಕೆ ಪರಿಕರಗಳನ್ನೆಲ್ಲ ನೀವು ಸಿದ್ಧ ಮಾಡಿ ಕೊಟ್ರೆ ಬತ್ತಿಗೆ ಎಣ್ಣೆ ಹಾಕುವುದು. ಹೆಂಡತಿ ಗಂಡನ ಸೇವೆಯನ್ನು ಮಾಡುವುದು ಖಂಡಿತ. ಅವಳು ಹೇಳಿದ ಅರ್ಥ ಆಯ್ತು. ಬತ್ತಿಟ್ಟು ಎಣ್ಣೆ ಹಾಕಿ ಮತ್ತು ಉರಿಸಿ ಹೊಗೆ ಬಾರದಂತೆ ಕಾಪಿಡಬೇಕು. ನಿನಗೆ ಅಭ್ಯಾಸ ಇಲ್ಲದ್ದು, ಈಗ ನಿನಗೆ ಬತ್ತಿ ಇಟ್ಟೆ ಅಂದ್ರೆ ಬತ್ತಿ ಹಾಕಿ ಉರಿಸಿ ಆರತಿ ಮಾಡಿರ್ಬೋದು, ನಿನಗೆ ಅದೆಲ್ಲ ಪೂರ್ವಾನುಭವ ಇಲ್ಲದ ಕೆಲಸ. ಹೇಳುದು ಒಂದು ವೇಳೆ ಕೆಲಸವನ್ನು ಹೆಂಡತಿಯಾದವಳು ಮಾಡುವುದು. ಒಂದು ವೇಳೆ ಸರಿಯಾಗದಿದ್ರೆ ಹೇಳಿಕೊಡ್ಬೇಕಮ್ಮ. ಅಯ್ಯೋ, ನಾನು ಹೇಳಿಕೊಡುವುದಕ್ಕಿಂತ ಮೊದಲು ಬತ್ತಿ ಇಟ್ಟವರೇ ಇದ್ದಾರೆ ನಮ್ಮಲ್ಲಿ. ಹೌದಪ್ಪ, ಯಾರಾದ್ರೂ ಆಗುವುದು. ಅವರಲ್ಲಿ ಇದ್ದಾರೆ ಅಂದ್ರೆ ಊರಿನಲ್ಲಿ ಅವರ ದಾಸಿ ವೃಂದದಲ್ಲಿ ಅಭ್ಯಾಸ ಇದ್ದವರಿದ್ದಾರೆ. ಗಂಡ ಉದ್ಯೋಗದಲ್ಲಿದ್ದಾಗ ಹೆಂಡತಿಯಾದವಳು ಉದ್ಯೋಗವನ್ನು ಮಾಡಬೇಕಾಗಿಲ್ಲ. ಆದರೂ ತಮ್ಮನ ಮನೆಯಲ್ಲಿ ನಿರಂತರ ಉದ್ಯೋಗ ಮಾಡದೇ ಇರುವುದು ಹೇಗೆ ಎನ್ನುವಂತ ಸಮಸ್ಯೆ ಉಂಟು ಅಂತ ಆದ್ರೆ ಪತಿ ಸೇವೆಯನ್ನು ಪತಿ ಸೇವೆ ಅವಳು ಮಾಡ್ತಾಳೆ. ಅಂದ್ರೆ ನಾನು ನಿನ್ನ ಅಪೇಕ್ಷೆಯಂತೆ ದೇವ ಪೂಜನ ಮಾಡುವಾಗ ಅವಳಿಗೊಂದು ಕರ್ತವ್ಯ ಅಂತ ಕೇಳಿದೆ. ಅದೀಗ ಪರಿಕರ್ಮ ಅಂತ ಆದಲ್ಲಿಗೆ ಪೂಜಾ ಪರಿಕರ್ಮ ನಿನ್ನ ವೃತ್ತಿಗೆ ಹೆಸರು, ಅದನ್ನು ಮಾಡ್ತೇನೆ ಅಂತ ಒಪ್ಪಿದಲ್ಲಿಗೆ ನಾವು ತೃಪ್ತರು. ಹಾಗಾದರೆ ಹಗ್ಗ ನಾನು ಕೊಡ್ತೇನೆ. ಬಾವಿ ತೋರಿಸಿ ಯಾವುದಕ್ಕೆ ಅಂತ ಕೇಳಿ, ಯಾವುದಕ್ಕೆ ಅಂತ ಕೇಳು. ಯಾವುದಕ್ಕೆ? ನೀರು ತರುವುದಕ್ಕೆ ಬಾವಿ ಕಟ್ಟೆಗೆ ಇಲ್ಲೇ ಉಂಟಲ್ಲ, ಇಲ್ಲಿ ಹತ್ತಿರದಲ್ಲೇ ನೀ ಹಗ್ಗ ತಗೋ, ನಾ ದೇವರ ಕೋಣೆಯಲ್ಲಿ ಉಂಟು ನೋಡ್ತೇನೆ. ಬರ್ತೇನೆ. ದೇವರ ಕೋಣೆಯಲ್ಲಿ ಇದು ನೋಡಿ, ನೀವು ಮಾಡಿದ ಪುಣ್ಯ. ಇಲ್ಲ ಕಣೆ, ನೀನು ಮಾಡಿದ ಪುಣ್ಯ. ಸುಮ್ಮನೆ ನೀವು ಮಾಡಿದ ಪುಣ್ಯ, ನಿನ್ನ ಪುಣ್ಯದ ಫಲ. ಆಯ್ತು, ನಾವಿಬ್ಬರು ಮಾಡಿದ ಪುಣ್ಯದ ಫಲ. ಪತಿವ್ರತೆ ನೀನು, ಸೌಭಾಗ್ಯವತಿ ನೀನು. ನಮ್ಮಿಬ್ಬರ ಆಸೆ ಇತ್ತು ದೇವರನ್ನು ಕಾಣಬೇಕು ಅಂತ. ಇದೋ ನಾವು ಕೂಗಿ ಕರೆಯದೇ ಬಂದು ನಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ. ಭಾಗ್ಯವಂತರು ನಾವು. ಅನುನಿತ್ಯವೂ ಅವರಿಗೆ ಪ್ರಿಯವಾಗುವಂತಹ ಕಾರ್ಯವನ್ನು ಮಾಡುತ್ತಾ ಬರುವ ಇಂದಿನ ಜಗಿತ ಹರಿದ ಮಂದಿರ ಗರ್ವದಿಂದ
ತಪ್ಪಲುಬಾರದು. ಮಾಡಿದಂತೆ ಮಾಡಿ ರೂಢಿಯಲ್ಲಿ ಉತ್ತಮನೆಂದೆನಿಸಿಕೊಳ್ಳಬೇಕು. ರಾಹುಕೇತುಗಳು ಇಲ್ಲಿಗೆ ಬಂದು ಬಹಳಷ್ಟು ಕಾಲವಾಯಿತು. ರಾಕ್ಷಸ ಯೋಧರಿಗೆ ಮಾತು ಕೊಟ್ಟಿದ್ದೇನೆ, ನಿಮ್ಮ ಆಸೆಯನ್ನು ಕೈಗೂಡಿಸ್ತೇನೆ. ಸ್ವರ್ಗದಲ್ಲಾದಂತಹ ನ್ಯಾಯಕ್ಕೆ ಇಂದ್ರನಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ನಿಮಗೆ ಸಿಗಬೇಕಾದ್ದನ್ನು ಕೊಡಿಸ್ತೇನೆ ಅಂತ. ಸೇನೆ ಸಜ್ಜಾಗಿದೆಯಲ್ಲ, ಹೋಗುವುದಕ್ಕಿಂತ ಮುನ್ನ ಬೃಂದೇಲೊಂದು ಮಾತಾಡಬೇಕು. ಕಾಲ ಉರುಡುತ್ತಾ ಇದೆ. ಸತ್ಯ. ಹಾಗೆ ಅಂತ ಸಿಂಧುವತಿಯ ಅರಸನಾಗಿ ಕೆಲವರಿಗೆ ಕೊಟ್ಟ ಮಾತನ್ನು ನಡೆಸಿಕೊಡದೇ ಇದ್ರೆ ನಾಳೆ ಲೋಕಾಪವಾದಕ್ಕೆ ನಾವು ಕಾರಣನಾಗ್ತೇವೆ. ಅಪಖ್ಯಾತಿ ತಾನಾಗೆ ಬರ್ತದೆ. ಮಾತಿಗೆ ತಪ್ಪುವವರಲ್ಲ ನೀವು. ಹೌದಲ್ಲ? ಏನು ಮಾತು ಕೊಟ್ಟಿದ್ದೀರಿ? ಯಾವ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಿ? ಸಿಂಧುವತಿಯನ್ನು ಸೇರಿಕೊಂಡಂತಹ ಅಸುರ ವೀರರಿಗೆಲ್ಲ ದೇವತೆಗಳಿಂದ ಅನ್ಯಾಯವಾಗಿದೆ ಅಂತೆ. ಆದ ಕಾರಣ ಇಂದ್ರಾದಿ ದೇವತೆಗಳನ್ನ ಬದ್ದು ಮಾಡಲು ನಾಕವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ನಾನು ಖಿತವಲ್ಲ ಇದು ಖಿತವಲ್ಲ ಖಿತವಲ್ಲವಿದು ಅಸಂಗತವಾದ ಕಾರ್ಯ ಪತಿಯೇ ನಿಲಾಲಿಸು ನಾನು ಬರುವುದಿಲ್ಲ. ಸುರವರನವರು ಸಾಮಾನ್ಯವೇ ಮೊದಲೇ ಗುರುಳನ ಮಾತಿದು ಖಿತವಲ್ಲ ದುರಳೆ ಖಿತವಲ್ಲ. ಎಲ್ಲವನ್ನೂ ತಿಳಿದವರು ನೀವು ಯಾಕೀಗೆ ಇಂಥ ಕಾರ್ಯಕ್ಕೆ ಮನ ಮಾಡುತ್ತಾ ಇದ್ದೀರಿ ಹೇಳಿ? ತಪ್ಪೇನು? ಕಾಲಿಡುವ ಮೊದಲು ನಾವು ಕಣ್ಣಿಡಬೇಕಂತೆ. ಖಂಡಿತ. ಕಾರ್ಯರಂಗಕ್ಕೆ ಧುಮುಕುವ ಮೊದಲು ಚಿಂತನ ಮಂಥನವನ್ನು ಮಾಡಬೇಕಂತೆ. ಸತ್ಯ. ಸ್ವಾಮಿ, ಸ್ವರ್ಗಲೋಕಕ್ಕೆ ಹೋಗಿ ಆ ಇಂದ್ರಾದಿ ಸುಮನಸರನ್ನು ಗೆಲ್ಲುತ್ತೇನೆ ಎನ್ನುವುದಾಗಿ ಹೊರಟಿದ್ದೀರಲ್ಲ, ಸಾಮಾನ್ಯದವರೇ ಅವರು. ಅವರಿಂದ ನಿಮಗೆ ಗೆಲುವು ದೊರಕುವುದಕ್ಕೆ ಸಾಧ್ಯವ? ಯಾರೋ ದುರುಳಗಾಡಿದ ಮಾತನ್ನು ಕೇಳಿಕೊಂಡು ಇಂಥ ಕಾರ್ಯಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ನಿಮಗೆ ಹಿತವಲ್ಲ ಸ್ವಾಮಿ. ಬೇಡ ಸ್ವಾಮಿ. ಹೆದರಿದೆಯೇನೆ? ಯಾರಿಗೆ ಭಯ ಆಗದೆ ಇರ್ತದೆ ಹೇಳಿ? ಮುಂದೇನಾದರೂ ಆಪತ್ತನ್ನು ಎದುರಿಸುವಂತಹ ದುಸ್ಥಿತಿ ದುರ್ದಶೆ ನನ್ನ ಪಾಲಿಗೆ ಬಂದದಾಗಬಹುದು ಅಂತ ಅನುಮಾನದ ಮಾತನಾಡ್ತಾ ಇದ್ದೀನಿ. ಖಂಡಿತ. ಧೈರ್ಯ ತಂದುಕೋ. ಹೇಗೆ ಧೈರ್ಯ ಬರುವುದಕ್ಕೆ ಸಾಧ್ಯ? ಈ ಜಲಂಧರ ಸಾಮಾನ್ಯನಲ್ಲ. ಎಳೆಯ ಪ್ರಾಯದಲ್ಲಿಯೇ ಪರಮೇಶ್ವರ ಅನುಗ್ರಹಕ್ಕೆ ಪಾತ್ರನಾದವ. ಹೆಂಡತಿಯ ಪತಿವ್ರತಾ ಧರ್ಮ ಕೆಟ್ಟಲ್ಲಿ ಈ ಮಗುವಿಗೆ ಸೋಲು ಸಾವು ಒದಗಿ ಬರಬಹುದು ಎನ್ನುವಂತಹ ಮಾತು ಆ ಧೈರ್ಯ ನನಗಿದೆ. ಆದ ಕಾರಣ ಅನುಮಾನ ಬೇಡ, ಹೋಗಿ ಬರ್ತೇನೆ. ಹೋದವರು ಯಾರು ಉಳಿದಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಬಲಿ, ಹಿರಣ್ಯ, ವಿರೋಚನ ಇವರೆಲ್ಲ ಬಲವಂತರೇ ಹೌದು, ಆದ್ರೆ ಸ್ವರ್ಗ ಸ್ವಾಧೀನವಾಗಿದೆ ಹೇಳಿ. ಅಲ್ಲಿ ಹೋಗಿ ಅವರು ಆಡಳಿತವನ್ನು ನಡೆಸಿದ್ದಾರೆ ಹೇಳಿ. ಅದು ಯಾರಿಗೂ ಸಿಗುವಂತ ಪದವಿ ಅಲ್ಲ ಸ್ವಾಮಿ. ಅಂತಾದ ಮೇಲೆ ಹೋದವರು ಯಾರು ಉಳಿದಿಲ್ಲ ಅಂತ ಆದ ಮೇಲೆ ನಾವು ಯಾಕೆ ಮತ್ತೆ ಹೋಗಬೇಕು ಹೇಳಿ? ಬೇಡ ಸ್ವಾಮಿ, ಇಂಥ ಕಾರ್ಯಕ್ಕೆ ಮನ ಮಾಡಬೇಡಿ. ಲಕ್ಷ್ಮೀ, ಸ್ವರ್ಗವನ್ನು ಸೇರಿ ಇಂದ್ರಾದಿ ದೇವತೆಗಳನ್ನು ಹೊಡೆದೋಡಿಸಿ ಅಲ್ಲಿಯ ಸುಧರ್ಮ ಪೀಠವನ್ನು ಏರಿದ ಅಸುರ ವೀರರು ಬಹಳಷ್ಟು ಮಂದಿ. ಆದರೆ ಶಾಶ್ವತವಾಗಿ ಅಲ್ಲಿ ಯಾರೂ ಉಳಿದಿಲ್ಲ. ಇಂದ್ರಾದಿ ದೇವತೆಗಳು ನಾರಾಯಣನಲ್ಲಿ ದೂರು ಹೇಳಿ ಅವನ ಸಹಾಯವನ್ನು ಪಡೆದು ಮತ್ತೆ ರಾಕ್ಷಸರನ್ನು ಕೊಂದದ್ದಿರಬಹುದು, ಸ್ವರ್ಗವನ್ನು ಮತ್ತೆ ಪಡೆದದ್ದಿರಬಹುದು. ಆದರೆ ದೇವತೆಗಳಿಗೆ ಸಹಾಯನ ಮಾಡುವಂತಹ ನಾರಾಯಣ ಸ್ವಾಮಿ ನಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ, ನಮ್ಮನ್ನು ಯಾವಾಗಲೂ ಅನುಗ್ರಹಿಸ್ತಾ ಇದ್ದಾನೆ ಅಂತಾದ ಮೇಲೆ ದೇವತೆಗಳಿಗೆ ಬದುಕಿನುದ್ದಕ್ಕೂ ಸೋಲು ಎನ್ನುವುದು ಸತ್ಯ. ಆದ ಕಾರಣ ಯೋಚಿಸಬೇಡ, ಸಂತೋಷವಾಗಿ ನನ್ನನ್ನು ಕಳಿಸಿಕೊಡು. ಹೋದ ಕಾರ್ಯದಲ್ಲಿ ಯಶಸ್ಸನ್ನು ಪಡೆದು ಬನ್ನಿ. ನಿಮ್ಮನ್ನು ನಾನು ತಡೆಯುವುದಿಲ್ಲ ಆದಿತ್ಯ ಸ್ವಾಮಿ. ಆದಷ್ಟು ಬೇಗ ಬನ್ನಿ. ನಿಶ್ಚಿಂತಳಾಗಿದ್ದು ಅಸುರ ವೀರರು ಕೈಯಲ್ಲಿ ಆಯುಧವನ್ನು ಹಿಡಿದು ಉಗ್ಯ ಉಗ್ಯ ಅನ್ನುತ್ತಾ
ಇದ್ದಾರೆ. ಈ ಕ್ಷಣ ಸ್ವರ್ಗಕ್ಕೆ ಐರಾವತವನ್ನು ಏರಿ ವಜ್ರಾಯುಧವನ್ನು ಹೆಗಲ ಮೇಲೆ ಏರಿಸಿ ನನ್ನ ಬಂದು ಮುಂದೆ ನಿಂತಯ. ಹೌದು, ಒಳ್ಳಿತಾಯಿತು. ಯಾಕೆ? ರಾಕ್ಷಸರಿಗೆ ನಿನ್ನಿಂದ ಅನ್ಯಾಯವಾಗಿದೆ. ಅವರಿಗೆ ಸಿಗಬೇಕಾದ್ದನ್ನು ನೀನು ಕೊಡದೆ ಅವರನ್ನು ವಂಚಿಸಿ ಇಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದಿ. ಆದ ಕಾರಣ ಅವರ ಪರವಾಗಿ ಅಧಿಕಾರವಾಣಿಯಿಂದ ಕೇಳ್ತಾ ಇದ್ದೇನೆ, ಸ್ವರ್ಗದಲ್ಲಿ ಅರ್ಧ ಭಾಗವನ್ನು ಬಿಟ್ಟು ಕೊಡಬೇಕು. ಅದಲ್ಲೇ ಇದ್ರೆ ಸ್ವರ್ಗದಿಂದ ನಿನ್ನನ್ನು ನನ್ನಿಂದ ಅನ್ಯಾಯವಾಗಿದೆ, ಅದನ್ನು ಸರಿಪಡಿಸುವುದಕ್ಕೆ ನೀನು ಬಂದಂತಾದ್ರೆ ನೀನು ಸಕ್ಕಿನವನೇ ಆಗಿರ್ತೀಯ. ಆದ ಕಾರಣ ಹೇಳ್ತಿದ್ದೇನೆ, ಸ್ವರ್ಗದ ವಿಚಾರವನ್ನು ಬಿಟ್ಟು ನಿನ್ನಷ್ಟಕ್ಕೆ ನೀನು ಹೋದಂತಾದ್ರೆ ನಿನ್ನ ಪ್ರಾಣ ಉಳಿದಿದ್ದು ಹೋಗ್ತೇನೆ. ನಿನ್ನನ್ನು ಸ್ವರ್ಗದಿಂದ ಓಡಿಸಿ ದಯವಿಟ್ಟಾಲಿ ಸುಜಿಯ ಶ್ರೀ ದಯನ ಪಾರ್ವತಿ ಪ್ರಿಯ
ನೀನು ಬಂದಿದ್ದಿ. ಬಂದಿದ್ದೇನೆ. ಒಬ್ಬನೇ ಬಂದಿಲ್ಲ. ಇವನನ್ನು ಸೇರಿಕೊಂಡು ಬಂದಿದ್ದಿ. ಇವನನ್ನು ನೋಡ್ತಾ ಇದ್ದೇನೆ. ಎತ್ತಿನ ಮೇಲೆ ಕುಳಿತಿದ್ದಾನೆ. ಅದೋ ಕೂದಲೆಲ್ಲ ಮೇಲೆ ಎತ್ತಿ ಕಟ್ಟಿದ್ದಾನೆ. ಮೇಲಿಂದ ಕೆಳಗೇನೋ ಇಳಿಯುತ್ತಾ ಇದೆ. ಕೊರಳಲ್ಲಿ ರುಂಡಗಳ ಮಾಲೆಯನ್ನು ಧರಿಸಿದ್ದಾನೆ. ಕೈಯಲ್ಲೊಂದು 3 ಮೊನೆಯುಳ್ಳ ಆಯುಧವನ್ನು ಹಿಡಿದಿದ್ದಾನೆ. ಈತನ ಯಾರು? ಕರೆದುಕೊಂಡು ಬಂದಿದ್ದೇನೆ. ನೋಡಲ್ಲಿ ನೋಡು. ಕಾಲಲ್ಲ ಈ ಸಲ ನಿಮ್ಗೆಲ್ಲ ಸೋಲ. ಮೂಲತವಾಗಿ ನೀನು ಕೆಟ್ಟವನಲ್ಲ ಅನ್ನುವುದನ್ನು ನಾನು ಅರಿತಿದ್ದೇನೆ. ಇನ್ನಾದರೂ ಪರಶಿವ ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾನೆ. ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬ ನಮನ ಉಂಟು ಅಂತಾದ್ರೆ ದೇವತೆಗಳಿಗೆ ನಾಕವನ್ನು ಬಿಟ್ಟುಕೊಡು, ಶರಣಾಗತಿಯನ್ನು ಹೊಂದು. ಏನು ನೀನೆಲ್ಲಿರ್ಬೇಕೇತೋ ಅಲ್ಲಿದ್ರೆ ನಿನಗೆ ಗೌರವ, ಮನ್ನಣೆ, ಸ್ಥಾನ ಭ್ರಷ್ಟತೆ ನ ಶೋಭಂತೆ. ಇಂದ್ರನ ಚಾಡಿ ಮಾತು ಕೇಳಿ ನನ್ನನ್ನು ವಿಚಾರಿಸುವುದಕ್ಕೆ ಬಂದಿದ್ಯಾ? ನನ್ನ ತೋಳಬಲ ಏನು ಎಷ್ಟು ಅನ್ನೋದನ್ನು ಓಡಿ ಹೋಗಿದ್ದಾನೆ. ನನ್ನಲ್ಲೇ ಪ್ರಶ್ನೆ ಮಾಡ್ತಾನೆ, ಯಾರು ನೀನು? ನಿನ್ನ ಅಪ್ಪ ಯಾರು? ಈ ತನಕ ಎಲ್ಲಿದ್ದೆ? ಈಗ ಇವನ ಅಂಶದಂದೇ ಹುಟ್ಟಿದವ ನಾನು. ನನ್ನ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಲಿಲ್ಲ. ಯಾರ ಸಹಾಯವನ್ನು ಪಡೆದ? ಅತ್ಯಾತುರತೆಯಿಂದ ಸ್ಮರಿಸಿದಾಗ ಸಿಂಧು ದೇಶದಿಂದ ಎದ್ದು ಬಂದು ಪ್ರಕಟನಾದವನು ಈಗ ಅಲ್ಲಿ ಪುನಃ ಹೋಗಬೇಕು. ಪೂಜೆ ಉಂಟು. ಎಂತದ್ದು ವಿಷಯ? ಹೊತ್ತಿಗೆ ಹೊತ್ತಿಗೆ ಪೂಜೆ ಆಗಬೇಕು. ಒಂದು ಕೆಲಸ, ಎಂತದ ಅಪ್ಪನನ್ನು ಕೊಲ್ಲಿಕ್ಕೆ ಸಹಾಯ ಬೇಕು ನನಗೆ. ನಾನೀಗ ಬೇರೆ ಕರ್ತವ್ಯ ಕರ್ಮದಲ್ಲಿ ನಿರತನಾಗಿರುವಾಗ ಪ್ರತಿ ಸಲದಂತೆ ಈ ಸಲ ಆಗ್ತದೆ ಅಂತಿಲ್ಲ. ಆಗ್ಲಿ, ಯಾರು ಲೋಕ ಕಲ್ಯಾಣ ನಮ್ಮ ಉದ್ದೇಶ ಅಲ್ವೇ? ಅದು ಮಾಡಬೇಕು. ಜಲಂಧರ ನೀನು ಮಾಡಿದ್ರು ನಾನು ಮಾಡಿದ್ರು ಒಂದೇ ಅಲ್ವಾ? ಜಲಂಧರ ನಾಕಕ ದೇವತೆಗಳನ್ನೆಲ್ಲ ಓಡಿಸಿದ್ದಾನೆ. ದೇವೇಂದ್ರ ಬಂದು ನನ್ನಲ್ಲಿ ದೂರನ್ನು ಕೊಟ್ಟ. ಅದಕ್ಕೆ ರಕ್ಷಿಸ್ತೇನೆ ಅಂತ ಹೋಗಿ ನಾನು ಅಲ್ಲಿಂದ ಪೆಟ್ಟು ತಿಂದೇ ಬಂದೆ. ಈಗ ಇಲ್ಲಿ ನನ್ನನ್ನು ಸ್ಮರಿಸಿದ್ದು ಕಾರಣ ಉಂಟು. ಎಂತದ್ದು? ನಿನ್ನಿಂದ ಒಂದು ಕೆಲಸ ಆಗಬೇಕು. ಅಲ್ಲ, ನನ್ನಿಂದ ಒಂದು ಕೆಲಸ ಆಗುತ್ತಾ ಉಂಟು. ಅದು ಸಾಕಾಗುದಿಲ್ಲ, ಇನ್ನೊಂದು ಕೆಲಸ. ಅಲ್ಲ, ಅವನ ಮನೆಯಲ್ಲೇ ಒಲಿದು ನೆಲೆಯಾಗಿ ನಿಂತು ಅವನ ದೈವತವನ್ನು ಪೂಜಿಸುವ ಹೊಣೆಯನ್ನು ಹೊತ್ತವನು ನಾನು ಏನು ಕೆಲಸ ಮಾಡ್ಲಿಕ್ಕೆ? ಒಂದು ಉಪಕಾರ ಅಲ್ಲ, ಹೇಗಾದ್ರೂ ಮಾಡಿ ಅವನ ಹೆಂಡತಿಯ ಪತಿವ್ರತ ಧರ್ಮವನ್ನು ಕೆಡಿಸಬೇಕು. ಆಗ ನಾನು ಕೊಲ್ತೇನೆ ಅವನು. ಎಷ್ಟು ಸೊಗಸಾಗಿ ಹೇಳ್ತಾನೆ. ಇಲ್ಲದ್ರೆ ಕೊಲ್ಲಿಕ್ಕೆ ಒಂದು ಬೊಗಸೆ ಕ್ಷೀರಾಂಬುದಿಯಿಂದ ಹಾಲು ಕೊಡು ಅಂತ ಕೇಳಿದಾಗೆ ಕೇಳ್ತಾನೆ ಅವನು. ಪಾತಿವ್ರತ್ಯ ಶ್ರೇಷ್ಠತಮವಾದಂತಹ ಕರ್ಮ. ಅದಕ್ಕೆ ಫಲವನ್ನು ಕೊಡುವುದಾಗಿ ದೇವಾನುದೇವತೆಗಳೆಲ್ಲ ಸನ್ನದ್ಧರಾದದಿಂದಲೇ ಶಾಸ್ತ್ರ ಸೂಕ್ತಿಗಳಿಂದ ಲೋಕದಲ್ಲಿ ಇದನ್ನು ಅನುಷ್ಠಾನ ಮಾಡಿ ಅಂತ ನಾವು ಬೋಧಿಸುವುದು. ಅದನ್ನು ಕೆಡಿಸುವುದು ಅಂತಂದ್ರೆ ನಾವು ಮಾಡಿ ಅಂತ ಹೇಳಿದ್ದನ್ನೇ ನಾವೇ ತಡೆದರೆ ಇದು ಲೋಕಕ್ಕೆ ಯಾವ ನ್ಯಾಯ?
ಭಾವ, ಲೋಕ ಕಲ್ಯಾಣಕ್ಕಾಗಿ ನಾವಿರುವುದು ಸಾಧು ಸಜ್ಜನರಾದ ದೇವತೆಗಳನ್ನು ಕಾಯುವುದು ನಮ್ಮ ಉದ್ದೇಶ. ಅವನ ದೌಷ್ಟ್ಯದಿಂದಲಾಗಿ ಎಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯ ಕಳಚಿ ಬಿದ್ದಿದೆ. ಹಾಗಿದ್ರೆ ಅವರಿಗೆ ಒಂದು ಸೌಖ್ಯವನ್ನು ಕ್ಷೇಮವನ್ನು ಒದಗಿಸಿ ಕೊಡಬೇಕಿದ್ರೆ ಒಬ್ಬನನ್ನು ಕೊಲ್ಲುವುದು ಸೂಕ್ತವಲ್ವೇ ಭಾವ? ದುಷ್ಟ ದುರಾಚಾರಿಯಾಗಿ ನನ್ನನ್ನೇ ಮನೆಯಲ್ಲಿರಿಸಿಕೊಂಡರೂ ಕೂಡ ದೇವಲೋಕಾಭಿಗಮನವನ್ನು ಮಾಡಿದವ. ಅಲ್ಲಿಗೆ ಅವರಿಗೆ ಹಿಂಸೆ ಕೊಡುವುದಕ್ಕೆ ಹೇಸದವರು. ಅಹಿಂಸೆ ಪ್ರಥಮ ಧರ್ಮ ಹೌದು, ಆದ್ರೆ ಅಹಿಂಸೆ ಎಂಬ ಧರ್ಮವನ್ನು ಆಚರಿಸುವುದಕ್ಕೆ ನಮ್ಮನ್ನು ಉಳಿಸಬೇಕಲ್ಲ. ನಮ್ಮ ಮೈ ಮೇಲೆ ಎರಗಿದರೆ ಅಲ್ವಾ? ಅಹಿಂಸಾ ಧರ್ಮವನ್ನು ಆಚರಿಸುವುದಕ್ಕಾಗಿ ಆದ್ರೂ ನಾವು ಉಳಿಯುವುದಕ್ಕೆ ಮೈ ಮೇಲೆ ಎರಗಿದವನನ್ನು ಹಿಂಸಿಸಬೇಕಾದ ಅನಿವಾರ್ಯವಾಗ್ತದೆ. ಅನೇಕ ಸುದತಿಯರ ಮಾಂಗಲ್ಯ ಕಳಚುವ ಪ್ರವೃತ್ತಿಯಲ್ಲಿ ತೊಡಗಿದವನ ಸತಿಗೆ ಒಂದು ತಂಗರ ತೊಡಕಲ್ಲ. ಯೋಚನೆ ಮಾಡಿ ಕರಿಮಣಿ ಹೋದ್ರೆ ಹೋಗಿ ಹೋದದ್ದೌದು, ಹೋದ ಮೇಲೆ ಮತ್ತೆ ಉಳಿದದ್ದು ನಿನಗೆ ಯಾರದ್ದೋ ಮನೆಯನ್ನು ಬರಿದಾಗಿಸುವಂತ ಯೋಚನೆಯಲ್ಲಿ ನೀನು ಆಡ್ತಿ. ನನ್ನ ಮನಸ್ಸು ಏನು ಹೇಳ್ತದೆ ಅದನ್ನು ನನಗೆ ಕೇಳಬೇಕಾಗ್ತದೆ. ನಿನಗೆ ಅದೆಲ್ಲ ಅರ್ಥ ನೋಡೋಣ, ನೋಡ್ತೇನೆ. ನೀನು ಅಲ್ಲಿ ಹೋರಾಟದಲ್ಲೇ ಇರು. ಶಕ್ತಿ ಕ್ಷಯ ಆದವರು ಕ್ಷಣದಲ್ಲಿ ಅವಸಾನ ಆಗಬೇಕು. ಅವಧಿ ಕೆಲಸ ಮಾಡ್ತೇನೆ. ಇದಕ್ಕೆ ಬೇಕಾದದ್ದೇನು ಅಂತ ಯೋಚಿಸ್ತೇನೆ. ಸೇನೆಯನ್ನೆಲ್ಲ ಜೊತೆಗೂಡಿಕೊಂಡು ನನ್ನವರು ಸ್ವರ್ಗಕ್ಕೆ ದಾಳಿಯನ್ನಿಟ್ಟುವುದಕ್ಕೆ ಮುಂದಾದ್ರು. ಸರಿ, ಹೊರಟು ಹೋಗಿದ್ದಾರೆ. ಅವ್ರು ಯಾಕಿನ್ನೂ ಬರಲಿಲ್ಲ? ಬರಬೇಕಿತ್ತು. ಯಾವ ವಿಚಾರವನ್ನು ನಾನು ತಿಳಿದಿಲ್ಲ. ಏನಾಯ್ತು ಏನು ನನಗೆ ಗೊತ್ತಾಯ್ತು. ಏನಾಯ್ತು? ಸ್ವರ್ಗದಲ್ಲಿ ಚಂದ ಚಂದದ ಅಪ್ಸರಿಯರೆಲ್ಲ ಇದ್ದಾರಂತೆ. ಎಲ್ಲಿಯಾದ್ರೂ ಅವರ ಮೋಸಕ್ಕೆ, ಅವರ ಮಾಯೆಗೂ, ಅವರ ಮೋಹಕ್ಕೂ ನನ್ನವರು ಬಲಿಯಾದ್ರು ಏನೋ. ನೋಡು, ನನಗೊಬ್ಬರನ್ನು ನೋಡ್ಬೇಕು. ಏನಾಗಿರ್ಬಹುದು ಅವರಿಗೆ? ಏನಾಗಿರ್ಬಹುದು? ಅವರನ್ನು ನೋಡ್ಬೇಕು. ಯಾಕಿನ್ನು ಅವರು ಬರಲಿಲ್ಲ? ಯಾಕಮ್ಮ ಇಂತಹ ಕೆಟ್ಟ ಆಲೋಚನೆಗಳು? ದೇವಲೋಕವನ್ನು ಗೆಲ್ಲುತ್ತಿರುವಂತಹ ಉದ್ದೇಶದಿಂದ ಹೊರಟು ಹೋದವ ಖಂಡಿತವಾಗಿ ಗೆದ್ದು ಬರ್ತಾನೆ. ಆ ಆತ್ಮವಿಶ್ವಾಸ ನಂಬಿಕಿದೆ. ಈ ಬಗ್ಗೆ ಆಲೋಚನೆಯನ್ನು ಮಾಡಬೇಡ. ಏನೇ ಬೇಕಾದ್ರೆ ನನಗೆ ನನ್ನವರನ್ನ ನೋಡ್ಬೇಕು. ಆದಷ್ಟು ಬೇಗ ಬಂದೇ ಬರಲಿಲ್ಲ. ನನ್ನವರನ್ನ ನಾನು ನೋಡ್ಬೇಕು. ಚಿಂತಿಸಬೇಡ. ಇದು ಪ್ರೇತಬಾಧೆಯನ್ನು ಶಮನಗೊಳಿಸಿದ್ದೇನೆ. ಯಾರಮ್ಮ ನೀನು? ಒಬ್ಬಳಾಕಿ ಹೀಗೆ ಓಡುತ್ತಾ ರೋಧಿಸುತ್ತಾ ಏನಮ್ಮ? ಮುನಿವರ್ಯ, ನನ್ನ ಪತಿಯನ್ನು ಹುಡುಕುತ್ತಾ ಬಂದವಳು ನಾನು. ಪತಿ ಎಲ್ಲ ಹುಡುಕಿದ್ರು ನನ್ನ ಪತಿ ಕಾಣುತ್ತಾ ಇಲ್ಲ. ನೀವೆಲ್ಲಾದ್ರೂ ನೋಡಿದ್ರು ಸ್ವಾಮಿ? ಹಾಗಾದ್ರೆ ಈಗ ಓಡಿ ಹೋದ ಪತಿ ನಿನ್ನವನ? ಇದೇ ದಾರಿಯಲ್ಲಿ ಹೋಗಿದ್ದಾನೆ. ಇದೇ ದಾರಿ ಹೀಗೆ ಹೋಗಿದ್ದಾನ? ಹೌದು, ಇಲ್ಲೇ ಹೋಗಿದ್ದಾನ. ನನ್ನವರು ಸ್ವರ್ಗಕ್ಕೆ ಹೋದವರು ನೀವು. ಇಂದ್ರಾದಿ ಸುಮನಸರನ್ನು ಬಡಿದೋಡಿಸ್ತೇನೆ, ಅಧಿಕಾರವನ್ನು ಪಡಿತೇನೆ, ನಮ್ಮವರ ಆಸೆಯನ್ನು ನೆರವೇರಿಸ್ತೇನೆ. ಏನಾಗಿದೆ ಸ್ವಾಮಿ ನಿಮಗೆ? ಸ್ವರ್ಗ, ಯುದ್ಧ ಯುದ್ಧ ಯಾರಿ? ಅಯ್ಯೋ, ನಾನು
ಏನಾಗಿದೆ ಸ್ವಾಮಿ? ನಾನು ನಿಮ್ಮ ವೃಂದ. ವೃಂದ ನೋಡಿ, ಆ ಹೆಣ್ಣು ಮಕ್ಕಳು ಸಿಗಬೇಕಿತ್ತು ನನಗೆ, ಸ್ವರ್ಗದವರು ಎಲ್ಲ. ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಯುದ್ಧಕ್ಕೆ ಹೋದವರು ಇದನ್ನೇ ಮಾಡಿ ಅಲ್ಲಿ ಹೋಗಿ ಚಂದ ಚಂದದ ಹೆಣ್ಣು ಮಕ್ಕಳನ್ನ ನೋಡಿ ಈ ರೀತಿ ಈಗ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ನನ್ನ ನೆನಪೇ ಹೋಯ್ತು ನಿಮಗೆ. ಯುದ್ಧ ಉದ್ದ ಉದ್ದ ಆಗಿರ್ಬೇಕು. ಯುದ್ಧ ಉದ್ದಾದದಲ್ಲ ಸ್ವಾಮಿ, ನೀವು ಬಂದದ್ದೇ ಈಗ ತಡ ಆದದ್ದು. ಅಲ್ಲಿ ಏನಾಗಿದೆ ನಿಮಗೆ? ಹೋಗೋಣ ನಮ್ಮ ಅರಮನೆಗೆ. ಯುದ್ಧ ಯುದ್ಧ ಯುದ್ಧ. ಅಯ್ಯೋ ಬನ್ನಿ ಸ್ವಾಮಿ, ನೀವು ಬನ್ನಿ, ನಾವು ಹೋಗೋಣ. ಬನ್ನಿ, ಶಕ್ತಿ ನನಗಿಲ್ಲ. ನಾನೆಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ನನ್ನ ಮಾತನ್ನು ಮೀರಿ ಸ್ವರ್ಗ ಲೋಕಕ್ಕೆ ಹೋಗಿ ನಿಮ್ಮ ಸ್ಥಿತಿ ಹೀಗಾಗಿ ಹೋಯಿತೆ ಸ್ವಾಮಿ. ಇಲ್ಲ, ನಿಮ್ಮನ್ನು ಬಿಟ್ಟು ನಾನು ಹೇಗಿರ್ಲಿ? ಅಲ್ಲ, ನಾನು ಹೇಗೆ ನೋಡ್ಲಿ ನಿಮ್ಮನ್ನು? ನಾನು ಹೇಗಿರ್ಲಿ? ನಾನು ಅಲ್ಲ, ಆ ದೇವತೆಗಳು ನಿಮ್ಮನ್ನು ಕೊಂದು ಬಿಟ್ರಲ್ಲ, ನನ್ನನ್ನು ನಿಮ್ಮ ಬರವಿರುವುದೇ ಹಾಗೆ. ನನ್ನ ಪಾತಿವೃತ್ಯ ಕೆಟ್ಟರೆ ಮಾತ್ರ ನಿಮಗೆ ಮರಣ ಅಂತಾದ ಮೇಲೆ ಹಾಗಾದ್ರೆ ಯಾರು ನನ್ನ ಶೀಲವನ್ನು ಅಪಹರಿಸಿದ್ದು? ಯಾರು ನನ್ನ ಶೀಲವನ್ನು ಅಪಹರಿಸಿದ್ದು? ಯಾರಿಂದ ಮಾತ್ರ ಸಾಧ್ಯ? ನಮ್ಮ ಮನೆಯಲ್ಲಿ ಮನೆಯ ದೇವರಾಗಿ ಇದ್ದು ಈ ರೀತಿ ವಂಚಿಸಿ ಬಿಟ್ಟನಲ್ಲ ಶ್ರೀಹರಿ. ಅದು ನಿನ್ನಿಂದ ಮಾತ್ರ ಸಾಧ್ಯ. ಮೋಸ ಮಾಡಿಬಿಟ್ಟಿಯಲ್ಲ. ಹೇಗೆ ನಿನಗೆ ಮನಸ್ಸು ಬಂತು? ನಮ್ಮ ದಾಂಪತ್ಯವನ್ನೇ ಕೆಡಿಸಿ ಬಿಟ್ಟೆ ಅಲ್ಲ ನೀನು. ಇಲ್ಲ, ನಮ್ಮ ದಾಂಪತ್ಯವನ್ನು ಕೆಡಿಸಿದಂತ ನೀನು ಮುಂದೆ ಸತಿ ವಿಯೋಗದ ದುರ್ಗತಿ ಎನ್ನುವುದು ನಿನಗೆ ಫಲಿಸಲಿ, ಪ್ರಾಪ್ತವಾಗಲಿ. ಹೇಗೆ ಮನಸ್ಸು ಬಂತು ನನ್ನ ಶೀಲವನ್ನು ಕೆಡಿಸುವಲ್ಲಿ? ಪತಿವ್ರತೆಯಾದಂತ ನನ್ನ ಶೀಲವನ್ನು ಅಪಹರಿಸಿದೆಯಲ್ಲ, ನಿನ್ನ ಮನಸ್ಸು ಕಲ್ಲಾಗಿದ್ದಲ್ಲ. ನೀನು ಕಲ್ಲಾಗಿ ಬಿದ್ದಿರು. ಶೀಲ ಕೆಟ್ಟ ಹೆಣ್ಣು ಶಿಲೆಗೆ ಸಮಾನವಂತೆ. ಇಲ್ಲ, ನನಗೆ ಈ ಬದುಕು ಸಾಕು. ನಾನು ಉಳಿಯಲಾರೆ. ಸ್ವಾಮಿ, ನೀವೆಲ್ಲೋ, ನಾನು ಅಲ್ಲಿ. ನಾನು ಬರ್ತೇನೆ. ಕಾಣುತ್ತಿರುವಂತ ಈ ಅಗ್ನಿಗೆ ಹಾರಿ ದೇಹ ತ್ಯಾಗ ಮಾಡ್ತೇನೆ. ನೀನು ಏನೇನೋ ಏನಾಗಿದೆ ನಿನಗೆ? ನಾನು ಇಲ್ಲಿದ್ದೆ, ನಿನಗೆ ಏನಾಯ್ತು? ಯಾಕೆ ಈಗ ನೀನು ಹಾರುದೆ? ಕಣ್ಣ ಮುಂದೆ ದಹಿಸಿ ಹೋಗುತ್ತಾ ಇದ್ದಾಳೆ ವೃಂದೆ. ಅವಳು ಯಾಕೆ ದಹಿಸಿದ್ದು? ಎಷ್ಟು ಪತಿವ್ರತೆ ಆದ್ರೆ ಏನು? ಹೌದು, ಪತಿವ್ರತೆ ಆದ್ರಿಂದ ಅವಳು ದಹಿಸಿದ್ದು ಯಾಕೆ? ತನ್ನ ಗಂಡನಿಗೆ ಬೇಕಾಗಿ ಅಲ್ವೋ? ಗಂಡ ಸತ್ತ ಅಂತ ಅವಳು ಸಾಯುವುದಕ್ಕೆ ಹೊರಟದ್ದು. ಹೌದು, ನಾನಿದ್ದೇನಲ್ಲ, ಅದೇ ಬಾಧೆ ಆದದ್ದು. ನಾನು ಬಾಧೆಯ ಇನ್ನೂ ಇದ್ದೀರಲ್ಲ, ಅಂದ್ರೆ ನೀವಿದ್ದು ಹೀಗೆ ಆಯ್ತಲ್ಲ ಅಂತ. ಕೆಲವು ಆಗಬೇಕಾದ ಅನಿವಾರ್ಯ ಆಗ್ತದೆ. ಅದು ಯಾಕಾಯ್ತು ಅಂತ ವೈಕುಂಠಕ್ಕೆ ಹೋದ ಮೇಲೆ ನಾನು ಹೇಳ್ತೇನೆ. ನೀನು ಅವಸರ ಮಾಡಿ ಹಾಗಿದ್ರೆ ಕೆಡುಕನ್ನೆಲ್ಲ ಮಾಡಬೇಡ. ನಾವು ಹೋಗುವ. ನಾನು ಬದುಕುದಿಲ್ಲ, ನಾನು ಸಾಯ್ತೇನೆ. ಬೇಡ. ನಿನಗೆ ಹಾರುದೆ? ಹೇಗೂ ಹಾರುದೆ? ನೀನು ಹಾರುದಾದ್ರೆ ಹಾರು. ನಿನ್ನ ಹಿಂದೆ ನಾನು ಹಾರ್ತೇನೆ. ಅಲ್ಲ, ನೀವು ಹಾರುದ ಹಿಡಿಯುವುದ?
ಹಾರುದು ಬೇಡ ಅಂತ ಹೇಳಿ. ಅಲ್ಲಲ್ಲ ಏನು ಅಂತಲೇ ಅರ್ಥವಾಗುವುದು. ಇಲ್ಲಿ ಬಾ ಏನು ಬಾವು, ನೀನೆಂತದಕ್ಕೆ ಹಾರುದು? ನೀವು ಯಾಕೆ ಯಾರಿದ್ದು? ನಾನು ಇವಳ ಹಾರಿದ್ರಿಂದ, ಅವಳ ಹಾರಿದ್ದು ಅವಳ ಸಖಿಯಾದಂತಹ, ಅವಳ ಅನುಜನ ಸತಿಯಾದಂತಹ ವೃಂದೆ ಹಾರಿದ್ರಿಂದ, ಅವಳ ಹಾರಿದ್ದು ಅವಳ ಪತಿ ಸತ್ತದ್ರಿಂದ. ಅಂದ್ರೆ ಪತಿ ಸತ್ತದ್ರಿಂದ ವೃಂದೆ ಸತ್ತದ್ದಕ್ಕಾಗಿ ಇವಳು ಸಾಯ್ತಾಳೆ ಅಂತ ನಾನು. ನೀನೆಂತದಕ್ಕೆ? ನೀವೆಲ್ಲ ಹಾರ್ತಿರಲ್ಲ, ನಾನು ಹಾರುವ ಅಂತ ಒಳ್ಳೆ ಎಲ್ಲ ಹಾರುವಾಗ ನಾನು ಹಾರುವುದೇ ಇಲ್ಲ. ಈಗ ಹಾರಬೇಕಾಗಿ ಬರುವಂತ ಅನಿವಾರ್ಯ ಯಾಕೆ? ಪಾತಿವ್ರತ್ಯದಂತಹ ಶ್ರೇಷ್ಠ ಶೀಲವನ್ನು ಪ್ರದರ್ಶಿಸಿಯೂ ಅವಳಿಗೆ ದುರಂತ ಬಂತು ಎಂಬ ಕಾರಣಕ್ಕಾಗಿ ತಾನೆ. ಎಲ್ಲವೂ ದುರಂತದಲ್ಲಿ ಮುಕ್ತಾಯ ಆಯ್ತಲ್ಲ ಸ್ವಾಮಿ. ಆಗ ಆಗುವುದಿಲ್ವೇ? ಚಿಂತೆ ಮಾಡಬೇಡ. ನಿನಗೂ ವೃಂದೆಗೂ ಇದ್ದ ಸಾಂಗತ್ಯ, ಸಖ್ಯ, ಆತ್ಮೀಯತೆ ಅದು ಶಾಶ್ವತವಾಗಿ ಉಳಿದ್ರಾಯ್ತೋ ಇಲ್ವೋ? ಅದು ಉಳಿಬೇಕು ಅಷ್ಟೇ ತಾನೆ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡೋಣ, ನೀ ಚಿಂತೆ ಮಾಡಬೇಡ. ಅಮರ ಮುನಿ ವತನದಿಲ್ಲದೆ ಕಟ್ಟಿ ಮೇದಿರಿಯ ಮೇಲೆ ನೂತನ ವಿಧಿಸಿ ಸೊಬಗಿನಲಿ ಮಾಧವನ ರಾಣಿಗೆನು ತಗೆ ಹರುಚದಿ ತುಳಸಿಯನು ತಂದಿರಿಸುತ್ತದರಲ್ಲಿ ಆದಿ ಮಧ್ಯಾಂತರದಲ್ಲಿ ತ್ರೈಮೂರ್ತಿಗಳು ವಾಸವಾದರವರ ಶಾಖಿಗಾವಾಗಿ ಸರ್ಕಿ ಮಿಕ್ಕಾದ ದೇವಿಯರ್ ಎಲೆಯ ಮೇಲೆ ಸ್ಥಿರವಾದರಗ ವಾಣಿತು ಜಟಿಯರುಗಳು ಕೆಟ್ಟದ್ದನ್ನು ಅಳಿಸಬೇಕಾದದ್ದು ಹೇಗೋ, ಒಳಿತನ್ನು ಯಾವ ವಿಧದಿಂದಲಾದರೂ ಉಳಿಸಬೇಕಾದದ್ದು ನಮಗೇ ಕರ್ತವ್ಯ ಅಲ್ವಾ ಬಾವ? ಕೆಡುಕಿನನ್ನೇ ಬೆಂಬಲಿಸ್ತಾ ದೇವತೆಗಳನ್ನೇ ದಮನಿಸುವುದಕ್ಕೆ ಹೊರಟ ಜಲಂಧರನಿಗೆ ದುರಂತ ಬಂದದ್ದು ಸರಿ ಅಂತ ಆದರೆ, ವೃಂದೆಗೊಂದು ಶಾಶ್ವತವಾದ ನೆಲೆ ಕಲ್ಪಿತವಾಗಬೇಕಾದ್ದು ಸರಿ. ನನ್ನ ಸತಿ ಹೇಳಿದ್ದಾಳೆ ಅಂತಲ್ಲ, ಅವಳು ಪ್ರತಿಪಾದಿಸಿದ ಮೌಲ್ಯ ಶ್ರೇಷ್ಠವಾದದ್ದು. ಉಭಯ ಶಾಪವಾಕ್ಯಗಳನ್ನು ಆಡಿದ್ದಾಳೆ. ಸತಿ ವಿಯೋಗ ನಿನಗೂ ಬರಲಿ ಅಂತ ಆಡಿದ್ದು ದುಃಖದಿಂದ ಅಲ್ವ, ದುರಿತ ತನ್ನ ಬದುಕಿಗೆ ಬಂತು ಅಂತಲ್ವ ಸ್ವೀಕರಿಸಿದೆ. ಶಿಲೆಯಾಗಿ ಬಿದ್ದಿರು ಅಂತ ಆಗಲಿ, ಆ ವಿಧದಿಂದಲೂ ಲೋಕಕ್ಕೆ ಅನುಗ್ರಹ ಮಾಡ್ತೇನೆ. ಆ ಶಿಲೆಯಾಗಿ ನನ್ನನ್ನು ಕಂಡರಸಿ ಪೂಜಿಸಿದವರಿಗೆ ಆ ಸ್ವರೂಪದಲ್ಲೇ ನಾನು ಅನುಗ್ರಹವನ್ನು ಮಾಡುತ್ತೇನೆ. ಅವಳ ಮಾತನ್ನು ಆ ವಿಧದಿಂದ ಸತ್ಯ ಮಾಡ್ತೇನೆ. ಇವಳಿಗಾಗಿ ನೋಡೋಣ. ಅವಳಿಗೆ ದೇವಾನುದೇವತೆಗಳೆಲ್ಲ ಕೈಬಿಟ್ಟದ್ದರಿಂದ ಬಂದ ದುರಿತ ಅಲ್ಲ, ದೇವಾನುದೇವತೆಗಳೆಲ್ಲ ಅವಳನ್ನು ಹೊಂದಿಕೊಂಡೇ ಇದ್ದಾಳೆ ಅಂತ ನಿರೂಪಿಸುವುದಕ್ಕೆ. ಅದು ನಿನ್ನನ್ನು ತುಳಸಿಯ ಗಿಡವಾಗಿಸಿ ನೀ ನೆಲೆಯಾಗುವುದಕ್ಕಿದ್ದ ಕಟ್ಟೆಯಾಗಿ ವೃಂದೆಯನ್ನು ನಾವು ಅವಳ ಸಾನ್ನಿಧ್ಯವನ್ನು ಅಲ್ಲಿ ಆವಾಹಿಸಿ, ಸರಿ, ನಿನ್ನ ಆದಿ ಮಧ್ಯಾಂತ್ಯದಲ್ಲಿ ನಾವು ಮೂವರಲ್ವ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಯಾಗಿ ತುಳಸಿಯಲ್ಲಿ ಅದರ ಸರ್ವದಳಗಳಲ್ಲಿ 30 ಕೋಟಿ ದೇವದೇವಿಯರು ನೆಲೆಯಾಗುವಂತೆ ಮಾಡಿ ಅದನ್ನು ಪೂಜಿಸಿದವರಿಗೆ ಸದಾ ಸರ್ವದಾ ಮಂಗಳವನ್ನೇ ಅನುಗ್ರಹಿಸ್ತಾ ಬರುವಂತಹ ವ್ಯವಸ್ಥೆಗೆ ಇದು ದೇವಪತಿಯು ಒಪ್ಪುತ್ತಾ ಇದ್ದಾನೆ. ಲಯಕರ್ತೃವಾದ ಪರಶಿವನು ಅಂಗೀಕರಿಸಿದ್ದಾನೆ. ಬ್ರಹ್ಮಾನುಜ್ಞೆಯು ಇದಕ್ಕೆ ಸಮ್ಮತವಾಗಿಯೂ ಉಂಟು. ನಾನಂತೂ ನಿನಗಾಗಿ ಇಷ್ಟು ಮಾಡುವುದಕ್ಕೆ ಬದ್ಧನೇ ಇದ್ದೇನೆ. ಅಂದರೆ ತುಳಸಿ ಗಿಡಗಳು ವ್ಯಾಪ್ತವಾದದ್ದು ವೃಂದಾವನವಾಗಲಿ, ಆ ವೃಂದಾವನದಲ್ಲಿ ನೆಲೆಯಾದ ದೇವತೆಗಳನ್ನೆಲ್ಲ ಸಂಪ್ರೀತಿಗೊಳಿಸುವುದಕ್ಕೆ ತುಳಸಿ ಪೂಜನವನ್ನು ವಿಧಿಯುಕ್ತವಾಗಿ ಕಟ್ಟೆಯಲ್ಲಿ ಪ್ರತಿಯೋರ್ವರೂ ಮಾಡಿದರೆ ವೃಂದೆಯ ಸ್ಮರಣೆಯ ಜೊತೆಯಲ್ಲಿ ಸರ್ವ ದೇವತೆಗಳ ಅನುಗ್ರಹವೂ ಆಗುವಂತಾಗುತ್ತದೆ. ಕಟ್ಟೆ ಇರುವಂತಹ ತುಳಸಿಗೆ ಪೂಜೆ ಸಲ್ಲುತ್ತದೆ. ಕಟ್ಟೆ ಇರುವಂತಹ ಪೂಜೆಗೆ ತುಳಸಿಗೆ ಪೂಜೆ ಸಂದರೆ ಅದರಿಂದ ದೇವಾನುದೇವತೆಗಳು ಸಂಪ್ರೀತರಾಗಿ ಸರ್ವರನ್ನು ಅನುಗ್ರಹಿಸಿದಂತಾಗುತ್ತದೆ. ಲಕ್ಷ್ಮೀ ವೃಂದೆಯರ ಸಾಂಗತ್ಯ ಭೇದಿತವಾಗದೆ ಅದರಲ್ಲೇ ದೇವತೆಗಳು ನೆಲೆಯಾಗುವಾಗ ಒಂದು ವೇಳೆ ಕಟ್ಟೆಯಲ್ಲಿ ತುಳಸಿ ಇಲ್ಲ ಅಂತಾದ್ರೆ ಅಲ್ಲಿ ಪ್ರೇತದ ಆವಾಸ ಸ್ಥಾನವಾಗ್ತದೆ. ಹೌದು, ಆ ಪ್ರೇತ ಕಾಣಿಸಿಕೊಂಡದ್ದು ಅದಕ್ಕೆ ಸೂಚಕವಾಗಿಯೂ ಆಗ್ತದೆ ಎಂಬಲ್ಲಿಗೆ ನಿನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಸರಿ, ಎಲ್ಲಿ ಉದಿಸಿದರು ಎಂಬುದರಿಂದ ಅಲ್ಲ, ಏನು ಮಾಡಿದರು ಎಂಬುದರಿಂದ ಜೀವದ ಯೋಗ್ಯತೆ, ಬೆಲೆ, ನೆಲೆ ನಿರ್ಣಯ ಆಗುವುದು. ಯಾರ ಜೊತೆಯಲ್ಲಿದ್ದರೂ ಒಳಿತನ್ನು ಪ್ರತಿಪಾದಿಸಿದರೆ ವೃಂದೆಯಂತಹ ಶಾಶ್ವತ ಸ್ಥಿತಿ ಪ್ರಾಪ್ತವಾಗ್ತದೆ. ಯಾರಿಗೆ ಸುತನಾಗಿ ಹುಟ್ಟಿದ್ರು ಕೆಡುಕನ್ನು ಆಚರಿಸಿದರೆ ಜಲಂಧರನಂತಹ ಹೀನವಾದ ದುರಂತಮಯವಾದ ಬದುಕು ಸಿದ್ಧವಾಗುತ್ತದೆ. ದೇವಾನುದೇವತೆಗಳೇ ಒಳಿತನ್ನು ಅನುಗ್ರಹಿಸ್ತಾರೆ, ಕೆಡುಕನ್ನು ಅನುಗ್ರಹಿಸ್ತಾರೆ ಅಲ್ಲೋ. ಕೆಡುಕನ್ನು ದಮನಿಸಿ ಒಳಿತನ್ನು ಉದ್ದೀಪಿಸುವ ಇದು ಲಯಕರ್ತೃವಾದ ಇವನನ್ನು
ಶರಭೇಶ್ವರ ಅನ್ನುವುದು ಆ ಕಾರಣಕ್ಕೆ. ಹೌದಲ್ಲ? ಅವನ ನೆಲೆಯಿಂದ ಸದಾ ಸರ್ವದಾ ಲೋಕಕ್ಕೆ ಒಳಿತನ್ನಾಚರಿಸುವವರಿಗೆ ಮಂಗಳ ಪ್ರವಹಿಸಲಿ. ನಾವು ಅದನ್ನು ಜೊತೆ ಸೇರೋಣ. ಹರಿಹರರೊಂದಾಗಿ ಒಳಿತನ್ನೇ ಆರಾಧಿಸುವವರಿಗೆ ಮಂಗಳವನ್ನು ಆಶಿಸೋಣ.